ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ಶೋಭಾ ಮಳವಳ್ಳಿ. ಇವತ್ತು ನಾವೊಂದು ಒಬ್ಬ ವಿಶೇಷ ವ್ಯಕ್ತಿ ಜೊತೆ ಬಂದಿದ್ದೀವಿ. ಅವರು ಮತ್ಯಾರೂ ಅಲ್ಲ, ಸುಜಾತಾ ಭಟ್. MBBS ವಿದ್ಯಾರ್ಥಿನಿ ಅನನ್ಯ ಭಟ್ ಮಿಸ್ಸಿಂಗ್ ಮಿಸ್ಟ್ರಿಯ ಅದರ ಬಗ್ಗೆ ಇಡೀ ರಾಜ್ಯಾದ್ಯಂತ ಸುದ್ದಿಯಾಗಿರುವಂತಹವರು ಸುಜಾತಾ ಭಟ್. ತನ್ನ ಮಗಳು ಅನನ್ಯ ಭಟ್, ಆಕೆ ಮಿಸ್ಸಿಂಗ್ ಆಗಿ 22 ವರ್ಷ ಆಯ್ತು. ಆಕೆ ಧರ್ಮಸ್ಥಳದಲ್ಲಿ ಮಿಸ್ಸಿಂಗ್ ಆದ್ಲು. ಆಕೆಯ ಅಸ್ಥಿನಾದ್ರೂ ಹುಡುಕೊಡಿ ಅಂತ SIT ಮುಂದೆ ಬಂದಿದ್ರು ಸುಜಾತಾ ಭಟ್. ಈಗ SIT ಸಹ ಆ ಅನನ್ಯ ಭಟ್ ಮಿಸ್ಸಿಂಗ್ ಕೇಸನ್ನ SIT ತಗೊಂಡಿದೆ. ಅದರ ತನಿಖೆ ಶುರು ಮಾಡಿದೆ SIT. ಆ ತನಿಖೆಯ ಭಾಗವಾಗಿ ಈಗಾಗಲೇ ಸುಜಾತಾ ಭಟ್ ಅವರಿಗೆ ನೋಟಿಸ್ ಸಹ ಕೊಟ್ಟಿದ್ದೆ. ಅವರು ಸಹ ವಿಚಾರಣೆಗೆ ಹಾಜರಾಗೋ ಸಾಧ್ಯತೆ ಇದೆ. ಇವತ್ತು ಆ ಎಲ್ಲಾ ವಿಷಯಗಳ ಬಗ್ಗೆ ಒಂದು ಪ್ರಮುಖವಾದ ವಿಷಯವನ್ನ ನಾನು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಬೇಕು ಅಂತ ಸ್ವತಃ ಸುಜಾತಾ ಭಟ್ ಅವರೇ ನಮ್ಮ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋಗೆ ಬಂದಿದ್ದಾರೆ. ಬನ್ನಿ, ಅವ್ರು ಏನು ಮಹತ್ವದ ವಿಷಯ ಹೇಳ್ತಾರೆ, ಏನಂತ ಸ್ಫೋಟಕ ವಿಷಯ ಕೇಳೋಣ. ಸುಜಾತಾ ಭಟ್ ಅವ್ರನ್ನೇ ಕೇಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸುಸ್ವಾಗತ. ಅನನ್ಯ ಭಟ್ ಮಿಸ್ಸಿಂಗ್ ಮಿಸ್ಟ್ರಿ ನಿಮ್ಮೊಬ್ಬರಿಗೆ ಗೊತ್ತಿರುವಂತಹ ಕೇಸ್. ನಿಜವಾಗ್ಲೂ ಅನನ್ಯ ಭಟ್ ನಾಪತ್ತೆ ಆಗಿದ್ದಾರಾ, ಅಥವಾ ಅನನ್ಯ ಭಟ್ ಅನ್ನೋರು ಇದ್ದಾರಾ ಇಲ್ವಾ, ಅವ್ರು ನಿಜವಾಗ್ಲೂ ನಿಮ್ಮ ಮಗಳೇನಾ? ಇದ್ರ ಬಗ್ಗೆ ಇನ್ನೂ ಮುಗಿಯದ ಗೊಂದಲ, ಇನ್ನು ನೂರಾರು ಪ್ರಶ್ನೆ, ಸಾವಿರಾರು ಪ್ರಶ್ನೆ. ದಿನೇ ದಿನೇ ಇದೊಂದು ಕಗ್ಗಂಟಾಗ್ತಾ ಇದೆ ಈ ಕೇಸು. ಈ ಕೇಸ್ಗೆ ಅಂತ್ಯ ಆಡಬೇಕಾಗಿರೋದು ನೀವೇ. ಈ ಅನನ್ಯ ಭಟ್ ಮಿಸ್ಟ್ರಿ ಕೇಸ್ಗೆ ಒಂದು ತಾರ್ಕಿಕ ಅಂತ್ಯ ಕೊಡಬೇಕು, ಎಂಡ್ ಅನ್ನೋ ತರ ಮಾಡಬೇಕಾಗಿರೋ ಏಕೈಕ ವ್ಯಕ್ತಿ ನೀವೊಬ್ರೆ. ನಿಮ್ಮೊಬ್ಬರಿಗೆ ಸತ್ಯ ಗೊತ್ತಿರೋದು. ಏನ್ ಹೇಳಕ್ ಬಯಸ್ತೀರಾ ಅನನ್ಯ ಭಟ್ ಬಗ್ಗೆ ಹೇಳಿ. ಅನನ್ಯ ಭಟ್ಟು ನನ್ನ ಮಗಳಲ್ಲ. ಅನನ್ಯ ಭಟ್ ನಿಮ್ಮ ಮಗಳಲ್ಲ? ಮಗಳಲ್ಲ. ಅನನ್ಯ ಭಟ್ ನನ್ನ ಮಗಳಲ್ಲ ಅಂತ ಸುಜಾತಾ ಭಟ್ ಅವರು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದಾರೆ. ಅಮ್ಮ, ಅನನ್ಯ ಭಟ್ ನಿಮ್ಮ ಮಗಳಲ್ವಾ? ಮಗಳಲ್ಲ. ಮತ್ ಯಾರ ಮಗಳು ಅನನ್ಯ ಭಟ್? ಅರವಿಂದ್ ವಿಮಲಾ ಭಟ್ ಅವರ ಮಗಳು ಅನನ್ಯ ಭಟ್. ಅರವಿಂದ್ ವಿಮಲಾ ಯಾರು? ನನ್ನ ಫ್ರೆಂಡ್. ಎಲ್ಲಿ ನಿಮಗೆ ಫ್ರೆಂಡ್ ಆಗಿದ್ರು ಅವರು? ನನಗೆ ಒಂದು ಹಳ್ಳಿಯಲ್ಲಿ ಫ್ರೆಂಡ್ ಆಗಿತ್ತು. ಯಾವ ಹಳ್ಳಿಲಿ? ಒಂದು ಇದ್ರ ಹತ್ರ, ಯಾವುದು, ಸೋಮೇಶ್ವರದ ಹತ್ತಿರ. ಮಂಗಳೂರಲ್ಲ? ಮಂಗಳೂರಲ್ಲ, ಮತ್ತೆ ಆಗುಂಬೆ ಸೋಮೇಶ್ವರದ ಹತ್ತಿರ. ಓಕೆ. ಯಾವಾಗ, ಎಷ್ಟು ವರ್ಷದಿಂದ ಪರಿಚಯ? ಅವರು ನನಗೆ ತುಂಬಾ ಒಂದು 85 ಇಂದ ಪರಿಚಯ ಆಗುತ್ತೆ ನನಗೆ. ನಿಮಗೆ ಎಲ್ಲಿ ಪರಿಚಯ ಆದ್ರು ಅವರು? ನನಗೆ ಮಂಗಳೂರಲ್ಲಿ ಪರಿಚಯ ಆದ್ರು. ನೀವು ಮಂಗಳೂರಲ್ಲಿ ಇದ್ರ ಅವಾಗ 85 ಅಲ್ಲಿ? ನಾನು ಮಂಗಳೂರಲ್ಲಿದ್ದೆ. ಓಕೆ. ಹೇಗ್ ಪರಿಚಯ ಆಯ್ತು ಅರವಿಂದ್ ವಿಮಲಾ? ಅವರು, ನಾನು ಒಂದು ಇದರಲ್ಲಿ ಕುತ್ಕೊಂಡಿದ್ದೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡಿದ್ದೆ. ಅವಾಗ ನಾನು ಮನೆಯನ್ನ ಬಿಟ್ಟು ಬಂದಿದ್ದೆ. ಅವಾಗ್ಲೇ ಮನೆ ಬಿಟ್ಟು 85 ಅಲ್ಲಿ ಮನೆ ಬಿಟ್ಟು ಬಂದ್ಬಿಟ್ಟಿದ್ರಿ? ಬಂದಿದ್ದೀನಿ. ಏನಕ್ಕೆ ಬಂದ್ಬಿಟ್ಟಿದ್ರಿ? ಮನೆಯ ಟಾರ್ಚರ್ ತಡ್ಕೊಳಕ್ ಆಗದೆ ನಾನು ಮನೆಯನ್ನ ಬಿಟ್ಟು ಬಂದಿದ್ದೆ. ಅವಾಗ ಇವರು ಬಸ್ ಸ್ಟ್ಯಾಂಡ್ ಅಲ್ಲಿ, ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಸಣ್ಣ ಬ್ಯಾಗ್ ಹಿಡ್ಕೊಂಡು ಕುತ್ಕೊಂಡಿದ್ದೆ. ಅವಾಗ ಈ ಅರವಿಂದ್ ವಿಮಲಾ ಅವರು, ಏನಮ್ಮ ಯಾಕೆ ಇಲ್ಲಿ ಕುತ್ಕೊಂಡಿದ್ಯಾ ಅಂತ ಕೇಳಿದ. ಅವಾಗ ನಾನು ಹೀಗೆ ಮನೆ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದೆ. ಆವಾಗ ಅವರು ನನ್ನನ್ನ ಅವರ ಮನೆಗೆ ಕರ್ಕೊಂಡು ಹೋದ್ರು. ಅರವಿಂದ್ ವಿಮಲಾ ಅವರು ತಮ್ಮ ಮನೆಗೆ ಕರ್ಕೊಂಡು ಹೋದ್ರು? ಮನೆಗೆ ಕರ್ಕೊಂಡು ಹೋಗಿ 2 ದಿನ ಇರಿಸಿಕೊಂಡು ಒಂದು ಕಡೆ ಕೆಲಸಕ್ಕೆ ಹಾಕಿದ್ರು ನನ್ನನ್ನ. ಅವರೇ ಕೆಲಸಕ್ಕೆ ಸೇರಿಸಿದ್ರು? ಕೆಲಸಕ್ಕೆ ಸೇರಿಸಿದ್ರು. ಒಂದು ಮನೆಯಲ್ಲಿ ನೋಡ್ಕೊಳಕ್ಕೆ, ಒಂದು ಅಡಿಗೆ ಮಾಡಿಕೊಂಡು ಆ ಮನೆಯ ಕೆಲಸ ಮಾಡ್ಕೊಂಡು ಹೋಗಮ್ಮ, ನಮ್ಮ ಮನೆಯಲ್ಲಿ ಇದ್ರೂ ತುಂಬಾ ತೊಂದರೆ ಆಗ್ತದೆ ಅಂತ. ಅವರಿಗೂ ದುಡಿಬೇಕಲ್ವಾ. ಹಾಗಾಗಿ ಅವರು ನನ್ನನ್ನ ಕರ್ಕೊಂಡು ಹೋಗಿ ಒಂದು ಮನೆಗೆ ಅಲ್ಲಿ ಹಾಕಿದ್ರು, ಒಂದು ಬ್ರಾಹ್ಮಿನ್ಸ್ ಮನೆಗೆ. ಅಲ್ಲಿ ನಾನು ಅಡಿಗೆ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಅವರ ಮನೆಯಲ್ಲೇ ಸ್ಟೇ ಆಗಿ ಇದ್ದೆ ನಾನು. ಸೊ ನಿಮಗೆ ಅನನ್ಯ ಭಟ್ ಅವ್ರ ಮಗಳು ಅಂತ ಗೊತ್ತಿತ್ತಾ? ನೀವು ಅರವಿಂದ್ ವಿಮಲಾ ಅವರ ಮನೆಗೆ ಹೋದಾಗ ಅನನ್ಯ ಭಟ್ ಇದ್ರು? ಅಂದ್ರೆ ಸಣ್ಣ ಮಗು. ಎಷ್ಟು ವಯಸ್ಸು ಮಗು? ಅವಾಗ ಒಂದು 3 ವರ್ಷದ ಮಗು. ಸೊ ಅನನ್ಯ ಭಟ್ ನಿಮ್ಮ ಮಗಳಲ್ಲ? ನನ್ನ ಮಗಳಲ್ಲ. ಅನನ್ಯ ಭಟ್ ಅರವಿಂದ್ ವಿಮಲಾ ಅವರ ಮಗಳು. ನೀವು ಅವ್ರ ಮನೆಗೆ ಹೋಗ್ತೀರಾ, ಅವ್ರು ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ? ಅವರು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರ್ತೀರಾ, ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಆಗ ನೀವು ಅನನ್ಯ ಭಟ್ನ ನೋಡ್ತೀರಾ. ಆಗ ಅನನ್ಯ ಭಟ್ 3 ವರ್ಷದ ಮಗು. ಓಕೆ. ಅದು ಅರವಿಂದ್ ವಿಮಲಾ ಅವರ ಮೊದಲನೇ ಮಗಳ, ಅಥವಾ ಎಷ್ಟು ಮಕ್ಳಿತ್ತು ಅವರಿಗೆ? ಒಬ್ರೇ ಮಗಳು. ಓಕೆ. ಆ 3 ವರ್ಷದ ಮಗು ಅನನ್ಯ ಭಟ್ ಅಂತ ಅವ್ರು ಪರಿಚಯ ಮಾಡಿದ್ರ ನಮ್ಮ ಮಗು ಅಂತ? ನನ್ನ ಮಗಳು ಅನನ್ಯ ಅಂತಾನೆ ಹೇಳಿದ್ರು. ಓಕೆ. ಎಷ್ಟು ವರ್ಷ ನೀವು ಅರವಿಂದ್ ಅವ್ರ ಮನೇಲಿ ಇದ್ರಿ? ಅವರ ಮನೆಯಲ್ಲಿ ನಾನು ವರ್ಷ ಏನು ಇರ್ಲಿಲ್ಲ, ಹೋಗಿ ಬಂದು ಮಾಡ್ತಾ ಇದ್ದೆ. ಅಂದ್ರೆ ಎಲ್ಲಿ ಹೋಗ್ತಿದ್ರು? ಅವ್ರ ಕೆಲ್ಸಕ್ಕೆ ಸೇರಿಸಿದ್ರು? ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದ್ದ. ಅವಾಗ ಅಲ್ಲಿ ರಜೆ ತಕೊಂಡು ಬಂದು ಹೋಗಿ ಮಾಡ್ತಾ ಇದ್ದೆ. ಸರಿ. ಅವರು ಸುರತ್ಕಲಲ್ಲಿ ಇದ್ರು. ಅವಾಗ ಬಂದು ಹೋಗಿ ಮಾಡ್ತಾ ಇದ್ದೆ. ಆಗ 85. ಅವಾಗ ನಿಮ್ಗೆ ಎಷ್ಟು ವಯಸ್ಸು? ನನಗೆ ಅವಾಗ ನಾನು SSLC ಮುಗಿಸಿ ಬಂದಿದ್ದೀನಿ.
ಸರಿ, ಈಗ ನೀವು ನಮ್ಗೆ ಇತ್ತೀಚೆಗೆ ಒಂದು ಸಂದರ್ಶನ ಕೊಟ್ಟಾಗ ಹೇಳಿದ್ರಿ ನನಗೆ 83 ನಲ್ಲಿ ನನ್ನ ಮಗು ಹುಟ್ಟಿದ್ದು. ಸುಳ್ಳು ನಾನು ಹೇಳಿರೋದು. ಅನಿಲ್ ಭಟ್ ಅವ್ರನ್ನ ಮದುವೆ ಆಗಿದ್ದೆ. ಅನಿಲ್ ಭಟ್ಟನ ಮದುವೆ ಆಗಿದ್ದು ಹೌದು. ಅದು ಯಾವಾಗ ಮದುವೆ ಆಗಿದ್ರಿ ಅನಿಲ್ ಭಟ್ ಅವ್ರನ್ನ? 83 ಅಲ್ಲಿ ನಾನು ಮದುವೆ ಆಗಿದ್ದೆ. ಓ, ಮದುವೆ ಆಗಿದ್ರಿ. ಆದ್ರೆ ಅನಿಲ್ ಭಟ್ ಅವ್ರ ಜೊತೆ ಇರ್ಲಿಲ್ಲ ನೀವು? ಅನಿಲ್ ಭಟ್ ಜೊತೆಗೆ ಇರ್ಲಿಲ್ಲ. ಯಾಕೆಂದ್ರೆ ನಾನು ಮನೆಯಲ್ಲಿದ್ದೆ ಅವಾಗ. ನಿಮ್ ಮನೆಯಲ್ಲಿದ್ರಿ? ನನ್ನ ಮನೆಯಲ್ಲಿದ್ದೆ. ಅನಿಲ್ ಭಟ್ ಜೊತೆ ಹೋಗ್ಲಿಲ್ವಾ ನೀವು ಮದ್ವೆ ಆಗಿ? ಹೋಗ್ಲಿಲ್ಲ. ಮದ್ವೆ ಮಾಡಿದ್ಯಾರು? ಅನಿಲ್ ಭಟ್ ಜೊತೆ ನಿಮ್ಮನ್ನ ಮದ್ವೆ ಮಾಡಿ? ನಾನು ಮದುವೆ ಮಾಡ್ಕೊಂಡಿರೋದು. ನೀವಿಬ್ರೇ ಮದ್ವೆ ಮಾಡ್ಕೊಂಡ್ರಿ? ಒಂದು ದೇವಸ್ಥಾನಕ್ಕೆ ಹೋಗಿ ಮದುವೆ ಆಗಿರೋದು. ಸೊ ನೀವು ಅನನ್ಯ ಭಟ್ ನಿಮ್ ಮಗಳಲ್ಲ? ನೀವು ಅನನ್ಯ ಭಟ್ ಅವ್ರ ಜೊತೆ ಅರವಿಂದ್ ವಿಮಲ್ ಅವ್ರ ಮನೆಯಲ್ಲಿ ಹೋಗಿ ಸ್ವಲ್ಪ ದಿನ ಇರ್ತೀರಾ? ಸ್ವಲ್ಪ ದಿನ ಇರ್ತೀನಿ. ಸೊ ಆಮೇಲೆ ಏನಾಯ್ತು? ನಿಮಗೂ ಅರವಿಂದ್ ವಿಮಲ್ ಅವ್ರಿಗೂ ಹೇಗೆ ಸಂಪರ್ಕ ಕಟ್ ಆಯ್ತು? ಸಂಪರ್ಕ ಕಟ್ಟಾಗಿಲ್ಲ. ಹೋಗಿ ಬಂದು ಮಾಡ್ತಾ ಇದ್ದೆ ನಾನು. ಅವಾಗ ನನ್ನನ್ನು ಒಂದು ಮನೆಗೆ ಅಡಿಗೆ ಮಾಡಕ್ಕೆ ಮತ್ತು ಮನೆಯಲ್ಲಿ ನೋಡ್ಕೊಳಕ್ಕೆ, ಆ ಮನೆಯ ಕೆಲಸಗಳನ್ನ ಮಾಡ್ಕೊಂಡು ಹೋಗಕ್ಕೆ ಕಳಿಸಿದ್ರು ಅವರೇ. ಹಾಗಾಗಿ ನಾನು ಅವರಿಗೆ ಯಾವಾಗ ರಜೆ ತಗೊಂಡು ಅವಾಗ ಹೋಗಿ ಬಂದು ಮಾಡ್ತಾ ಇದ್ದೆ. ಅದಷ್ಟು ಬಿಟ್ಟು ನಾನು ಅವರನ್ನ ಜಾಸ್ತಿಯಾಗಿ ನಾನು ಎಲ್ಲೂ ಇದು ಮಾಡ್ಕೊಂಡಿಲ್ಲ. ಆಮೇಲೆ ಒಂದು ದಿನ ನಾನು ಹೀಗೆ ಮಾತಾಡ್ತಾ ಇರ್ಬೇಕಾಗಿದ್ರೆ ಅಲ್ಲಿ ಮನೆಯಲ್ಲಿ ಅವರು, ನಾನಿರುವ ಮನೆಯ ವ್ಯಕ್ತಿಗಳು ಹಾರ್ಟ್ ಅಟ್ಯಾಕ್ ಆಗಿ ತೀರಿ ಹೋದ್ರು. ಆವಾಗ ಮತ್ತೆ ನಾನು ಒಂದು ತಿಂಗಳು ಅರವಿಂದ್ ವಿಮಲ ಅವರ ಮನೆಯಲ್ಲಿ ಇದ್ದೆ. ಆಮೇಲೆ ನಾನು ಮತ್ತೆ ಬೇರೆ ಕಡೆ ಒಂದು ಕಡೆಗೆ ನನ್ನ ಕೆಲಸಕ್ಕೆ ನಾನು ಮಾಡ್ಕೊಂಡು ಹೋದೆ. ಆವಾಗ ಹೋಗ್ತಿರ್ಬೇಕಾಗಿದ್ರೆ ನಾನು ಒಂದು ಫ್ಯಾಕ್ಟರಿಯಲ್ಲಿ ಒಂದು 1 ಅವರ್ ಕೆಲಸ ಮಾಡಿಕೊಂಡು ಆಮೇಲೆ ಒಂದು ರೂಮ್ ಮಾಡಿ ಕೊಟ್ರು ನನಗೆ. ಆ ರೂಮಲ್ಲಿ ಇದ್ಕೊಂಡು ಸಣ್ಣ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿಕೊಂಡು ನಾನು ಬರ್ತಾ ಇದ್ದೆ. ರೂಮ್ ಬಾಡಿಗೆ ಕಟ್ಕೊಂಡು ನನ್ನ ಊಟವನ್ನ ನಾನೇ ಮಾಡಿಕೊಂಡು ಸಂಜೆ ಆದ ಮೇಲೆ ಇನ್ನೊಂದು ಮನೆಗೆ ಅಡಿಗೆ ಮಾಡಕ್ಕೆ ಹೋಗ್ತಾ ಇದ್ದೆ. ಇದು ನನ್ನ ಸತ್ಯವಾದ ಮಾತು. ಸೊ ನೀವು ಅರವಿಂದ್ ವಿಮಲ ಅವ್ರ ಮನೇಲಿ ಇರೋಷ್ಟು ದಿನ ಅನನ್ಯನ ನೀವು ಸಾಕಿದ್ರಾ? ಅವರೇ ಹೊರಗಡೆ ನಾನು ಹೋದವಾಗ, ಅವ್ರೇನಾದ್ರೂ ಹೊರಗಡೆ ಹೋಗ್ತಾ ಇದ್ದವಾಗ ಅನನ್ಯ ನನ್ನ ಹತ್ರ ಬಿಟ್ಟು ಸ್ವಲ್ಪ ಹೊತ್ತು ನೋಡ್ಕೊಳ್ಳಿ ಅನ್ನುವಂತ ಒಂದು ಇದನ್ನ ನನ್ನನ್ನ ಮಾಡ್ತಿದ್ರು. ಅವಾಗ ನನಗೂ ಒಂದು ಸ್ವಲ್ಪ ಅನ್ನಿಸ್ತು, ತಾಯಿ ಕರುಳು ಅನ್ನುವಂಥದ್ದು, ನನಗೂ ಮಕ್ಕಳು ಇರ್ಲಿಲ್ಲ. ಆ ಒಂದು ಬಾಂಧವ್ಯ ನನ್ನನ್ನ ಅನನ್ಯನ ರೂಪದಲ್ಲಿ ಆ ಬಾಂಧವ್ಯ ಹುಟ್ಟಿಸಿತು. ಸೊ ನೀವು ಎಷ್ಟು ವರ್ಷ ಅನನ್ಯ ಭಟ್, ಅಂದ್ರೆ ನೀವು ಅರವಿಂದ್ ಅವ್ರ ಮನೆಗೆ ಹೋದಾಗ ಅನನ್ಯಗೆ 3 ವರ್ಷ. ಸೊ ಅನನ್ಯಗೆ ಎಷ್ಟು ವರ್ಷ ಇರೋ ತನಕ ನೀವು ಅನನ್ಯ ಜೊತೆಲಿ ಇದ್ರಿ? ನಾನು ತುಂಬಾ ವರ್ಷ ಅನನ್ಯನ ಜೊತೆಗೆ ನಾನು ಇರ್ಲಿಲ್ಲ. ಅವರಿಗೆ ನೋಡ್ಕೊಳಕ್ ಆಗಲ್ಲ ಅಂತ ಹೇಳಿ ಅವಳನ್ನ ಒಂದು ಇದರಲ್ಲಿ ಹಾಸ್ಟೆಲ್ಗೆ ಹಾಕಿದ್ರು ಅಂತ ಅವ್ರು ಹೇಳ್ತಾ ಇದ್ರು. ಯಾವಾಗ? ಅದು ಯಾವಾಗ ಅನ್ನೋದು ನನಗೆ ಗೊತ್ತಿಲ್ಲ. ಅಲ್ಲಿ ಮನೆಯಲ್ಲಿ ನೋಡ್ಕೊಳಕ್ ಆಗಲ್ಲ ಅಂತ ಹೇಳಿ ಒಂದು ಹಾಸ್ಟೆಲ್ಗೆ ಹಾಕಿದ್ರು. ಅದು ಯಾವ ಹಾಸ್ಟೆಲ್ ಅನ್ನೋದು ನನಗೂ ಗೊತ್ತಿಲ್ಲ. ಸರಿ, ಸುಮ್ನೆ ನಾನು ಇಲ್ಲದನ್ನೆಲ್ಲ ನಾನು ಕತೆ ಕಟ್ಕೊಂಡು ಮಾಡೋದು ಬೇಡ. ನನಗೆ ಆ ಒಂದು ವಿಚಾರ ನನಗೆ ಗೊತ್ತಿಲ್ಲ. ಅವಳು ಓದ್ತಾ ಇದ್ಲು ಅನ್ನೋದು ಮಾತ್ರ ನನಗೆ ಗೊತ್ತಿತ್ತು. ಹೌದು. 3 ವರ್ಷ ಮಗು ಆದ ನಂತರ ನೀವು ಮತ್ತೆ ಅನನ್ಯನ ಯಾವಾಗ ನೋಡಿದ್ದು? ಎಷ್ಟು ವಯಸ್ಸಿನ ಹುಡುಗಿ ನೋಡಿದ್ದ ಅನನ್ಯ? ನಾನು 3 ವರ್ಷ ಆದ ಮೇಲೆ ಒಂದು 9 ವರ್ಷಕ್ಕೆ ನಾನು ನೋಡಿದ್ದೆ. ಒಂದು ಸಲ ಮಧ್ಯ ಹೋಗಿ ಮನೆಗೆ ಹೋಗಿ ನೋಡಿದ್ದೆ. ಅವಾಗ ಇದ್ರು 9 ವರ್ಷದಲ್ಲಿ, ಅವಳು 9 ಇಯರ್ಸ್ ಅವಾಗ. ಅದಾದ ಮೇಲೆ ನಾನು 18-19 ವಯಸ್ಸಿಗೆ ನಾನು ನೋಡಿರೋದು ಮತ್ತೆ ಇಲ್ಲಿ. ಅವಾಗ ಮಂಗಳೂರಲ್ಲೇ ಇದ್ರ ಅವರು? ಮಂಗಳೂರಲ್ಲೇ ಇದ್ರು. ನೀವೆಲ್ಲಿದ್ರಿ ಈಗ? ನಾನು ರಿಪ್ಪನ್ಪೇಟೆಯಲ್ಲಿದ್ದೆ. 2002ರಲ್ಲಿ ನಾನು ರಿಪ್ಪನ್ಪೇಟೆಯಲ್ಲಿದ್ದೆ. 2002ರಲ್ಲಿ ಹೋಗಿ ನೀವು ನೋಡ್ಕೊಂಡ್ ಬರ್ತೀರಾ? ಅಂದ್ರೆ 2002ರಲ್ಲಿ ನೀವು ರಿಪ್ಪನ್ಪೇಟೆಯಲ್ಲಿ ಏನ್ ಮಾಡ್ತಾ ಇದ್ರಿ? ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಅನ್ನುವಂತಹ ವ್ಯಕ್ತಿಯ ತಾಯಿಗೆ ಕ್ಯಾನ್ಸರ್ ಆಗಿತ್ತು. ಅವಾಗ ಅವರನ್ನ ನೋಡ್ಕೊಳ್ಳಕ್ಕೆ ಅಂತ ನಾನು ಹೋಗಿದ್ದೆ. ಅದು ಈ ಅರವಿಂದ್ ಅನ್ನುವರ ಪರಿಚಯದ ಮೂಲಕ. ಆ ಪ್ರಭಾಕರ್ ಅನ್ನುವರು, ಅರವಿಂದ್ ಮೂಲಕ ನಿಮಗೆ ಪ್ರಭಾಕರ್ ಪರಿಚಯ ಆಗಿದ್ದು. ಓಕೆ. ನೀವು ಇದುವರೆಗೂ ಹೇಳಿದ್ದೇನು ಅಂದ್ರೆ, ನನ್ಗೆ ಅನಿಲ್ ಭಟ್ ಜೊತೆ ಮದ್ವೆ ಆಗಿತ್ತು, ನಾನ್ ಗರ್ಭಿಣಿ ಆಗಿದ್ದೆ, ಆದ್ರೆ ನಮ್ಮ ಮನೆಯಲ್ಲಿ ಮಗು, ಅದು ಸತ್ಯ, ಅದು ಇಷ್ಟ ಇರ್ಲಿಲ್ಲ, ಅವರು ಮಗುನ ನದಿಗೆ ಬಿಟ್ಟಿದ್ರು. ಆಗ ಅರವಿಂದ್ ವಿಮಲ ಬಂದ್ ತಗೊಂಡು. ಅದು ಸುಳ್ಳು. ಸೊ ನಿಮಗೆ ಅನನ್ಯ ಹುಟ್ಟಿಲ್ಲ? ನನಗೆ ಅನನ್ಯ ಹುಟ್ಟಿಲ್ಲ. ನಿಮ್ಗೆ ಮಗುನೇ ಆಗಿಲ್ಲ? ಮಗು ಆಗಿತ್ತು, ನದಿಯಲ್ಲಿ ಬಿಟ್ಟಿದ್ರು. ಯಾರು? ನನ್ನ ಫ್ಯಾಮಿಲಿಯವರು. ನಿಮ್ಮ ಮಗು ಆಗಿತ್ತು, ಆದ್ರೆ ಆ ಮಗು ಅನನ್ಯ ಭಟ್ ಅಲ್ಲ. ಆ ಮಗು ಅನನ್ಯ ಭಟ್ ಅಲ್ಲ. ನಿಮಗೆ ಇನ್ನೊಂದು ಮಗು ಆಗುತ್ತೆ, ಇನ್ನೊಂದು ಮಗು ಆಗುತ್ತೆ, ಆ ಮಗುನ ನದಿಗೆ ಬಿಟ್ಟಿದ್ರು. ಹೌದು. ಆ ಮಗು ಏನಾಯ್ತು? ಆ ಮಗು ಸತ್ತು ಹೋಗಿದೆ. ಆ ಮಗು ಹುಟ್ಟಿದ್ ಯಾವಾಗ ನಿಮಗೆ? ಆ ಮಗು ಹುಟ್ಟಿದ್ದು ನನಗೆ 83ಯಲ್ಲಿ. ಆ ಮಗು ಹುಟ್ಟಿದ್ ನಿಜ? ಹೌದು. ಅದು ಹೆಣ್ಣು ಗಂಡು ಮಗುನ? ಹೆಣ್ಣು ಮಗು. ಅದು ಹೆಣ್ಮಗು ಹುಟ್ಟುತ್ತೆ, ನಿಮ್ ಮನೆಯವರು ಗಲಾಟೆ ಮಾಡಿ ಆ ಮಗುನ ನದಿಲಿ ಬಿಟ್ಟಿದ್ದಾರೆ. ನದಿಯಲ್ಲಿ ಬಿಟ್ಟಿದ್ದಾರೆ.
ಸೊ ಆ ಕತೆ ನಿಜ, ಆದ್ರೆ ಆ ಮಗು ಅನನ್ಯ ಭಟ್ ಅಲ್ಲ. ಸೊ ನೀವು ಹೇಳ್ತಾ ಇರೋ MBBS ವಿದ್ಯಾರ್ಥಿನಿ ಯಾರು ಧರ್ಮಸ್ಥಳದಲ್ಲಿ ಮಿಸ್ ಆದ್ಲು ಅನನ್ಯ ಭಟ್, ಅವಳು ನಿಮ್ಮ ಮಗಳಲ್ಲ. ನನ್ನ ಮಗಳಲ್ಲ, ಅವಳು ನಿಮ್ಮ ಅರವಿಂದ್ ಮತ್ತೆ ವಿಮಲಾ ಭಟ್ ಅವರ ಮಗಳು. ವಿಮಲಾ ಭಟ್ ಅವರ ಮಗಳು. ಹೌದು. ಸೊ ನೀವು ಇದುವರೆಗೂ ಹೇಳಿದ ಅನನ್ಯ ಭಟ್, ಇದುವರೆಗೂ ನೀವು ಹೇಳಿದ ಅನನ್ಯ ಭಟ್ MBBS ಓದ್ತಾ ಇದ್ಲು, ಅವಳು ಧರ್ಮಸ್ಥಳದಲ್ಲಿ ಮಿಸ್ ಆದ್ಲು, ನನ್ನ ಮಗಳು ಅಂತ ಹೇಳಿದೆಲ್ಲವೂ ಸುಳ್ಳು. ಸೊ ಅನನ್ಯ ಭಟ್ ಅನ್ನೋ ಯಾವ ಮಗಳು ನಿಮಗೆ ಹುಟ್ಟಿಲ್ಲ? ನನಗೆ ಯಾವುದು ಹುಟ್ಟಿಲ್ಲ. ಯಾಕೆ ನೀವು ತುಂಬಾ ಪ್ರಶ್ನೆ ಅಂದ್ರೆ ಎಲ್ಲರಿಗೂ ಕಾಡೋ ಪ್ರಶ್ನೆ, ನಮಗೂ ಸಹ. ಯಾಕಂದ್ರೆ ನೀವು ನಮ್ಮ ಸಂದರ್ಶನದಲ್ಲೇ ಹೇಳಿದ್ರಿ ಅನನ್ಯ ಭಟ್ ನನ್ನ ಮಗಳು, ನನ್ನ ಕರುಳ ಕುಡಿ ಅಂತ. ನನ್ನ ಕರುಳ ಕುಡಿ ಅಂತ ಹೇಳಿದೆ ಅಂತ ಹೇಳಿದ್ರೆ, ಅವರಿಗೆ ಹುಟ್ಟಿದ ಮಗಳು ನನ್ನ ಮಗು ಕಳ್ಕೊಂಡೇ ಇರುವಾಗ ನಾನು ಆ ಹುಡುಗಿಯನ್ನು ನನ್ನ ಮಗಳಂತೆ ನಾನು ಒಂದು ಟ್ರೀಟ್ ಮಾಡ್ತಾ ಇದ್ದೆ. ಅದೆಲ್ಲ ಸರಿ. ಈಗ ಅನನ್ಯ ಭಟ್ ನನ್ನ ಮಗಳು ಅಂತ ಯಾಕೆ ನೀವು ಸುಳ್ಳು ಹೇಳಿದ್ರಿ? ನಾನು ಸುಳ್ಳು ಹೇಳುವ ಪರಿಸ್ಥಿತಿ ಬಂದಿದೆ, ಅದಕ್ಕೆ ನಾನು ಸುಳ್ಳು ಹೇಳಿದ್ದೀನಿ. ಯಾಕೆಂದ್ರೆ ಅರವಿಂದ್ ವಿಮಲಾ ಅವರ ಮಗಳು ನಾನು ಅವತ್ತಿನಿಂದ ಇವತ್ತಿನ ತನಕ ನನ್ನ ಮಗಳ ರೀತಿಯಲ್ಲಿ ನಾನು ನೋಡ್ಕೊಂಡಿದ್ದೆ. ನನಗೆ ಮಗಳನ್ನ ಯಾವಾಗ ನದಿಯಲ್ಲಿ ಬಿಟ್ರು ಅವಾಗಿನಿಂದನೂ ನನಗೆ ಮಕ್ಕಳಿಲ್ಲದೆ ಇರುವ ಕಾರಣ ನಾನು ಅವಳನ್ನ ನಾನು ಒಂದು ಮಗಳಂತೆ ನಾನು ನೋಡ್ಕೊಂತಾ ಇದ್ದೆ. ಅನ್ನಿಸ್ಕೊಂಡೋದಲ್ಲ, ನೋಡ್ಕೊತಾ ಇದ್ರಿ. ಅನನ್ಯಗೂ ನಿಮ್ ಬಗ್ಗೆ ಪ್ರೀತಿ ಇತ್ತು, ತುಂಬಾನೇ ಪ್ರೀತಿ ಇತ್ತು. ಹೌದು. ಅವಳಿಗೆ ನೀವು ಅನನ್ಯನ ನನ್ ಮಗಳು ಅಂತಾನೆ ಅನ್ಕೊಂಡು ನಾನು ಆ ರೀತಿಯಲ್ಲಿ ನಾನು ಇದು ಮಾಡ್ಕೊಂಡು, ಆವಾಗ ಅವಳು SSLC ಮುಗ್ದು PUC ಅಲ್ಲಿ ಒಳ್ಳೆ ಇದಾಗಿ ತಗೊಂಡಿದ್ಲು ಅಂತ ಅರವಿಂದ್ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ಲು. ಆವಾಗ ಯಾವ ಕಾಲೇಜಿಗೆ ಹಾಕಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ಅದೆಲ್ಲ ಮಾಹಿತಿ ನಾನು ತಗೊಂಡಿಲ್ಲ. ಆಮೇಲೆ ಒಂದು ದಿನ ಆದ್ಮೇಲೆ ಸುಜಾತ, ನಾನು ಇದ್ರಲ್ಲಿ ಇರ್ಬೇಕಾಗಿದ್ರೆ ರಿಪ್ಪನ್ಪೇಟೆಯಿಂದ ಇವರ ಮನೆಗೆ ಬಂದಿದ್ದೆ. ಯಾರ ಮನೆಗೆ? ಅರವಿಂದ್ ವಿಮಲಾ ಮನೆಗೆ ಬಂದಿದ್ದೆ. ಆವಾಗ ಏನಾಯ್ತು ಅಂತ ಹೇಳಿದ್ರೆ, ಒಂದು ದಿನ ಪ್ಲಾನ್ ಮಾಡ್ಕೊಂಡ್ವಿ, ಧರ್ಮಸ್ಥಳಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರೋಣ ಅಂತ ಹೇಳಿ. ಯಾರ್ಯಾರು? ನಾನು, ಅರವಿಂದ್ ವಿಮಲಾ, ನಾನು ಮತ್ತು ಅವರ ಮಗಳು ಅನನ್ಯ. ಅಲ್ಲಿಂದ ನಾವು ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ನಾವು ಬಸ್ಸು ಇದು ಮಾಡಿಕೊಂಡು ಅಲ್ಲಿಂದ ನಾವು ಧರ್ಮಸ್ಥಳಕ್ಕೆ, ಆಮೇಲೆ ಕುಕ್ಕೆಗೆ ಹೋಗಿ ರಿಟರ್ನ್ ನಾವು ಧರ್ಮಸ್ಥಳಕ್ಕೆ ಬಂದ್ವಿ ದೇವ್ರ ದರ್ಶನ ಮಾಡಬೇಕು ಅಂತ. ಟೂರ್ ಹೋಗಿದ್ವಿ, ಒಟ್ಟಿಗೆ ಟೂರಿಗೆ ಹೋಗಿದ್ವಿ. ಹೋದವಾಗ ನಮ್ಗೆ ರೂಮ್ ಸಿಕ್ಕಿರ್ಲಿಲ್ಲ ಧರ್ಮಸ್ಥಳದಲ್ಲಿ. ಒಂದು ಕಡೆ ಒಂದು ಬೆಡ್ಶೀಟ್, ಒಂದ್ 4 ಬೆಡ್ಶೀಟ್ ಇಟ್ಕೊಂಡು ಹೋಗಿದ್ವಿ. ಆ ಬೆಡ್ಶೀಟ್ ಅಲ್ಲಿ ಒಂದು ಕಡೆ ಒಂದು ಇದು ಮಾಡ್ಕೊಂಡು ಮಲ್ಕೊಳ್ಳಕ್ಕೆ ನಾನು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಆವಾಗ ಅವರ ತಾಯಿ ತಂದೆ ಅರವಿಂದ್ ಮತ್ತು ವಿಮಲಾ ಹೋಗಿ ನಾವು ಹೋಗಿ ಅಲ್ಲಿ ದೇವ್ರ ದರ್ಶನಕ್ಕೆ ಟಿಕೆಟ್ ಅಥವಾ ಏನಾದ್ರು ತರಬೇಕು ಅಂತ ಅವರು ಹೋಗಿದ್ರು. ನಾನು ಈ ಕಡೆ ಹೋಗಿದ್ದೀನಿ. ಇವಳು ಒಬ್ಬಳನ್ನ ಬಿಟ್ಟು, ಯಾರನ್ನ? ಅನನ್ಯನನ್ನ ನಿಮ್ಮ ಹತ್ರನೇ ಬಿಟ್ಟು ಹೋಗಿದ್ರ? ನನ್ನ ಹತ್ರ ಬಿಟ್ಟು ಹೋಗಿರ್ಲಿಲ್ಲ. ಅವಳನ್ನ ಬ್ಯಾಗ್ ನೋಡ್ಕೊ ಅಂತ ಹೇಳಿ ಅಲ್ಲಿ ಬಿಟ್ಟು, ನಾನು ಈ ಕಡೆ ಏನೋ ಒಂದು ಇದು ಹಣ್ಣುಕಾಯಿ ಅಥವಾ ಏನಾದ್ರು ಒಂದು ತರಬೇಕು ಅಂತ ನಾನು ಈ ಕಡೆ ಬಂದಿದ್ದೆ, ನೋಡ್ಕೊಂಡು ಬರೋಣ ಅಂತ. ಅವರು ದೇವಸ್ಥಾನಕ್ಕೆ ಯಾವಾಗ ಇದು ಸಿಗುತ್ತೆ, ಟಿಕೆಟ್ ಸಿಗುತ್ತೆ, ಯಾವಾಗ ಒಳಗಡೆ ಹೋಗ್ಬೋದು, ಎಷ್ಟು ಗಂಟೆಗೆ ದೇವ್ರ ದರ್ಶನ ಆಗುತ್ತೆ, ಯಾವಾಗ ನಾವು ಇದನ್ನೆಲ್ಲ ತಗೊಳ್ಬಹುದು ಅನ್ನೋದನ್ನ ಮಾಹಿತಿ ತಗೊಳಕ್ಕೆ ಅವ್ರು ಆ ಕಡೆ ಹೋಗಿದ್ರು. ಅವಾಗ ಎಷ್ಟು ಗಂಟೆ ಆಗಿತ್ತು? ಅವಾಗ ಆಲ್ಮೋಸ್ಟ್ ಸಂಜೆ ಒಂದು 6-6:30 ಆಗಿರ್ಬೇಕು. ಇದು ಎಷ್ಟನೇ ಇಸ್ವಿನಲ್ಲಿ? 2003ರಲ್ಲಿ. ಅವತ್ತು ಯಾವ ವಾರ? 2003ರಲ್ಲಿ ಸೋಮವಾರ ಅಂತ ನಾನು ಹೌದು. ದೇವರಿಗೆ ಕುಕ್ಕೆ ಸುಬ್ರಹ್ಮಣ್ಯ ನೋಡ್ಕೊಂಡು ಧರ್ಮಸ್ಥಳಕ್ಕೆ ಸಂಜೆ ಬರ್ತೀರಾ? ಅಲ್ಲಿ ಎಲ್ಲಿ ಉಳ್ಕೊಂಡಿದ್ರಿ ನೀವು? ರೂಮ್ ಸಿಕ್ಕಿರ್ಲಿಲ್ಲ? ಎಲ್ಲಿ ಉಳ್ಕೊಂಡಿದ್ರಿ ನೀವು? ಅಲ್ಲಿ ಒಂದು ಪ್ಯಾಸೇಜ್ ತರ ಇರುತ್ತೆ, ಎಲ್ಲಾರು ಬಂದ್ರೆ ದೇವಸ್ಥಾನದ ಎದುರುಗಡೆ, ಅಲ್ಲಿ ದೇವಸ್ಥಾನದ ಈ ಕಡೆ ರೂಮ್ಗಳು ಎಲ್ಲ ಇಟ್ಟಿರ್ತಾರಲ್ವಾ, ಅಲ್ಲಿ ಪ್ಯಾಸೇಜ್ ಎಲ್ಲ ಇರುತ್ತೆ. ಅಲ್ಲಿ ನಾವು ಬಟ್ಟೆಗಳನ್ನ ಹಾಕೊಂಡು ಬ್ಯಾಗ್ ಇಟ್ಕೊಂಡು ಬ್ಯಾಗ್ ಅನ್ನು ಜಾಗ್ರತೆ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಕೊಂಡು ನಾವು ಅಲ್ಲಿ ಇದ್ ಮಾಡಿದ್ವಿ. ಅಷ್ಟೊತ್ತಿಗೆ ಇವಳು ಅನನ್ಯ, ನಾವು ಅವ್ರು ಆ ಕಡೆಯಿಂದ ಬರಬೇಕಾಗಿದ್ರೆ ನಾನು ಈ ಕಡೆಯಿಂದ ಬರಬೇಕಾಗಿದ್ರೆ ಅನನ್ಯ ಇರ್ಲಿಲ್ಲ. ಅನನ್ಯ ಕಾಣಿಸ್ತಿರ್ಲಿಲ್ಲ. ಆಮೇಲೆ ಅರವಿಂದ್ ವಿಮಲಾ ಹುಡುಕಿಕೊಂಡು ಹೋದ್ರು ಎಲ್ಲಾ ಕಡೆನು ನೋಡೋಣ ಅಂತ. ನಾನು ಈ ಕಡೆ ಹುಡುಕಿಕೊಂಡು ಹೋದವಾಗ ಕತ್ಲೆ ಆಗಿತ್ತು. ಸಾಧಾರಣ ಒಂದು 7-7:30 ಆಗಿದೆ. 7-7:30 ಅಷ್ಟೊತ್ತಿಗೆ ಇಬ್ರು ಹೇಳಿದ್ರು, ಒಂದು ಹುಡುಗಿಯನ್ನ ಈ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ರು. ಯಾರು? ಜನ. ನಾನು ಅದನ್ನ ಹೋಗಿ ಫಾಲೋ ಅಪ್ ಮಾಡ್ಕೊಂಡು ಹೋದೆ.
ಯಾರು ಅನನ್ಯನ ಕರ್ಕೊಂಡು ಹೋಗ್ತಾ ಇದ್ರು ಅವ್ರನ್ನ ನೀವು ಫಾಲೋ ಮಾಡ್ಕೊಂಡು ನೋಡಿದ್ರ ಅನನ್ಯ ಕರ್ಕೊಂಡು ಹೋಗ್ತಾ ಇರೋದು? ಹೋಗೋದನ್ನ ನೋಡಿದ್ರೆ ನಾನು ಹೋಗಿ ಇದು ಮಾಡಬೇಕಾಗಿದ್ರೆ ನೀವು ಬರಬೇಡಿ ನೀವು ವಾಪಸ್ ಹೋಗಿ ಅಂತ ನನ್ನನ್ನ ಕೂಗಿ ಕೂಗಿ ಹೇಳ್ತಾ ಇದ್ರು. ಯಾರವರು? ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಗಂಡಸರು 2 ಜನ ಬಲಿಷ್ಠವಾಗಿದ್ರು. ಅವ್ರು ಕರ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ನಾನು ಅಂದ್ರೆ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಿದ್ರ? ಎಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ಆಗ ಅನನ್ಯ ಕೂಗ್ತಾ ಇರ್ಲಿಲ್ವಾ? ಕಿರ್ಚ್ತಾ ಇದ್ಲು, ಕೂಗ್ತಾ ಇದ್ಲು, ಬಚಾವ್ ಮಾಡಿ ಅಂತ. ನಾನು ಹೋದ್ರೆ ನನಗೆ ಹೊಡಿಯಕ್ಕೆ ಬರ್ತಾ ಇದ್ರು. ಅಲ್ಲಿ ಬೇರೆ ಜನ ಯಾರು ಇರ್ಲಿಲ್ವಾ ಅವಾಗ? ಅದು ಬೆಟ್ಟದ ಹಿಂದ್ಗಡೆ ಹೋಗ್ತಾ ಇದ್ರು. ಬೆಟ್ಟದ ಹಿಂದೆ? ಬಾಹುಬಲಿ ಬೆಟ್ಟದ ಹಿಂದೆ. ಬಾಹುಬಲಿ ಬೆಟ್ಟದ ಹಿಂದೆ. ಬಾಹುಬಲಿ ಬೆಟ್ಟದ ಹಿಂದೆ ಕರ್ಕೊಂಡು ಹೋಗ್ಬಿಟ್ರ ಮಗುನ? ಹೋಗ್ತಾ ಇದ್ದಾರೆ. ಅಲ್ಲಿ ಕೂಗಿದ್ರೆ ನನಗೆ ಇನ್ನೂ ನಾನು ಇದು ಮಾಡ್ಕೊಳಕ್ ಆಗಲ್ಲ ಅಂತ ಅಲ್ಲಿ ಇನ್ನೂ 2 ಜನ ಬಂದ್ರು. ಅಲ್ಲಿ ಇನ್ನೂ 2 ಗಂಡಸರು ಬಂದ್ರ? 2 ಗಂಡಸರು ಬಂದ್ರು. ಇನ್ನೂ 2 ಗಂಡಸರು ಬಂದು ಅವಳನ್ನ ಕೈ ಕಾಲೆಲ್ಲ ಕಟ್ಟಿ ಹಾಕಿದ್ದನ್ನ ನಾನು ಕಣ್ಣಾರೆ ನೋಡಿದೀನಿ. ಅವಾಗ ನೀವೇನು ಕಿರ್ಚಿಕೊಳ್ಳಿ? ವಾಪಸ್ ಬರ್ಬೇಕಾಗಿದ್ರೆ ನಾನು ಕಿರ್ಚಿಕೊಂಡು ಇಲ್ಲಿ ಬನ್ನಿ ಅಂತ ಎಲ್ಲರನ್ನು ಕರೆದ್ರು. ಯಾರು ಬಂದಿಲ್ಲ ಅಲ್ಲಿಯ ಲೋಕಲ್ ಜನರು. ಅಂದ್ರೆ ಜನ ನೋಡ್ತಾ ಇದ್ರ? ಅವಾಗ ಜನ ನೋಡಿದ್ದಾರೆ. ಸೊ ಅನನ್ಯನ ಇಬ್ರು ಗಂಡಸರು ಬಾಹುಬಲಿ ಬೆಟ್ಟದ ಮೇಲೆ ಎಳ್ಕೊಂಡು ಹೋಗ್ತಾ ಇರೋದನ್ನ ನೀವು ಹಿಂದೆ ಫಾಲೋ ಮಾಡ್ಕೊಂಡು ಹೋಗಿದ್ದೀನಿ. ಈ ಕಡೆ ನಾನು ವಾಪಸ್ ಬರುವುದ ಅಲ್ಲಿ ನೋಡ್ಕೊಂಡು ಇವರಿಗೆ ಅರವಿಂದ್ ವಿಮಲಾಗೆ ಕರ್ಕೊಂಡು ಹೋಗೋಣ ಅಂತ ಬಂದ್ರೆ ಅರವಿಂದ್ ವಿಮಲಾ ಅಲ್ಲಿ ಕಾಣಿಸ್ತಿರ್ಲಿಲ್ಲ. ಅವರು ಇರ್ಲಿಲ್ಲ. ಅವರು ಅಲ್ಲಿ ಹೋಗ್ಬಿಟ್ಟಿದ್ರು. ಎಲ್ಲಿ ಹೋದ್ರು ಅಂತ ಆಮೇಲೆ ನನಗೆ ಗೊತ್ತಿಲ್ಲ. ನಿಮಗ್ ಸಿಗ್ಲೇ ಇಲ್ಲ ಅವರು? ನನಗೆ ಸಿಗ್ಲಿಲ್ಲ. ಎಷ್ಟೋ ತನಕ ನೀವು ಹುಡುಕಿದ್ರಿ? ರಾತ್ರಿ? ನಾನು ರಾತ್ರಿ 1 ಗಂಟೆ ತನಕ ನಾನು ಹುಡುಕಿದ್ದೀನಿ. ಈ ಕಡೆ ಅವಳನ್ನು ನಾನು ಇದು ಮಾಡ್ಕೊಂಡು ಹೋಗ್ಬೇಕು, ಈ ಕಡೆ ಇವರನ್ನು ಹುಡುಕಬೇಕು. ನನಗೆ ಮೈಂಡ್ ಒಂಥರ ನನಗೆ ತುಂಬಾ ಶಾಕ್ ಆಗಿ ನಾನು ಕುತ್ಕೊಂಡು ಬಿಟ್ಟೆ. ಆವಾಗ ಬಲಿಷ್ಠವಾಗಿ 2 ಜನ ನನ್ನನ್ನ ಇದು ಮಾಡ್ಕೊಂಡು ಬರಕ್ಕೆ ಬಂದ್ರು, ಓಡಿಸ್ಕೊಂಡು ಬಂದ್ರು. ನೀವು ವಾಪಸ್ ಹೋಗ್ಲೇಬೇಕು ಇಲ್ಲಿಂದ ಅಂತ ಹೇಳಿದ್ರು. ನಾನು ಭಯದಿಂದ ನಾನು ವಾಪಸ್ ಬಂದೆ. ನೆಕ್ಸ್ಟ್ ಡೇ ಹೋಗ್ಬೇಕಾಗಿದ್ರೆ ಅವಳ ಪೂರ್ತಿ ಬಟ್ಟೆ ಮೈ ಮೇಲೆ ಇರ್ಲಿಲ್ಲ, ಎಲ್ಲಾನು ರೇಪಾಗಿ ಅವಳು ಸತ್ತು ಹೋಗಿದ್ದಾಳೆ. ಇದು ನಾನು ಕಣ್ಣಾರೆ ನೋಡಿರುವ ವಿಚಾರ. ಬಾಹುಬಲಿ ಬೆಟ್ಟದ ಮೇಲೆ ಅನನ್ಯ ಶವ ನೋಡಿದ್ರಿ ನೀವು? ಶವ ನೋಡಿದೀನಿ. ಸತ್ತೋಗ್ಬಿಟ್ಟಿಲ್ಲ ಅವಾಗ? ಸತ್ತು ಹೋಗಿ ಬಿಟ್ಟಿದ್ದಾಳೆ. ನೀವು ಬಾಡಿ ಹೋಗಿ ನೋಡಿದ್ರ? ಶವದ ಹತ್ರ ಹೋಗಿ ನೋಡಿದ್ರ? ಶವದ ಹತ್ರ ಹೋಗಿ ನೋಡಕ್ಕೆ ನನ್ನನ್ನ ಬಿಟ್ಟಿಲ್ಲ. ಯಾರು ಬಿಡ್ಲಿಲ್ಲ? ಅದೇ ಅಲ್ಲಿಯ ಕೆಲವು ವ್ಯಕ್ತಿಗಳು. ಅಲ್ಲಿದ್ರ ಅವರು ವ್ಯಕ್ತಿಗಳು? ಅಲ್ಲಿ ಆ ಕಡೆ ಹೋಗ್ಬೇಡಿ, ಅಲ್ಲಿ ಯಾರು ಹೋಗ್ಬಾರ್ದು, ಅಲ್ಲಿ ಹೋಗುವಾಗಿಲ್ಲ ಅಂತ ಹೇಳಿದ್ರು. ನಾನು ಆ ಕಡೆ ಹೋಗ್ಬೇಕಾಗಿದ್ರೆ. ಎಷ್ಟೊತ್ತಿಗೆ ಅದು ನೀವು ನೋಡಿದ್ದು? ಅದು ನೆಕ್ಸ್ಟ್ ಡೇ. ಮತ್ ರಾತ್ರಿ ಎಲ್ಲ ಏನ್ ಮಾಡ್ತಿದ್ರಿ ನೀವು? ರಾತ್ರಿ ಎಲ್ಲ ಹುಡ್ಕಾಡಿದ್ದೀನಿ. ಇಲ್ಲಿ ಈ ಕಡೆ ಇದು ಮಾಡ್ಕೊಳ್ಳಿ, ನಾನು ಒಬ್ಳೇ ಇದ್ದೀನಿ, ನಾನು ಎಲ್ಲಿ ಹೋಗ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಒಂದು ಅರವಿಂದ ವಿಮಲಾನು ಸಿಗ್ಲಿಲ್ಲ ನಿಮ್ಗೆ? ಅರವಿಂದ ವಿಮಲಾನು ಸಿಗ್ಲಿಲ್ಲ. ಇದು ನಿಜಾಂಶ. ಇದು ಸೊ ಅನನ್ಯ ಶವ ನೋಡಿದ್ರಿ ನೀವು ಬೆಳಗ್ಗೆ ಹೋಗಿ? ಅಷ್ಟೊತ್ತಿಗೆ ಜನ ಎಲ್ಲ ಬಂದ್ಬಿಟ್ಟಿದ್ರು? ಜನ ಏನು ಬಂದಿಲ್ಲ, ಅಲ್ಲಿ ಬಿಟ್ಟಿದ್ರು. ಅಲ್ಲಿ ಜನ ಯಾರ್ಯಾರು ಹೋಗಿ ಬಂದು ನೀವು ಆ ಕಡೆ ಹೋಗ್ಬಾರ್ದು ಅಂತ ನನ್ನನ್ನ ಈ ಕಡೆ ಕಳಿಸಿದ್ರು ಜನ. ಆಮೇಲೆ ಎಲ್ಲಿ ಹೋಗಿ ನೋಡಿದ್ರಿ ನೀವು? ನಾನು ಮತ್ತೆ ಹೋಗಿ ನೋಡಕ್ ಆಗ್ಲಿಲ್ಲ. ನಾನು ಭಯದಿಂದ ನಾನು ವಾಪಸ್ ನನಗೆ ಹೊಡೆದ್ರು. ಅಂದ್ರೆ ವಿವಸ್ತ್ರಳಾಗಿ ಬಿದ್ದಿದ್ದಂತಹ ಅನನ್ಯಳ ಶವನ ನೋಡಿ ನೀವು ಶಾಕ್ ಒಳಗಾದೆ. ಅಲ್ಲಿಂದ ನಾನು ಈ ಕಡೆ ಬಂದು ಧರ್ಮಸ್ಥಳ ದೊಡ್ಡವರ ಹತ್ರ ಹೇಳಕ್ಕಂತ ಬರ್ಬೇಕು ಅಂತ ನಾನು ಬಂದೆ. ನಾನು ಅಲ್ಲಿಗೂ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಅಲ್ಲಿಗೆ ಬಂದಾವಾಗ 3 ಜನ ನನ್ನನ್ನ ಕರ್ಕೊಂಡು ಹೋಗಿ ನನ್ನನ್ನು ರೂಮ್ ಅಲ್ಲಿ ಕೂಡಿ ಹಾಕಿದ್ರು. ಯಾರು ಅಂತ ನನಗೂ ಗೊತ್ತಿಲ್ಲ. ಕಣ್ಣಿಗೆ ಬಟ್ಟೆ ಕಟ್ಟಿ ಕೂಡು ಹಾಕಿ ಒಂದು ರಾತ್ರಿ ಅಲ್ಲಿ ಇರಿಸ್ಕೊಂಡು ನೆಕ್ಸ್ಟ್ ಡೇ ಬೆಳಿಗ್ಗೆ ನನ್ನನ್ನು ವಿವಸ್ತ್ರ ಮಾಡಿ ಕಳಿಸಿದ್ದಾರೆ. ಸೊ ನೀವು ಮೊನ್ನೆ ನಮ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡ್ತಾ ಹೇಳಿದ್ರಿ, ನನ್ನನ್ನ ಎಳ್ಕೊಂಡು ಹೋಗಿ ಕಣ್ಣಿಗೆ ಬಟ್ಟೆ ಹಾಕಿ ಹೊಡೆದ್ರು, ನನ್ನ ತಲೆಗೆ ಹೊಡೆದಿದ್ದಾರೆ. ಎಲ್ಲಿ ಹೊಡೆದ್ರು? ಅದೇ ಒಂದು ಕಡೆ ಬಂದು ಕೂರ್ಸಿಟ್ಟು ಬಿಟ್ಟು ತಲೆಗೆ ಹೊಡೆದಿರೋದು ಸತ್ಯ. ನಾನು ಇಲ್ಲಿಂದ ಹೋಗ್ಬೇಕು ಅಂತ. ಎಲ್ಲಿ ತಲೆಗೆ ಏಟಾಯ್ತು? ಇಲ್ಲಿ ತಲೆಗೆ ಏಟಾಗಿದೆ. ಸೊ ನಿಮ್ ಕೈ ಕಟ್ ಹಾಕಿ ಕೂರ್ಸಿ ತಲೆಗೆ ಹೊಡೆದ್ರು? ಹೌದು. ಆಮೇಲೆ ಏನಾಯ್ತು? ಆಮೇಲೆ ಏನು, ನಾನು ಅಲ್ಲಿಂದ ಹೋಗಿ ಇನ್ನು ಬೆಳ್ತಂಗಡಿಗೆ ಹೋದೆ, ಹೀಗೀಗಾಗಿದೆ ಅಂತ ಹೇಳಿದ್ರೆ ನಾವು ಯಾವ್ದನ್ನು ತಗೊಳ್ಳಲ್ಲ ಅಂತ ಹೇಳಿದ್ರು. ಸೊ ನೀವು ಅಲ್ಲಿಂದ ಅಂದ್ರೆ ಅದಾದ ಮೇಲೆ ನಾನು ಏಟಾಗಿ ಬಂದು ನೆಕ್ಸ್ಟ್ ಬಂದವಾಗ ಅಲ್ಲಿಂದ ಯಾರು ಕರ್ಕೊಂಡು ಹೋದ್ರು ನಿಮ್ಮನ್ನ? ಧರ್ಮಸ್ಥಳದಲ್ಲಿ ಬಿದ್ದಿದ್ರಲ್ಲ ಏಟಾಗಿ? ನನ್ನ ಬಟ್ಟೆ ಎಲ್ಲ ಇದಾಗಿತ್ತು, ಬಿದ್ದಿದ್ದೆ. ಒಂದು ಹಾಸ್ಪಿಟಲೈಸ್ ಯಾರು ಅಂತ ಗೊತ್ತಿಲ್ಲ ನನಗೆ. ನಿಮ್ಮನ್ನ ಆಸ್ಪತ್ರೆಗೆ ಸೇರಿಸಿದ್ರು? ಯಾರು? ಅವ್ರ ಹೆಸರು ಗೊತ್ತಿಲ್ಲ ನನಗೆ ಮೇಡಮ್. ಯಾರೋ ವ್ಯಕ್ತಿ ಮೈಯಲ್ಲಿ ಬಟ್ಟೆ ಇರ್ಲಿಲ್ಲ ಅನ್ನೋದು ಮಾತ್ರ ನನಗೆ ಗೊತ್ತು. ಹೊಡೆದು ಬಿದ್ದಿದ್ದೀನಿ ಹೊಡೆದಿರೋದು ಮಾತ್ರ ಗೊತ್ತು, ಮೈಯಲ್ಲಿ ಬಟ್ಟೆ ಇಲ್ಲ ಅನ್ನೋದು ಮಾತ್ರ ಗೊತ್ತು. ಅದಾದ ಮೇಲೆ ನನಗೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ.
ಇದು ಸತ್ಯ. ಅದಾದ್ಮೇಲೆ ನಾನು ನೆಕ್ಸ್ಟ್ ನನಗೆ ಇದು ಬಂದ ತಕ್ಷಣ ನಾನು ಸೀದಾ ಎದ್ದುಕೊಂಡು ಇನ್ನು ಇದು ಆಗೋದಿಲ್ಲ ಅಂತ ಹೇಳ್ಕೊಂಡು ಹೋಗಿದ್ದೀನಿ. ಎಲ್ಲಿ ಹೋದ್ರಿ? ನಾನು ಇದಕ್ಕೆ ರಿಪ್ಪನ್ಪೇಟೆಗೆ ಹೋದ್ರಿ. ಹೌದು. ನೀವು ಅನನ್ಯ ಬಿಟ್ರಿ, ಅರವಿಂದ್ ವಿಮಲನು ಮೀಟ್ ಆಗ್ಲಿಲ್ಲ ನೀವು? ಇಲ್ಲ, ನಾನು ಭಯದಿಂದ ನಾನು ರಿಪ್ಪನ್ಪೇಟೆಗೆ ಹೋದೆ. ರಿಪ್ಪನ್ಪೇಟೆಗೆ ಹೋಗಿ ಮತ್ತೆ ನಾನು ಬಂದೆ. ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಡಿ ಅಂತ ಹೇಳಿ. ಎಷ್ಟು ದಿನ ಆದ್ಮೇಲೆ ಬಂದ್ರಿ? ನಾನು ರಿಪ್ಪನ್ಪೇಟೆಗೆ ಹೋಗಿ 1 ವಾರ ಆದ್ಮೇಲೆ ಮತ್ತೆ ನಾನು ರಿಟರ್ನ್ ಬಂದೆ. ನಾನು ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ಕೇಳಕ್ಕೆ. ನೀವೇ ಬಂದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಕೇಳ್ತೀರಾ? ಏನಂತ? ಹೀಗೀಗಾಗಿದೆ, ಈ ರೀತಿ ಆಗಿದೆ, ಒಂಚೂರು ದಯವಿಟ್ಟು ಅದನ್ನ ಇದು ಮಾಡಿ ಕೊಡಿ, ನನಗೆ ಡೆಡ್ ಬಾಡಿ ಸಿಕ್ಕಿದ್ರೆ ಕೊಡಿ ಅಂತ ಹೇಳಿ ಕೇಳಿದೆ ನಾನು. ಹೋಗಮ್ಮ, ನಮ್ಗೆ ಅದೇ ಎಲ್ಲ ಕೆಲಸ ಅಲ್ಲ, ನೀವು ಯಾರ್ಯಾರನ್ನ ಇದು ಮಾಡಿಕೊಂಡು ನೀವು ಇಲ್ಲಿಗೆ ಬರಬೇಡಿ, ಸಾವಿರಾರು ಜನ ಬರ್ತಾರೆ ಹೋಗ್ತಾರೆ ಸಾಯ್ತಾರೆ, ಅದು ನಮ್ಮ ಕೆಲಸ ಅಲ್ಲ ಅಂತ ಹೇಳಿ ನನ್ನನ್ನ ವಾಪಸ್ ಕಳಿಸಿದ್ರು. ಅಲ್ಲಿಂದ ಮತ್ತೆ ನಾನು ನಿಮ್ಗೆ ಅರವಿಂದ್ ವಿಮಲ ಅವ್ರು ಸಿಗ್ಲೇ ಇಲ್ವಾ? ನನಗೆ ಸಿಗ್ಲಿಲ್ಲ. ಆಮೇಲೆ ನೀವು ಅವ್ರನ್ನ ಮೀಟ್ ಮಾಡಕ್ಕೆ ಟ್ರೈ ಮಾಡ್ಲಿಲ್ವಾ? ಫೋನ್ ಏನು ಇರ್ಲಿಲ್ವಾ ಅವ್ರ ಹತ್ರ? ಒಂದು ಸಣ್ಣ ಮೊಬೈಲ್ ಫೋನ್ ಇತ್ತು ಅವಾಗ. ಆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಸರಿ, ಇದು ಸತ್ಯ. ಈಗ ನೀವು ಹೇಳಿದ್ರಿ ನಾನು ಒಂದು ದಾಖಲೆ ತೋರಿಸ್ತೀನಿ ನಿಮ್ಗೆ ಅಂತ. ಏನಾ ದಾಖಲೆ ತೋರಿಸ್ತೀರಾ? ನಾನು ತೋರಿಸ್ತೀನಿ. ತೋರಿಸಿ. ಸುಜಾತಾ ಭಟ್ ಅವರು ಒಂದು ಪ್ರಮುಖವಾದ ದಾಖಲೆಯನ್ನ ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಾ ಇದ್ದಾರೆ. ಆ ದಾಖಲೆ ಏನು ಅಂತ ನೀವು ನೋಡಬಹುದು. ಸುಜಾತಾ ಭಟ್ ಅವರೇ, ಏನು ಅದು ಲೆಟ್ರು, ಏನು ಈ ದಾಖಲೆ, ಏನು ಅಂತ ಹೇಳ್ತೀರಾ? ಶ್ರೀ ಕುಲದೇವತಾ ಪ್ರಸನ್ನ ನನ್ನ ಸ್ನೇಹಿತರಾದ ಸುಜಾತಾರವರಿಗೆ ಅರವಿಂದ್ ವಿಮಲಾ ದಂಪತಿಯವರು ಮಾಡುವ ನಮಸ್ಕಾರಗಳು. ಸುಜಾತಾ, ನಾನು ನಿಮ್ಮಲ್ಲಿ ಬೇಡಿಕೊಳ್ಳುವುದೇನೆಂದರೆ ನನ್ನ ಮತ್ತು ನನ್ನ ಹೆಂಡತಿ ವಿಮಲಾ ಹಾಗೂ ನನ್ನ ಮಗಳಾದ ಅನನ್ಯಳ ಸಾವಿನ ಬಗ್ಗೆ. ಸುಜಾತಳಾದ ನೀನು ನಮ್ಮ ಜೊತೆಗೆ ಧರ್ಮಸ್ಥಳ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿರುವ ಕಾರಣ ಧರ್ಮಸ್ಥಳದಲ್ಲಿ ನಡೆದಿರುವ ಘಟನೆ ಬಗ್ಗೆ ನಿನಗೆ ಗೊತ್ತಿದೆ. ಯಾವತ್ತಾದರೂ ಒಂದು ದಿನ ಈ ವಿಚಾರವನ್ನು ಸಮಯ ಬಂದಾಗ ನನ್ನ ಮಗಳಾದ ಅನನ್ಯಳ ರೇಪ್ ಮತ್ತು ಮರ್ಡರ್ ಆದ ವಿಚಾರವನ್ನು ಹಾಗೂ ನನ್ನ ಮತ್ತು ನನ್ನ ಗಂಡನನ್ನು ರೂಮಿನಲ್ಲಿ ಕೂಡಿ ಹಾಕಿ 10 ದಿನ ಇಟ್ಟಿರುವ ವಿಚಾರ ಹಾಗೂ ನನ್ನನ್ನು ವಿವಸ್ತ್ರಗೊಳಿಸಿದ ವಿಚಾರವನ್ನು 10 ವರ್ಷ ಆಗಲಿ 20 ವರ್ಷ ಆಗಲಿ ನೀನು ಇದನ್ನು ಸಮಾಜದ ಮುಂದೆ ತಿಳಿಸಬೇಕು. ಇದೆಲ್ಲದಕ್ಕೂ ನೀನು ಸಾಕ್ಷಿಯಾಗಿರುತ್ತೀಯ. ಕೃತ್ಯವನ್ನು ಮಾಡಿದವರು ಧರ್ಮಸ್ಥಳದ ಧರ್ಮಾಧಿಕಾರಿಯ ತಮ್ಮ ಹಾಗೂ ಅವರ ಸಹಚರರಾದ 4 ಜನ ಸೇರಿ ಮಾಡಿರುವುದು ನಿನಗೂ ಗೊತ್ತು. ಹೀಗಿರುವಾಗ ನಾವು ಬದುಕಿದ್ದರೂ ನಮ್ಮನ್ನ ಜೀವಂತವಾಗಿ ಇರಲು ಬಿಡುವುದಿಲ್ಲ. ನನ್ನ ಮಗಳ ಕೃತ್ಯವು ನಮ್ಮ ಮನಸ್ಸಿಗೆ ನೋವಾಗಿದೆ. ಹಾಗಿರುವ ಕಾರಣ ನಾನು ಮತ್ತು ನನ್ನ ಹೆಂಡತಿ ಜೀವಂತವಾಗಿ ಇರುವುದಿಲ್ಲ. ನೀನು ನಮ್ಮನ್ನು ಹುಡುಕುವ ಪ್ರಯತ್ನ ಮಾಡಬೇಡ. ನಿನಗೆ ಸಾಧ್ಯವಾದರೆ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನೀನು ಈ ವಿಚಾರವನ್ನು ಯಾವತ್ತಾದರೂ ಒಂದು ದಿನ ಬರಬಹುದು. ಆ ಗಳಿಗೆಗೆ ನೀನು ಕಾದು ಈ ಪತ್ರವನ್ನು ಬಿಡುಗಡೆ ಮಾಡು. ನಿನ್ನನ್ನು ಈ ಜನರು ಹಿಂಬಾಲಿಸಬಹುದು. ಎಲ್ಲಿಯಾದರೂ ನಾನು ನನ್ನ ಹೆಂಡತಿ ಈ ಪತ್ರವನ್ನು ರಿಪ್ಪನ್ಪೇಟೆಯಾದ ಮನೆಗೆ ತಲುಪಿಸುತ್ತೇನೆ. ದಯವಿಟ್ಟು ಇದನ್ನು ನೀನು ಜೋಪಾನವಾಗಿಟ್ಟು ಕೊಂಡು ಇರು. ಇತಿ ತಮ್ಮ ಗೆಳತಿ ಅರವಿಂದ್ ವಿಮಲಾ. ಸೊ ಇದನ್ನ ಅರವಿಂದ್ ವಿಮಲಾ ಅವರು ನಿಮಗೆ ಬರೆದ ಪತ್ರ ಕೊಡಿ. ನೀವು ಆವತ್ತಿಂದ ಈ ಪತ್ರನ ಹೀಗೆ ಜೋಪಾನವಾಗಿಟ್ಟಿದ್ದೀರಾ? ಹೌದು. ಯಾಕೆ ಇಷ್ಟು ದಿನ ಆದ್ರೂ ನೀವು ಈ ಪತ್ರನ ಯಾರಿಗೂ ಕೊಡ್ಲಿಲ್ಲ? ಸಾಕ್ಷಿಯಾಗಿಯೇ ಇರುತ್ತೆ. ಇದನ್ನ ನನ್ನನ್ನ ಹಿಂಬಾಲಿಸಿಕೊಂಡು ಬರ್ತಾರೆ. ನನ್ನನ್ನ ತುಂಬಾ ಹುಡುಕಾಡ್ತಾ ಇದ್ರು ಒಂದು ಟೈಮ್ ಅಲ್ಲಿ. ನಾನು ಸಾಕ್ಷಿಯಾಗಿರುತ್ತೇನೆ ಅನ್ನುವಂಥದ್ದು ಅವರಿಗೆಲ್ಲರಿಗೂ ಧರ್ಮಸ್ಥಳದ ಕೆಲವರಿಗೆಲ್ಲ ಗೊತ್ತಿತ್ತು. ಈ ಅಮ್ಮ ಯಾವತ್ತಾದ್ರೂ ಬದುಕಿದ್ರೆ ಈ ಅಮ್ಮ ಬಂದು ನನ್ನನ್ನು ಇದು ಮಾಡ್ತಾರೆ ಅನ್ನುವಂತಹ ಒಂದು ವಿಚಾರವನ್ನ ಗೊತ್ತಿತ್ತು ಅನ್ನುವ ಕಾರಣಕ್ಕೆ ನಾನು ಈ ವಿಚಾರವನ್ನ ನಾನು ಗುಪ್ತವಾಗಿ ನಾನು ಒಂದು ಪರ್ಸಿನ ಮೂಲಕ ಒಳಗಡೆ ಇಟ್ಟುಕೊಂಡಿದ್ದೆ. ಇದು ಸತ್ಯ. ವೀಕ್ಷಕರೇ, ಇದು ಸುಜಾತಾ ಭಟ್ ಅವರು ತೋರಿಸ್ತಾ ಇರುವಂತಹ ಒಂದು ಪ್ರಮುಖ ದಾಖಲೆ. ಏನ್ ದಾಖಲೆ ಅಲ್ಲ, ಇದೊಂದು ಪತ್ರ. ಸುಜಾತಾ ಭಟ್ ಅವರ ಸ್ನೇಹಿತರಾದ ಅರವಿಂದ್ ವಿಮಲಾ ಅವರು ತಮ್ಮ ಮಗಳು ಅನನ್ಯ ಭಟ್ಗಾದ ಅನ್ಯಾಯದ ಬಗ್ಗೆ, ಅನನ್ಯ ಭಟ್ ಸಾವಿನ ಬಗ್ಗೆ ಅವರಿಗೆ ಬರೆದಿರುವಂತ ಪತ್ರ. ಈ ಪತ್ರವನ್ನ ಇಷ್ಟು ವರ್ಷಗಳ ಕಾಲ ಸುಜಾತಾ ಭಟ್ ಅವರು ತಮ್ಮಲ್ಲೇ ತುಂಬಾ ಜೋಪಾನವಾಗಿ ಇಟ್ಕೊಂಡಿದ್ರಂತೆ. ಅದನ್ನ ಇವತ್ತು ರಿಪಬ್ಲಿಕ್ ಕನ್ನಡದ ಮೂಲಕ ಇಡೀ ರಾಜ್ಯಕ್ಕೆ ತೋರಿಸ್ತಾ ಇದ್ದಾರೆ. ಅವರೇ ಸಹ ಓದಿದ್ರು ಈ ಪತ್ರದಲ್ಲಿ ಏನ್ ಬರ್ದಿದೆ ಅಂತ. ತನ್ನ ಮಗಳಿಗಾದ ಅನ್ಯಾಯನ ನೀನು ಹೇಗಾದ್ರೂ ಸರಿಪಡಿಸಬೇಕು, ಅನ್ಯಾಯಕ್ಕೆ ನ್ಯಾಯ ದೊರಕಿಸ್ಕೊಡೋ ಅಂತ ಹೋರಾಟ ಮಾಡಬೇಕು ಅಂತ ಅವರು ಈ ಪತ್ರದಲ್ಲಿ ಬರೆದಿದ್ದಾರೆ.
ಈ ಪತ್ರ ನಿಮಗೆ ಯಾವಾಗ ಸಿಕ್ತು? ನನಗೆ ರಿಪ್ಪನ್ಪೇಟೆಗೆ ಹೋದವಾಗ 2003 ಅಲ್ಲಿ ನಾನು ಇದು ಮಾಡ್ಕೊಂಡಿರುವಾಗ ಸಿಕ್ಕಿದ್ದು. ಯಾರು ನಿಮ್ಗೆ ಹೇಗ್ ಕಳಿಸಿದ್ರಿ ಅವರು ಪತ್ರನ? ಬಂದು ಕೊಟ್ಟು ಹೋಗಿದ್ದು. ಯಾರು? ಅರವಿಂದ್ ವಿಮಲ. ಓ, ಅವರೇ ನಿಮ್ಮನ್ನ ಹುಡ್ಕೊಂಡ್ ಬಂದ್ರ? ನನ್ಗೆ ಅವರು ಕಾಂಟ್ಯಾಕ್ಟೇ ಸಿಗ್ಲಿಲ್ಲ. ಕಾಂಟ್ಯಾಕ್ಟ್ ಅಂತ ಹೇಳಿದ್ರೆ ನಾನು ಅವರಿಗೆ ಕಾಂಟ್ಯಾಕ್ಟ್ ಸಿಗ್ಲಿಲ್ಲ. ಅವರೇ ನಿಮ್ಮನ್ನ ಹುಡ್ಕೊಂಡ್ ಬಂದ್ರು? ಅವರು ನಮ್ಮನ್ನ ಹುಡುಕಿಕೊಂಡು ಬಂದು, ನಾನು ಆ ಮನೆಯಲ್ಲಿ ಇರ್ಲಿಲ್ಲ ಅವಾಗ. ರಿಪ್ಪನ್ಪೇಟೆಯಲ್ಲಿ ನೀವು ಇರ್ಲಿಲ್ಲ? ರಿಪ್ಪನ್ಪೇಟೆಯಲ್ಲಿ ಅಂದ್ರೆ ನಾನೆಲ್ಲ ಹೊರಗಡೆ ಒಂದು 4 ದಿನ ಹೊರಗಡೆ ಹೋಗಿದ್ದೆ. ಆವಾಗ ಅವರು ಬಂದು ಕೊಟ್ಟು ಹೋಗಿದ್ರು. ಈ ಪತ್ರ ನಿಮ್ಮ ಹತ್ರ ಕೊಟ್ಟು ಹೋಗಿದ್ರು. ಅವತ್ತಿಂದ ಈ ಪತ್ರನ ಕೊಡಿ ಅಂತ ಕೊಟ್ಟು ಹೋಗಿದ್ರು. 2003ರಿಂದ ನೀವು ಈ ಪತ್ರನ ಹೀಗೆ ಜೋಪಾನವಾಗಿ ಇಟ್ಕೊಂಡಿದ್ದೀರಾ. ಇದು ರಂಗಪ್ರಸಾದಿಗೂ ಗೊತ್ತು. ರಂಗಪ್ರಸಾದ್ಗೂ ಗೊತ್ತು ಈ ಪತ್ರ ಇತ್ತು ಅಂತ? ಗೊತ್ತು. ಸೊ ನೀವು ಈ ಪತ್ರನ ಯಾಕೆ ಆವಾಗ್ಲೇ ಪೊಲೀಸ್ನವ್ರಿಗೆ ಕೊಡ್ಲಿಲ್ಲ? ಈ ತರ ಆಗಿದೆ ಅನನ್ಯ ಭಟ್ಗೆ ಧರ್ಮಸ್ಥಳದಲ್ಲಿ ಅವಳು ಮಿಸ್ಸಿಂಗ್, ಯಾವುದನ್ನು ಕೊಡಕ್ಕೆ ಹೋದ್ರೆ ಆವಾಗ್ಲೇ ಇರ್ಲಿಲ್ಲ ನಮ್ಮನ್ನ ಇದನ್ನ ಇದು ಮಾಡಿದ್ದು, ರೇಪ್ ಅಂಡ್ ಮರ್ಡರ್ ಆಗಿರುವಂತದ್ದನ್ನ ತಗೊಂಡಿರ್ಲಿಲ್ಲ, ತಗೊಂಡಿರ್ಲಿಲ್ಲ. ಅದನ್ನೆಲ್ಲ ಬಿಟ್ಟು ಓಡಿಸಿದ್ರು. ನಾನು 3-4 ಸಲ ಹೋಗಿದ್ದೀನಿ ಧರ್ಮಸ್ಥಳಕ್ಕೆ. ಈ ವಿಚಾರದ ಬಗ್ಗೆ ನಾನು ಇದು ಮಾಡಬೇಕು ಅಂತ ಹೋದಾವಾಗ್ಲೂ ಅವರು ನನ್ನನ್ನ ಜೋರು ಮಾಡಿ ಕಳಿಸಿದ್ದಾರೆ. ಅಲ್ಲಮ್ಮ, ಈಗ ಧರ್ಮಸ್ಥಳದಲ್ಲಿ ಒಂದು ಹೆಣ್ಮಗು ರೇಪ್ ಆಗಿ ಮರ್ಡರ್ ಆಗಿ ಬಿದ್ದಿರ್ತಾಳೆ ಶವ ಅಂದ್ರೆ ಯಾರು ಬಂದು ಅದು ಕಂಪ್ಲೇಂಟ್ ಆಗಿರ್ಲಿಲ್ವಾ? ಯಾರು ಸುದ್ದಿನೂ ಆಗಿರ್ಲಿಲ್ವಾ? ಅದು ಆಗೋದಕ್ಕೆ ಬಿಡ್ಲಿಲ್ಲ. ಯಾರು ಬಿಡ್ಲಿಲ್ಲ? ಅಲ್ಲಿಯ ಜನರು, ಅಲ್ಲಿ ಕೆಲವರೆಲ್ಲ ವ್ಯಕ್ತಿಗಳಿದ್ದಾರೆ. ಅದನ್ನ ಗುಪ್ತವಾಗಿ ಇದನ್ನ ಮಾಡಿ ನಾನು ನೆಕ್ಸ್ಟ್ ಹೋಗುವುದರೊಳಗಡೆ ಆ ಡೆಡ್ ಬಾಡಿಯನ್ನ ಎಲ್ಲಿಗೂ ತಗೊಂಡೋಗಿ ಹಾಕಿದ್ದಾರೆ ಅನ್ನುವಂಥದ್ದೇ ನನಗೆ ಗೊತ್ತಿಲ್ಲ. ಅರವಿಂದ್ ವಿಮಲಾ ಅವ್ರನ್ನ ನೀವು ಮುಖಾಮುಖಿ ಆಮೇಲೆ ನಾನು ಮೀಟ್ ಮಾಡಿಲ್ಲ. ಈ ಲೆಟರ್ ಕೊಟ್ಟ ಹೋದ್ಮೇಲೂ ನೀವು ಅವ್ರನ್ನ ಸಂಪರ್ಕಿಸಿಲ್ವಾ? ಅವರು ಹೇಳಿದ್ರು ನಾವು ಜೀವಂತವಾಗಿ ಇರ್ತೀವೋ ಇಲ್ವೋ ಅಂತ ಗೊತ್ತಿಲ್ಲ. ನಾನು ನೆಕ್ಸ್ಟ್ ಹೋದೆ ಅವರ ಮನೆ. ಅಲ್ಲಿಂದ ಈ ಲೆಟರ್ ಸಿಕ್ಕಿದ ತಕ್ಷಣ ನಾನು ಹೋದೆ. ಎಲ್ಲಿಗೆ ಹೋದ್ರಿ? ಸುರತ್ಕಲ್ಲಿಗೆ. ಇವ್ರು ಸುರತ್ಕಲ್ ಇದ್ರ? ಹೌದು. ಏನ್ ಕೆಲಸ ಮಾಡ್ತಿದ್ರ ಅರವಿಂದ್? ಅವರು ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಕೆಲಸ ಮಾಡ್ತಿದ್ರ? ವಿಮಲಾನು ಏನೋ ಒಂದು ಕೆಲಸ ಮಾಡ್ತಾ, ಯಾವ್ದೋ ಅಡಿಗೆ ಮನೆಗೆ ಹೋಗ್ತಾ ಇದ್ರು ಅಡಿಗೆ ಮಾಡಕ್ಕೆ. ತುಂಬಾ ಕಷ್ಟದಲ್ಲಿ ಸಿಗ್ಲಿಲ್ಲ ಅವರು? ನನಗೆ ಸಿಗ್ಲಿಲ್ಲ. ಆಮೇಲೆ ನನಗೆ ಗೊತ್ತಾಗಿದ್ದು ನೆಕ್ಸ್ಟ್ ಹೋದವಾಗ ಮನೆಗೆ ಬೆಂಕಿ ಕೊಟ್ಟು ಬಿಟ್ಟಿದ್ರು. ಯಾರು ಯಾರು ಅಂತ ನನಗೆ ಗೊತ್ತಿಲ್ಲ. ಅವ್ರ ಮನೆಗೆ ಬೆಂಕಿ ಹಚ್ಚಿ ಬಿಟ್ಟಿದ್ರು. ಅವರು ಅರವಿಂದ್ ವಿಮಲಾ ಅವರು ಪೆಟ್ರೋಲ್ ಹಾಕೊಂಡು, ನನಗೆ ಗೊತ್ತಾಗಿದ್ದು ಅರವಿಂದ್ ವಿಮಲಾ ರೈಲ್ವೆ ಸ್ಟೇಷನ್ ಹತ್ರ ಪೆಟ್ರೋಲ್ ಸುರಿದುಕೊಂಡು ಸತ್ತು ಹೋಗಿದ್ದಾರೆ ಅನ್ನುವ ವಿಚಾರ ಗೊತ್ತಾಗಿದ್ದು. ಅಂದ್ರೆ ಅರವಿಂದ್ ವಿಮಲಾ ಸಹ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಯಾವ ಇಸ್ವಿಲಿ ಅದು? 2004 ಅಲ್ಲಿ. 2003 ನಲ್ಲಿ ಅವ್ರು ನಿಮಗೆ ಲೆಟರ್ ಬರೀತಾರೆ. 2000 ನೀವು ಹುಡ್ಕೊಂಡು ಸೂರತ್ಕಲ್ ಹೋಗ್ತೀರಾ, ಅವ್ರ ಮನೆಗೆ ಬೆಂಕಿ ಬಿದ್ದಿರುತ್ತೆ. ಅರವಿಂದ್ ವಿಮಲಾ ಸಹ ಪೆಟ್ರೋಲ್ ಸುಕ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಗೆ ಯಾರು ಹೇಳಿದ್ದು? ಅಲ್ಲಿ ಒಬ್ರು ವ್ಯಕ್ತಿ ಹೇಳಿದ್ರು, ಹೀಗೆ ಅಲ್ಲಿ ಹೋಗಿ ಇದು ಹಾಕಿ ಸುಟ್ಟು ಹಾಕೊಂಡು ಪೆಟ್ರೋಲ್ ಹಾಕೊಂಡು ಸುಟ್ಟು ಹೋಗಿದ್ದಾರೆ, ಹೋಗಿ ಅಲ್ಲಿ ನೋಡಿ ಅಂತ ಹೇಳಿದ್ರು. ಅಲ್ಲಿ ಹೋಗುವಾಗ ಯಾವುದೂ ಇರ್ಲಿಲ್ಲ, ಎಲ್ಲ ಕರಕಲಾಗಿತ್ತು ರೈಲ್ವೆ ಟ್ರ್ಯಾಕ್ ಹತ್ರ. ಎಷ್ಟು ದಿನ ಆಗಿತ್ತು ಅವ್ರು ಸೂಸೈಡ್ ಮಾಡ್ಕೊಂಡು? ಅವಾಗ 1 ವಾರ ಆಗಿತ್ತು. ನಾನು ಹೋಗಿ ನೋಡ್ಬೇಕಾಗಿದೆ. ಸರಿ, ಈಗ 2004ರಲ್ಲಿ ಅರವಿಂದ್ ವಿಮಲಾ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ. ಆಮೇಲೆ ನೀವೇನ್ ಮಾಡಿದ್ರಿ? ಈ ಪತ್ರ ನೀವು ಇಟ್ಕೊಂಡೇ ಇದ್ರ? ಹಾಗೆ ಇಟ್ಕೊಂಡೇ ಇದ್ದೆ. ಏನ್ ಮಾಡಿದ್ರಿ? ಅಲ್ಲಿಂದ ಎಲ್ಲೋದ್ರಿ? 2004 ನಂತರ ನಾನು 2004-5 ಅಲ್ಲಿ ನಾನು ಬೆಂಗಳೂರಿಗೆ ಬಂದ್ಬಿಟ್ರಿ? ಹೌದು. ಅಲ್ಲಿ ನನ್ನ ಹುಡುಕಕ್ಕೆ ಪ್ರಯತ್ನ ಮಾಡಿದ್ರು. ಯಾರು? ಇದೇ ಗ್ಯಾಂಗ್ಗಳು. ಅವ್ರಿಗೆ ಹೆಂಗ್ ಗೊತ್ತಾಯ್ತು ನೀವು ಇಲ್ಲಿದ್ದೀರಾ? ಫಾಲೋ ಅಪ್ ಮಾಡ್ತಾ ಇದ್ರು? ನಾನು ಸಾಕ್ಷಿಯಾಗಿದ್ದೀನಿ ಅಂತ. ಓ, ಅನನ್ಯ ಭಟ್ ಸಾವಿಗೆ ನೀವು ಸಾಕ್ಷಿಯಾಗಿದ್ದೀರಾ ಅಂತ. ಒಟ್ಟು ಅಲ್ಲಿ ಎಲ್ಲೂ ಕಂಪ್ಲೇಂಟ್ ಆಗಿರ್ಲಿಲ್ವಾ? ಒಂದು ಹೆಣ್ಮಗುನ ಧರ್ಮಸ್ಥಳದಲ್ಲಿ ತಗೊಂಡಿಲ್ಲ? ತಗೊಂಡಿಲ್ಲ ಮೇಡಮ್. ಇಂಥದ್ದು ತುಂಬಾ. ಅರವಿಂದ್ ವಿಮಲಾ ಕಂಪ್ಲೇಂಟ್ ಕೊಟ್ಟಿದ್ರಾ ಇಲ್ವಾ? ಅವ್ರು ಕೊಡಕ್ಕೆ ನನಗೆ ಕಾಂಟ್ಯಾಕ್ಟ್ ಆಗ್ಲಿಲ್ಲ ಮೇಡಮ್. ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಅವರು ಪತ್ರದಲ್ಲಿ ಬರೆದು 10 ದಿನ ರೂಮ್ ಅಲ್ಲಿ ಕೂಡಿ ಹಾಕಿದ್ರು ಅಂತ ಬರ್ದಿದಾರಲ್ವಾ, ಅದಷ್ಟೇ ನನಗೆ ಗೊತ್ತಿರೋದು. ಅವ್ರು ಎಲ್ಲಿಗೆ ಹೋದ್ರು, ಆಮೇಲೆ ಏನು ಇತ್ತು ಅಂತ ನಾನು ಹುಡುಕಿಕೊಂಡು ಆಮೇಲೆ ಹೋಗಿದ್ದು ಈ ಪತ್ರ ನೋಡಿದ ಮೇಲೆ. ಇದು ಸತ್ಯ. ಇದು ಅವರು ಬರ್ದಿರುವ ಪತ್ರ. ಇದು ನಾನೇನು ಸೃಷ್ಟಿ ಮಾಡಿ ಇನ್ನೊಂದು ಕಾಲ್ಪನಿಕ ಇನ್ನೊಂದು ಇದು ಅಂತ ಹೇಳಬಾರ್ದು ಅಂತ ಹೇಳ್ಕೊಂಡು ನಾನು ಅದನ್ನ, ಈ ಪತ್ರವನ್ನ ಹಳೆಯ ಪೇಪರ್ ಅದಿನ್ನು ಮುಟ್ಟಿದ್ರೆ ಹರಿದು ಹೋಗುತ್ತೆ. ಅದೇ ಇವಾಗ ಏನಾಗಿತ್ತು ಅಂದ್ರೆ, ನೀವು ಅನನ್ಯ ಭಟ್ ಅನ್ನೋದು ಕಾಲ್ಪನಿಕ ಅಲ್ಲ, ಅವಳು ನನ್ನ ಮಗಳು, ನನ್ನ ಕರುಳ ಬಳ್ಳಿ ಅಂತ ಇಷ್ಟು ದಿನ ಹೇಳಿದ್ರಿ. ಹಾಗಾಗಿ ಈ ಲೆಟ್ರು ಸಹ ಹೇಗೆ ಸತ್ಯ ಅಂತ ಜನ ನಂಬಬೇಕು? ಯಾಕೆ ನಂಬಬೇಕು ಈ ಪತ್ರನ? ಆ ಪತ್ರದಲ್ಲಿ ಅನನ್ಯ ಅನ್ನುವಂತ ಹೆಸರಿದ್ದಾಳಲ್ವಾ, ಅವಳನ್ನ ನಾನು ಮಗಳಂತ ಟ್ರೀಟ್ ಮಾಡ್ಕೊಂಡಿದ್ದೆ ಅಷ್ಟೇ. ನನ್ನ ಮಗಳಲ್ಲ ಅವಳು, ಅರವಿಂದ್ ವಿಮಲಾ ಅವರ ಮಗಳು. ಸೊ ಈ ಪತ್ರನು ಯಾಕೆ ಕಾಲ್ಪನಿಕ ಆಗಿರಬಾರ್ದು? ಕಾಲ್ಪನಿಕ ಅಲ್ಲ ಇದು.
ಈ ಪತ್ರ ನಿಜಾಂಶ. ಕಾಲ್ಪನಿಕ ಅಲ್ಲ. ಕಾಲ್ಪನಿಕ ಅಲ್ಲ. ಆದ್ರೆ ಅನನ್ಯ ಭಟ್ ಅನ್ನೋದು ಕಾಲ್ಪನಿಕ. ಕಾಲ್ಪನಿಕ. ಅವಳು ನಿಮ್ಮ ಮಗಳಲ್ಲ, ನನ್ನ ಅನನ್ಯ ಭಟ್. ಮಗಳಲ್ಲ. ಈ ಕಾಲ್ಪನಿಕವಾಗಿ ಅನನ್ಯ ಭಟ್ ನನ್ ಮಗಳು, ಅವಳು ಧರ್ಮಸ್ಥಳದಲ್ಲಿ ಹೌದು, ಮಿಸ್ ಆದ್ಲು ಅಂತ ಯಾಕೆ ಕತೆ ಕಟ್ಟಿದ್ರಿ? ನಾನು ಕತೆ ಕಟ್ಟಬೇಕಾಗಿದ್ದು ಪರಿಸ್ಥಿತಿ ಬಂದಿತ್ತು, ನಾನು ಕತೆ ಕಟ್ಟಿದ್ದೀನಿ. ಕತೆ ಕಟ್ಟಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯಾವ್ದಾದ್ರು ನಾನು ಅಲ್ಲಿ ಈಗ ಲೆಟರ್ ಒಂದು ಇದರಲ್ಲಿ ನಾನು SP ಆಫೀಸಿಗೆ ದೂರು ಕೊಟ್ಟಿದ್ದನ್ನೇ ಬೇರೆ ಬೇರೆ ರೀತಿಯಲ್ಲಿ ತಗೊಂಡು ಹೋಗಿ ಬೇರೆ 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 ರೀತಿಯಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದಾರೆ ಈಗ ಅಲ್ವಾ. ನಾನು ಮಾಧ್ಯಮದ ಮುಂದೆ ಬಂದಾವಾಗಲೇ ಇನ್ನು ನಾನು ಇದನ್ನ ತಗೊಂಡು ಹೋಗಿ ನಾನು ಇದು ಮಾಡಿದ್ರೆ ನನ್ನನ್ನು ಸಾಯಿಸ್ತಾರೆ ಅನ್ನೋದು ನನಗೆ ಗ್ಯಾರಂಟಿ. ಯಾಕೆ ನಿಮಗೆ ಸಾಯಿಸ್ತಾರೆ ಅನ್ನೋ ಭಯ? ನಾನು ಸಾಕ್ಷಿ, ಕಣ್ಣಾರೆ ನೋಡಿರುವ ಸಾಕ್ಷಿ. ಇದು ಸತ್ಯ. ನನ್ನ ಕಣ್ಣೆದ್ರಲ್ಲಿ ಅವಳನ್ನ ಮಾಡಿರುವಂತ ಹಿಂಸೆ ಇದೆಯಲ್ಲ, ಅದು ನನ್ನ ಕಣ್ಣೆದ್ರಲ್ಲಿ ಇವತ್ತು ಕುಕ್ಕುತ್ತಾ ಇದೆ, ನನ್ನ ಆತ್ಮದಲ್ಲಿ ಕುಕ್ಕುತ್ತಾ ಇದೆ. ಒಂದು ಹುಡುಗಿಯನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಇದು ಸತ್ಯ. ನನಗೆ ಇವತ್ತು ಯಾವ ಜಾಗದಲ್ಲಿ ಇದು ಮಾಡಿದ್ದಾರೆ ಅನ್ನುವಂಥದ್ದು ನನ್ನ ಮನಸ್ಸಲ್ಲಿ ಇವತ್ತು ಎಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ನನಗೆ ಇವತ್ತಿಗೂ ನನಗೆ ಮನಸ್ಸಲ್ಲಿ ನೋವಾಗ್ತಾ ಇದೆ. ಆ ಹುಡುಗಿಯ ಬಾಳನ್ನ ಯಾವ ರೀತಿ ತಿಂದು ಚಿತ್ರಾನ್ನ ಮಾಡಿದ್ದಾರೆ ಅನ್ನೋದನ್ನ ಇದು ತುಂಬಾ ಸಮಾಜಕ್ಕೆ ನಾನು ತೋರಿಸಬೇಕಾಗಿತ್ತು, ಆಗ್ಲಿಲ್ಲ. ನನಗೆ ನನ್ನನ್ನು ಎಲ್ಲಾ ರೀತಿಯಿಂದ ನನ್ನನ್ನು ಇದು ಮಾಡಬೇಕು, ಫಾಲೋ ಅಪ್ ಮಾಡಿಕೊಂಡು ನನ್ನನ್ನು ಸಾಯಿಸಬೇಕು, ಎಲ್ಲಿ ಇದ್ರೂ ನನ್ನನ್ನು ಸಾಯಿಸಬೇಕು ಅನ್ನುವಂಥದ್ದು ತುಂಬಾ ಹುಡುಕಾಟ ಮಾಡಿದ್ದಾರೆ. ಹಾಗಾಗಿ ನಾನು ಇದನ್ನು ಜಪಾನವಾಗಿ ಇಟ್ಟುಕೊಂಡು ಇವತ್ತು ನಾನು ನಿಮ್ಮ ಮುಂದೆ ನಾನು ಇದನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇದನ್ನು ಯಾವಾಗ ನೀವು ಬಿಡುಗಡೆ ಮಾಡಬೇಕು ಅಂದ್ರೆ ನಾನು SITಗೆ ಹೋಗಿ ಆದ ಮೇಲೆ ಇದನ್ನ ಬಿಡುಗಡೆ ಮಾಡಿ, ಅಲ್ಲಿ ತನಕ ನೀವು ಬಿಡುಗಡೆ ಮಾಡಬೇಡಿ ದಯವಿಟ್ಟು. ಇವತ್ತು ನನ್ನ ಮಗಳಾಗಿದ್ರು ನಾನು ಇದು ಮಾಡಬೇಕಾಗಿತ್ತು. ಅವ್ರ ಜಾಗದಲ್ಲಿ ಇದ್ರು ಪಾಪ ಅವರು ಸತ್ತು ಹೋಗಿದ್ದಾರೆ. ಈ ನೋವನ್ನು ತಾಳಲಾರದೆ ಅವರು ಸತ್ತು ಹೋಗಿದ್ದಾರೆ. ಇರುವ ಒಬ್ಬ ಮಗಳು, ಅವರ ಮಗಳಾದ್ರೇನು ನನ್ನ ಮಗಳಾದ್ರೇನು, ಮಕ್ಕಳು ಎಲ್ಲರಿಗೂ ಒಂದೇ ಅಲ್ವಾ? ಹೇಳಿ ಮೇಡಮ್, ನೋವಾಗಲ್ವಾ? ನೋವಾಗುತ್ತಾ ಇಲ್ವಾ? ಇದ್ರಲ್ಲಿ ಏನಿದೆ ತಪ್ಪು? ಅವ್ರು ಎಷ್ಟು ಹಿಂಸೆ ಅನುಭವಿಸಿ ಇರ್ಬೇಕು. ಒಂದು ಮಗಳನ್ನ ಕಳ್ಕೊಂಡಿರೋರು ಪೆಟ್ರೋಲ್ ಹಾಕೊಂಡು ಸುಟ್ಟು ಹೋಗೋ ತನಕ ಅವ್ರು ಎಷ್ಟು ಹಿಂಸೆಯನ್ನ ಇದು ಮಾಡಿರ್ಬೇಕು, ಅನುಭವಿಸಿ ಇರ್ಬೇಕು. ಅವ್ರು ಸಾಯೋದಕ್ಕಾದ್ರೂ ಒಂದು ಹಿಂಸೆ, ಆ ಮಗಳನ್ನ ನೋವನ್ನ ನಾನು ಹೇಳದೆ ಅವ್ರು ಆ ರೂಮಲ್ಲಿ ಕೂಡಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವ್ರು ಎಷ್ಟು ಹಿಂಸೆ ಅನುಭವಿಸಿರ್ಬೇಕು. ಅವರನ್ನು ಸಮೇತ ಬಿಟ್ಟಿಲ್ಲ. ಗಂಡನ ಮುಂದೆನೆ ಅವರನ್ನು ಈ ರೀತಿ ಮಾಡಿದ್ದಾರೆ ಅಂದ್ರೆ ಅವ್ರನ್ನ ಎಷ್ಟು ನೋವನ್ನು ಅನುಭವಿಸಿರ್ಬೇಕು. ಸಮಾಜದ ಮುಂದೆ ಹೋಗಿ ಬದುಕಕ್ಕಾಗುತ್ತಾ ಮೇಡಮ್? ಹೇಳಿ ಮೇಡಮ್, ಸಮಾಜದ ಮುಂದೆ ಹೋಗಿ ಬದುಕಕ್ಕಾಗುತ್ತಾ? ಬದುಕಕ್ಕೆ ಬಿಡುತ್ತಾರ ಸಮಾಜ? ನಾನು ಕತೆ ಕಟ್ಟಿದ್ದೇನೆ, ಹೌದು. ನಾನು ಯಾಕೆ ಕತೆ ಕಟ್ಟಿದ್ದೆ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಫೋಟೋ ಅವಳದಲ್ಲ, ಅದು ಫೋಟೋ ಅವಳ ಫೋಟೋ ಎಲ್ಲಾನು ಆ ಮನೆಯಲ್ಲಿ ಇರುವಂತದನ್ನೆಲ್ಲಾನು ತೆಗೆದು ಹಾಕಿ ಬಿಟ್ಟಿದ್ದಾರೆ. ಹುಡ್ಕಾಡಿ ಹೋಗಿ ಆ ಮನೆಯನ್ನು ಸುಟ್ಟು ಹಾಕಿದ್ದಾರೆ. ಸೊ ನೀವು ತೋರಿಸಿದ ಆ ಫೋಟೋ ಅನನ್ಯ ಭಟ್ಟದಲ್ಲ, ಮತ್ತೆ ಯಾರ್ದ ಫೋಟೋ? ಅದು ವಾಸಂತಿದೆ. ವಾಸಂತಿ ಫೋಟೋ ನಿಮ್ಮ ಹತ್ರ ಇತ್ತಾ? ಹೌದು, ಒಂದು ಸಣ್ಣ ಫೋಟೋ ಇತ್ತು. ಇದು ಸತ್ಯ. ಸೊ ನೀವು ಅನನ್ಯ ಭಟ್ ಈ ತರ ಎಲ್ಲ ಆಯ್ತು ಅಂತ ಅಂದ್ಮೇಲೆ ನೀವು ಯಾಕೆ ಅವಳು ಇಲ್ಲಿ ಹೋದಿದ್ಲು? ಕೋಲ್ಕತ್ತಾದಲ್ಲಿ ಇದ್ದೆ ನಾನು. ಇಲ್ಲ ಮೇಡಮ್, ಎಲ್ಲ ಸುಳ್ಳು. ನಾನು ಕತೆ ಕಟ್ಟಿದ್ದೀನಿ. ಕೋಲ್ಕತ್ತಾ CBI ಇಲ್ಲ, ಕ್ಲರ್ಕ್ ಆಗಿದೆ ಅನ್ನೋದು ಸುಳ್ಳ? ನಾನು CBIಗೆ ಹೋಗಿದ್ದು, ನಾನು ಕಾಂಟ್ರಾಕ್ಟ್ ಹೊರಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ತಿರೋದು ಸತ್ಯ. ಮಾಡಿದ್ದು ಸತ್ಯ. ಕೋಲ್ಕತ್ತಾದಲ್ಲಿ CBI ಆಫೀಸ್ ಅಲ್ಲಿ ಸ್ಟೆನೋಗ್ರಾಫರ್ ಆಗಿದ್ರಿ. ನಾನು ಮಾಡಿದ್ದು ಸತ್ಯ. ಎಷ್ಟು ವರ್ಷ ಇದ್ರಿ ಕೋಲ್ಕತ್ತಾದಲ್ಲಿ? ನಾನು 3-4 ವರ್ಷ ಅಲ್ಲೇ ಇದ್ದೆ. ನಾನು CBI ಆಫೀಸ್ ಅಲ್ಲೇ ಕೆಲಸ ಮಾಡ್ತಿದ್ದೆ. ಇಲ್ಲ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದೆ. ಒಬ್ರು ಸೇಟು ನನ್ನನ್ನ ಕೆಲಸ, ಅದು ಸತ್ಯನಾ? ಅದು ಸತ್ಯ. ಅದು ಸತ್ಯ. ಯಾಕೆ ಅಂದ್ರೆ ನನ್ನನ್ನ ಹುಡುಕಿಕೊಂಡು ಬರ್ತಾರೆ ಅನ್ನುವಂತ ವಿಚಾರಕ್ಕೆ ನಾನು ಅಲ್ಲಿಗೆ ಹೋಗಿದ್ದು ಸತ್ಯ. ಹೆದ್ರಿ ನೀವು ಕೋಲ್ಕತ್ತಾಗ ಹೋಗ್ಬಿಟ್ರಿ. ಆದ್ರೆ ಅಲ್ಲಿ ನೀವು ಅನನ್ಯ ಕರ್ಕೊಂಡು ಹೋಗಿದ್ದು, ಅನನ್ಯ ಕೋಲ್ಕತ್ತಾದಲ್ಲಿ ಓದಿದ್ದೆಲ್ಲ ಕತೆ. ಯಾಕೆ ಅಂತ ಹೇಳಿದ್ರೆ ನಾನು ಒಂದು ಸಾಕ್ಷಿಯಾಗಿರುವ ಕಾರಣ ನನ್ನನ್ನ ಹುಡುಕಿಕೊಂಡು ಬರ್ತಾರೆ ಅನ್ನುವ ಒಂದು ವಿಚಾರಕ್ಕೆ ನಾನು ಇದನ್ನ ಕಟ್ಟಿರುವ ಕತೆ. ಯಾಕೆಂದ್ರೆ ಇಲ್ಲಿ ನಾನು ಪ್ರಮುಖ ಸಾಕ್ಷಿ ನಾನೇ ಇದ್ದೀನಿ. ನನ್ನ ಕಣ್ಣಾರನೆ ಅವಳನ್ನ ಏನು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ನಾನು ಓಡಿ ಹೋದ್ರು ನನ್ನನ್ನ ಬಿಡ್ಲಿಲ್ಲ. ಹೋಗಿ ಎಳ್ಕೊಂಡು ಬರೋಣ, ಆ ಹುಡುಗಿಯನ್ನ ಎಳ್ಕೊಂಡು ಬರೋಣ ಅಂದ್ರೂ ನನ್ನನ್ನ ಬಿಡ್ಲಿಲ್ಲ. ಅಲ್ಲಿಗೆ ಹೋಗ್ಬೇಡಿ ಅಂತ ಹೇಳ್ಕೊಂಡು ನನ್ನ ಕಣ್ಣೆದುರುಗಡೆ ಮೇಡಮ್ ಎಳ್ಕೊಂಡು ಹೋಗ್ತಿದ್ದಾರೆ 4 ಜನ. ಇದನ್ನ ಹೇಗೆ ನಾನು ಹೇಳಬೇಕು ಸಮಾಜದ ಮುಂದೆ? ಯಾರು ಸಹಾಯಕ್ಕೆ ಬರಲಿಲ್ಲ. ಅಲ್ಲಿಯ ಜನರು ನೋಡ್ಕೊಂಡು ಕೈ ಕಟ್ಕೊಂಡು ನಿಂತ್ಕೊಂಡಿದ್ದಾರೆ ಮೇಡಮ್.
ಇದನ್ನ ಇನ್ನು ನಾನು ಹೇಗೆ ಇದು ಮಾಡ್ಬೇಕು? ಈಗ ನಾನು ಇದನ್ನ ನೋಡಿದ್ರೆ ನನ್ನನ್ನ ಬಿಡ್ತಾರಾ? ಈಗ ಅವತ್ತು ನೀವು ಧರ್ಮಸ್ಥಳಕ್ಕೆ ಹೋಗಿದ್ರಲ್ಲ ಅನನ್ಯನ್ ಕರ್ಕೊಂಡು, ಅರವಿಂದ್, ವಿಮಲಾ ನೀವೆಲ್ಲ, ಆಗ ಅನನ್ಯನ್ಗೆ ಎಷ್ಟು ವಯಸ್ಸು? ಅವಾಗ 20 ವಯಸ್ಸು. 20 ವಯಸ್ಸು. ಏನ್ ಓದ್ತಾ ಇದ್ರು ಅವರು? ಅವಳು ಏನು ಓದ್ತಿದ್ಲು ಅಂತ ನನಗೆ ಗೊತ್ತಿಲ್ಲ ಮೇಡಮ್. ಆದ್ರೆ ನೀವ್ ಹೇಳ್ತೀರಾ ನಾನು ಮೆಡಿಕಲ್ KMC ನಲ್ಲಿ MBBS ಓದ್ತಿದ್ಲು ಅಂತ. ನಾನು ಇದು ಮಾಡಿರೋದು. ಅವಳು MBBS ಓದ್ತಿದ್ಲು ಅನ್ನೋದು ಸುಳ್ಳು. ಹೌದು, ಅವಳು ಏನು ಓದ್ತಾ ಇದ್ಲು ಅಂತ ನನಗೆ ಗೊತ್ತಿಲ್ಲ. ಆಯ್ತಾ? PUC ಆಗಿದೆ, ಸೆಕೆಂಡ್ ಇಯರ್ PU ಆಗಿದೆ, ಮುಂದಕ್ಕೆ ಹಾಕ್ಬೇಕು ಅಂತ ಹೇಳ್ಕೊಂಡಿದ್ದು ಸತ್ಯ. ಅಂದ್ರೆ ಅನನ್ಯ ಭಟ್ MBBS ಓದಿದ್ದು ಸುಳ್ಳು. ಹೌದು, ಎಲ್ಲವೂ ಸುಳ್ಳು. ಮಣಿಪಾಲಕ ಅವಳು ದಾಖಲಾಗಿದ್ದು ಸುಳ್ಳು. ಸೇಟು ಕರ್ಕೊ ಬಂದವಳ ಅಲ್ಲಿ ಸೇರ್ಸಿದ್ರು, ಅದು ಇಲ್ಲ, ಡೊನೇಷನ್ ಕೊಟ್ಟು ಸೇರ್ಸಿದ್ರು. ಒಂದು ಇದಕ್ಕೋಸ್ಕರ ನನ್ನ ಸೇಫರ್ ಸೈಡ್ಗೋಸ್ಕರ ನಾನು ಕಟ್ಟೆ ಮಾಡಿರೋದು. ಸೊ ಈಗ ಅನನ್ಯ ಭಟ್ ಅನ್ನೋದೇ ಒಂದು ಕಟ್ಟುಕತೆ ಅಂತಿದ್ದಾರೆ ಸುಜಾತಾ ಭಟ್. ಅನನ್ಯ ಭಟ್ ನನ್ಗೆ ಹುಟ್ಟಿದ್ಲು, ಆ ಮಗುನ ನದಿಗೆ ಬಿಡ್ತಾ ಇದ್ರು, ಆವಾಗ ವಿಮಲಾ ಅರವಿಂದ್ ಅವ್ರು ಬಂದ್ರು, ಆ ಮಗುನ ಸೇವ್ ಮಾಡಿದ್ರು, ತಾವು ಬೆಳೆಸಿದ್ರು, ತಾವು ಓದಿಸಿದ್ರು. ಆ ನಂತರ ನಾನು 8ನೇ ಕ್ಲಾಸ್ಗೆ ಅವಳನ್ನ ಕೋಲ್ಕತ್ತಾ ಕರ್ಕೊಂಡೋಗಿ 8ನೇ ಕ್ಲಾಸಿಂದ PUC ತನಕ ನಾನು ಕೋಲ್ಕತ್ತಾದಲ್ಲಿ ಸೇಟು ಮನೇಲಿ ಇಟ್ಕೊಂಡು ಓದಿದೆ. ಆಮೇಲೆ PUC ಮುಗಿದ್ಮೇಲೆ ಅವಳನ್ನ ಮಣಿಪಾಲ ಕರ್ಕೊಂಡ್ಬಂದು ಮೆಡಿಕಲ್ ಕಾಲೇಜಿಗೆ ಸೇರಿಸಿದ್ರು. ಯಾರು? ಸೇಟುನೇ ಸೇರಿಸಿದ್ರು. ಅಲ್ಲಿ ಒಂದೇ ವಾರ ಅವಳು ಕಾಲೇಜಿಗೆ ಹೋಗಿದ್ದು. ಇನ್ನು ಅಡ್ಮಿಷನ್ ಆಗಿತ್ತಷ್ಟೇ. ಆ ಅಡ್ಮಿಷನ್ ಪ್ರಕ್ರಿಯೆ ನಡೆಯೋ ಒಂದು ವಾರದಲ್ಲಿ ಅವಳು ಫ್ರೆಂಡ್ಸ್ ಜೊತೆ ಧರ್ಮಸ್ಥಳಕ್ಕೆ ಬಂದ್ಲು. ಧರ್ಮಸ್ಥಳದಲ್ಲಿ ಅವಳು ಮಿಸ್ ಆಗ್ತಾಳೆ ಅಂತ ಇದುವರೆಗೆ ಸುಜಾತಾ ಭಟ್ ಅವರು ಕಳೆದ 6-7 ತಿಂಗಳಿಂದ ಹೇಳ್ತಾ ಇದ್ದ ಕತೆ. ಇವತ್ತು ಅವರು ರಿಪಬ್ಲಿಕ್ ಕನ್ನಡದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾರೆ, ನಾನು ಅಷ್ಟು ಹೇಳಿದ್ದ ಕತೆ ಸುಳ್ಳು, ನಾನೇ ಕಟ್ಟಿದ ಕತೆ ಅದು. ಅಷ್ಟೇ ಅಲ್ಲ, ಅನನ್ಯ ಭಟ್ ನನ್ನ ಮಗಳೇ ಅಲ್ಲ. ಅನನ್ಯ ಭಟ್ ಅರವಿಂದ್ ವಿಮಲಾ ಅವರ ಮಗಳು. ಅವಳು ಧರ್ಮಸ್ಥಳದಲ್ಲಿ ಅವಳನ್ನ ಕಿಡ್ನಾಪ್ ಮಾಡಿ, ಅವಳನ್ನ ಅತ್ಯಾಚಾರ ಮಾಡಿ ಸಾಯಿಸಿದ್ರು. ಅದನ್ನ ನಾನು ಕಣ್ಣಾರೆ ಕಂಡೆ. ನನಗೆ ಥ್ರೆಟ್ ಇತ್ತು ಕೆಲವು ವ್ಯಕ್ತಿಗಳಿಂದ. ಅವರಿಂದ ತಪ್ಪಿಸ್ಕೊಳ್ಳೋಕೆ ನಾನು ಅನನ್ಯ ಭಟ್ ನನ್ನ ಮಗಳು ಅಂತ ಹೇಳಿ ಕತೆ ಕಟ್ಟಿ, ಹೇಗಾದ್ರೂ ಸರಿ ಅನನ್ಯ ಭಟ್ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ಹೋರಾಟದಲ್ಲಿ ನಾನು ಇಡೀ ಕತೆ ಹೆಣದೆ ಅಂತಿದ್ದಾರೆ ಸುಜಾತಾ ಭಟ್ ಅವರು. ಸರಿನಾ ಮೇಡಮ್? ಕರೆಕ್ಟಾ? ಇದೆಲ್ಲ ನಿಮ್ಮ ಕತೆ. ಹೌದು. ಅನನ್ಯ ಭಟ್ ಅನ್ನೋ ನಿಮ್ಮ ಮಗಳಲ್ಲ, ಅವಳು ಅರವಿಂದ್ ವಿಮಲಾ ಅವರ ಮಗಳು. ಅವಳನ್ನ ನನ್ನ ಮಗಳು ಅಂತ ಹೇಳ್ಕೊಂಡು ನಾನು ಇಡೀ ಕತೆ ಕಟ್ಟದೆ. ನೀವು ಕೋಲ್ಕತ್ತಾಗ ಹೋಗಿದ್ ಸುಳ್ಳು. ಅವಳು MBBS ಮಾಡಿ ನಾನು ಕಲ್ಕತ್ತಾಕ್ಕೆ ಹೋಗಿದ್ದೆ. ನೀವು ಕಲ್ಕತ್ತಾ ಹೋಗಿ ಸರ್, ಆದ್ರೆ ಅನನ್ಯ ಭಟ್ ಕರ್ಕೊಂಡು ಹೋಗಿದ್ ಸುಳ್ಳು. ಅವಳನ್ನ ಮಣಿಪಾಲ KMC ಕಾಲೇಜಿಗೆ ಸೇರಿಸಿ ಸುಳ್ಳು. ಒಟ್ಟು ಅವಳು ಮೆಡಿಕಲ್ ಓದೇ ಇಲ್ಲ. ಮಣಿಪಾಲ KMC ಆಸ್ಪತ್ರೆಗೆ ಅನನ್ಯ ಭಟ್ ಅನ್ನೋ ಯಾವ ವಿದ್ಯಾರ್ಥಿಯೋ ಅಡ್ಮಿಷನ್ ಆಗಿರ್ಲಿಲ್ಲ ಅಂದ್ರೆ ಅನನ್ಯ ಭಟ್ ಅನ್ನೋ ಹೆಸರೇ ಇರ್ಲಿಲ್ಲ. ಅವರು ಸುಜಾತಾ ಭಟ್ ಮಗಳೇ ಅಲ್ಲ. ಹಾಗಾಗಿ ಇದೊಂದು ಇಡೀ ಅವಳು MBBS ವಿದ್ಯಾರ್ಥಿನಿ, ಅವಳು ಮಿಸ್ಟ್ರಿ, ಅವಳು ಮಿಸ್ಸಿಂಗ್ ಆದ್ಲು ಧರ್ಮಸ್ಥಳದಲ್ಲಿ ಅನ್ನೋ ಎಲ್ಲಾ ಕಥೆನೂ ನಾನೇ ಹೆಣದಿದ್ದು ಅಂತ ಸ್ವತಃ ಸುಜಾತಾ ಭಟ್ ಅವರು ಹೇಳ್ತಾ ಇದ್ದಾರೆ. ಹೌದಲ್ವಾ ಮೇಡಮ್? ಹೌದು. ಆಮೇಲೆ ಏನಾಯ್ತು? ಆಮೇಲೆ ಏನು, ಹೀಗೆ ಒಂದು ಅನಾಮಧೇಯ ವ್ಯಕ್ತಿ ಬಂದ. ಈಗ ಬೆಂಗಳೂರಿಗೆ ಬರ್ತೀರಾ ನೀವು? ಅದೆಲ್ಲ ಅವ್ರು ಸತ್ತೋಗ್ಬಿಡ್ತಾರೆ, ಅರವಿಂದ್ ವಿಮಲಾ ಅವರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ನೀವು ಬೆಂಗಳೂರಿಗೆ ಬರ್ತೀರಾ? ಹೌದು. ಬೆಂಗಳೂರು ಯಾವ ವರ್ಷದಲ್ಲಿ ಬಂದಿದ್ ನೀವು? ನಾನು 2005 ಅಲ್ಲಿ. 2005 ಅಲ್ಲಿ ಬರ್ತೀರಾ. ಬೆಂಗಳೂರಿಗೆ ಬಂದು ಏನ್ ಕೆಲಸ ಮಾಡ್ತೀರಾ? ನಾನು ಒಂದು ಇದರಲ್ಲಿ ರಾಜರಾಜೇಶ್ವರಿ ಹಾಸ್ಪಿಟಲ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ. ರಾಜರಾಜೇಶ್ವರಿ ಹಾಸ್ಪಿಟಲ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿರ್ತೀರಾ? ಎಷ್ಟು ವರ್ಷ ಕೆಲಸ ಮಾಡ್ತೀರಾ ಅಲ್ಲಿ? 1 ವರ್ಷ ಮಾಡಿದೀನಿ. ಆಮೇಲೆ ಆ 1 ವರ್ಷ ಮಾಡಬೇಕಾಗಿದ್ರೆ 2005, 6, 7ರಲ್ಲಿ ರಂಗಪ್ರಸಾದ್ ಅನ್ನೋರು ಬರ್ತಾರೆ ನನ್ನ ಮನೆಗೆ. ಅವರೇ ನಿಮ್ ಮನೆಗೆ ಬರ್ತಾರಾ? ಹೌದು. ಅವ್ರ ಹೆಂಗ್ ಪರಿಚಯ ಆದ್ರು ರಂಗಪ್ರಸಾದ್? ಅವರು ಒಂದು ಶಿಕಾರಿಪುರದಲ್ಲಿ ಕ್ಯಾನ್ಸರ್ಗೆ ಔಷಧಿ ತಗೊಳ್ತಿರ್ಬೇಕಾಗಿದ್ರೆ ನಾನು ಒಬ್ರು ಫ್ರೆಂಡ್ಗೆ ಕ್ಯಾನ್ಸರ್ಗೆ ಔಷಧಿ ತಗೊಂಡ್ ಬರಕ್ಕೆ ಅಲ್ಲಿ ಕೊಡ್ತಾರೆ ಅಂತ ಹೇಳಿದ್ರು. ಅಲ್ಲಿ ಕ್ಯಾನ್ಸರ್ಗೆ ಔಷಧಿಯನ್ನು ತಗೊಂಡ್ ಬರಕ್ಕೆ ನಾನು ಹೋಗಿದ್ದೆ. ಅವಾಗ ರಂಗಪ್ರಸಾದ್ ಅಲ್ಲಿಗೆ ಬಂದಿದ್ರು. ಆವಾಗ ಪರಿಚಯ ಆಗಿದ್ದು. ಅಲ್ಲಿಂದ ನಾವು ಒಟ್ಟಿಗೆ ಬ್ಯಾಂಗ್ಳೂರಿಗೆ ಬಂದ್ವಿ. ಅವಾಗ ಅವರು ಒಂದು ನಂಬರ್ ಕೊಟ್ರು. ಆವಾಗ ಒಂದು ಸಣ್ಣ ಮೊಬೈಲ್ ಇತ್ತು ಅವ್ರ ಕೈಯಲ್ಲಿ. ಆ ಮೊಬೈಲ್ ನಂಬರ್ ಕೊಟ್ರು. ನಿನ್ಗೇನಾದ್ರೂ ಬೇಕಾಗಿದ್ರೆ ನಾವು ಹೆಲ್ಪ್ ಮಾಡ್ತೀನಿ, ನೀನೇನು ಯೋಚನೆ ಮಾಡಬೇಡ ಅನ್ನುವಂತ ಮಾತನ್ನ ಹೇಳಿದ್ರು. ಆವಾಗ ನಾನು ಕೆಲವು ಇದರಲ್ಲಿ ಕೆಲಸ ಮಾಡ್ಕೊಂಡೇ ಇದ್ದೆ. ಒಬ್ರು IAS ಆಫೀಸರ್ ಮನೆಯಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಅವರು ಒಬ್ರೇ ಇದ್ರು. ಅವರ ಮಗಳು ಅಮೆರಿಕದಲ್ಲಿದ್ರು. ಮಗಳು ಅಮೆರಿಕದಲ್ಲಿ. ಯಾರು ಮಗಳು ಯಾರು? IAS ಆಫೀಸರ ಮಗಳು. ಓಕೆ. ಅವರ ಮನೆಯಲ್ಲಿ ಅವರನ್ನ ಅಲ್ಲಿ ಕೆಲಸ ಮಾಡ್ತಿದ್ರಿ? ಅಲ್ಲಿ ಮಾಡ್ತಾ ಇದ್ದೆ ನಾನು. ಆಗ ರಂಗಪ್ರಸಾದ್ ಅವ್ರ ಪರಿಚಯ ಆಗುತ್ತೆ. ಪರಿಚಯ ಆಗಿದ್ದು ಅಲ್ಲಿಂದ ನನಗೆ ಪರಿಚಯ. ಅಲ್ಲಿನೂ ದುಡ್ಡಾವಾಗ್ಲೂ ಅವರಿಗೆ ನಾನು ಒಂದು 50,000 ರೂಪಾಯಿ ಕೇಳಿದ್ರು. ಅವಾಗ್ಲೂ ಆ ಮನೆಯಲ್ಲಿ ಕೆಲಸ ಮಾಡ್ತಿರುವಾಗ್ಲೂ ನಾನು 50,000 ರೂಪಾಯಿ ತೆಗೆದು ಕೊಟ್ಟಿದ್ದೀನಿ.
ಆಮೇಲೆ ನೀವು ಅವ್ರ ಮನೆಗೆ ಹೋಗಿ ಸೇರ್ಕೊಂಡ್ರ ಕೇರ್ ಟೇಕರ್ ಆಗಿ ನಾನು ಕೆಲಸ ಮಾಡಿಲ್ಲ. ಮತ್ತೆ 2007 ಅಲ್ಲಿ ಅವರ ಸೊಸೆ ಏನು ಆತ್ಮಹತ್ಯೆ ಮಾಡ್ಕೊಂಡು ವಾಸಂತಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅಥವಾ ಏನಾಗಿದೆಯೋ ಅದು ನನಗೆ ಗೊತ್ತಿಲ್ಲ. ಮಗನಿಗೆ ಮದುವೆ ಆಗಿ 3 ತಿಂಗಳು, ಅವಳು ಮದುವೆ ಆಗಿ 3 ತಿಂಗಳಲ್ಲಿ ಅವಳು ಕೆಲಸಕ್ಕೆ ಅಂತ ಹೋದವಳು ವಾಪಸ್ ಮನೆಗೆ ಬಂದಿಲ್ಲ ಅನ್ನುವ ಮಾಹಿತಿ ಬಂತು. ಅಷ್ಟೊತ್ತಿಗೆ ಇವರು ರಂಗಪ್ರಸಾದನ್ನ ಮಗನನ್ನ ಮತ್ತೆ ಅವರನ್ನ ಪೊಲೀಸ್ನವರು ಹುಡುಕ್ತಾ ಇದ್ದಾರೆ ಅಂತ ಹೇಳಿ ಲಾಯರ್ ಹೇಳಿಬಿಟ್ಟು ರಾತ್ರಿ 12:30 1 ಗಂಟೆಗೆ ನಾನು ರಾಜರಾಜೇಶ್ವರಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾಗಿದ್ರೆ ಅವರು ನನ್ನ ಮನೆ ಬಾಗಿಲಿಗೆ ಬಂದ್ರು. ಹೀಗೆ ಮನೆ ಕೀ ಕೊಡು, ನಾನು ಆಮೇಲೆ ಎಲ್ಲ ವಿವರಿಸ್ತೀನಿ, ಫಸ್ಟ್ ನೀನು ನನ್ನನ್ನ ಮನೆಗೆ ಕರ್ಕೊಂಡು ಹೋಗಿ ಇದು ಮಾಡು ಅಂತ ಹೇಳಿದ್ರು. ಅಲ್ಲಿಂದ ನನಗೆ ಅವರು ಪರಿಚಯ ಅಂದ್ರೆ ಅವ್ರು ನನ್ನ ಇದಕ್ಕೆ ಬಂದಿರೋದು. ಅವಾಗ ಒಂದು ರಾತ್ರಿ ಬಂದ ಅವಾಗ ಒಬ್ಬ ಮನುಷ್ಯನಿಗೆ ಅವಕಾಶ ಕೊಡಬೇಕಾಗುತ್ತೆ, ಯಾರೇ ಆಗಿದ್ರು. ನೀವು ರಂಗಪ್ರಸಾದ್ ಅವ್ರ ಜೊತೆ ಲಿವ್ ಇನ್ ಇದ್ದು ನಿಜ? ಲಿವಿಂಗ್ ಟುಗೆದರ್ ಇದ್ದಿದ್ದು ನಿಜ. ಎಷ್ಟು ವರ್ಷ ಇದ್ರಿ? ನಾನು 18 ವರ್ಷ ತನಕ ಅವ್ರ ಜೊತೆಗೆ ಇದ್ದೆ. 18 ವರ್ಷ? ಹೌದು. 2005ರಿಂದನಾ? 2007ರಿಂದ 2025 ಈಗ ಅವರು ತೀರೋಗಿದ್ದು. ಹೌದು. ಅಲ್ಲಿ ತನಕ ಜೊತೆಲೇ ಇದ್ರಿ? ಜೊತೆಯಲ್ಲೇ ಇದ್ದೆ. ಅವಾಗ ರಂಗಪ್ರಸಾದ್ ಅವರ ಮಗ ಶ್ರೀವತ್ಸ ಮತ್ತೆ ವಾಸಂತಿಯನ್ನ ನಾನು ನೋಡಿಲ್ಲ. ಮತ್ ನೀವು ಅನನ್ಯ ಭಟ್ ಅಂತ ತೋರಿಸಿದ್ದು ವಾಸಂತಿ ಫೋಟೋ ತಾನೆ? ಹೌದು. ಅದು ಎಲ್ಲಿ ಸಿಕ್ತು ನಿಮಗೆ? ಅದು ನಾನು ಒಂದು ಮನೆಯಲ್ಲಿ ಇದ್ ಮಾಡ್ಬೇಕಾಗಿದ್ರೆ ಮೊನ್ನೆ ಒಂದು ಫೋಟೋ ಸಿಕ್ತು, ಅದನ್ನ ನಾನು ತೋರಿಸಿದೆ. ಈ ಫೋಟೋ ಬೇಕು ಅನನ್ಯ ಭಟ್ ಫೋಟೋ ಬೇಕು ಅನ್ನೋದಕ್ಕೆ ಅದನ್ನ ನಾನು ತೋರಿಸಿದೆ. ಈ ಜನರ ಕಾಟ ತಾಳಲಾರದೆ, ಈ ಮೀಡಿಯಾದವರ ಕಾಟ ತಾಳಲಾರದೆ ನಾನು ಒಂದು ಫೋಟೋವನ್ನ ತೋರಿಸಿದೆ. ಸೊ ಅದಕ್ಕೆ ನೀವು ಅನನ್ಯ ಭಟ್ ಅಂತ ಹೇಳಿ ನೀವು ವಾಸಂತಿ ಫೋಟೋ ತೋರಿಸಿದ್ ನಿಜ? ಹೌದು. ನಿಮ್ಮ ಹತ್ರ ವಾಸಂತಿ ಫೋಟೋ ಇತ್ತು? ಹೌದು, ಒಂದು ಫೋಟೋ ಇತ್ತು. ಅದು 10 ಫೋಟೋ ಏನು ಇರ್ಲಿಲ್ಲ, ಒಂದೇ ಫೋಟೋ ಇದ್ದಿದ್ದು. ಅದು ನೀವು ರಂಗಪ್ರಸಾದ್ ಅವ್ರ ಮನೆಯಿಂದ ತಕೊಂಡಿದ್ ಫೋಟೋನಾ? ಅದು ರಂಗಪ್ರಸಾದ್ ಜೊತೆಗೆ ಇದರಲ್ಲಿ ಫೋಟೋ ಇತ್ತು, ವಾಸಂತಿ ಫೋಟೋ ಇತ್ತು. ಅವರ ಪರ್ಸಲ್ಲಿ ಒಂದು ಫೋಟೋ ಇತ್ತು, ರಂಗಪ್ರಸಾದ್ ಪರ್ಸಲ್ಲಿ ಒಂದು ಫೋಟೋ ಇತ್ತು. ರಂಗಪ್ರಸಾದ್ ಅವ್ರ ಫೋಟೋ ಪರ್ಸಲ್ಲಿದ್ದ ವಾಸಂತಿ ಫೋಟೋ ನೀವು ತಗೊಂಡ್ರಿ? ಹೌದು. ಆ ಫೋಟೋದಲ್ಲಿ ಅವ್ರು ಯಾರು ಅಂತ ನಿಮ್ಗೆ ಗೊತ್ತಿತ್ತು? ಅದು ವಾಸಂತಿ ಅಂತ ನಿಮ್ಗೆ ಗೊತ್ತಿತ್ತು? ವಾಸಂತಿ ಅಂತ ನನಗೆ ಗೊತ್ತಿಲ್ಲ. ಮತ್ತೆ ಆ ಫೋಟೋ ಇತ್ತು, ಅದನ್ನ ನಾನು ಪ್ಲೇ ಮಾಡಿದೆ. ಅಲ್ಲ, ನೀವು ರಂಗಪ್ರಸಾದ್ ಕೇಳಲಿಲ್ವಾ? ನಾನು ನೋಡೇ ಇಲ್ಲ. ನಾನು ನೋಡಿಲ್ಲ. ನೀವು ರಂಗಪ್ರಸಾದ್ ಅವ್ರು ಕೇಳಲಿಲ್ವಾ ಯಾರು ಈ ಹುಡುಗಿ ಫೋಟೋ ಇಟ್ಕೊಂಡಿದ್ದೀರಾ ನೀವು, ಇವಳು ಯಾರು ಅಂತ ಕೇಳಲಿಲ್ವಾ? ನಾನು ಕೇಳಲಿಲ್ಲ. ಅದು ಮೊನ್ನೆ ಸತ್ತು ಹೋದ ಮೇಲೆ ಒಂದು ಪರ್ಸು ಸಿಕ್ಕಿದೆ ಅವರದ್ದು. ಅವ್ರು ಸತ್ತ ಮೇಲೆ ನೀವು ಪರ್ಸ್ ತಗೊಂಡಿದ್ರಿ, ಅದ್ರಲ್ಲಿ ಫೋಟೋ ಇತ್ತು? ಹೌದು. ಅದು ವಾಸಂತಿ ಅಂತಾನು ನಿಮಗೆ ಗೊತ್ತಿರ್ಲಿಲ್ಲ? ನನಗೆ ಗೊತ್ತಿರ್ಲಿಲ್ಲ. ಆಮೇಲೆ ಹೆಂಗ್ ಗೊತ್ತಾಯ್ತು ವಾಸಂತಿ ಫೋಟೋ? ನನಗೆ ಗೊತ್ತಿಲ್ಲ, ನಾನು ಒಟ್ಟು ಪ್ಲೇ ಮಾಡಿದೆ ಅಷ್ಟೇ. ಸೊ ಇದು ಅನನ್ಯ ಭಟ್ ಅಂತ ಫೋಟೋ ತೋರಿಸಿದ್ರಿ? ಹೌದು. ಈ ಮೀಡಿಯಾದವರ ಕಾಟ ತಾಳಲಾರದು ನಾನು ಕೊಟ್ಟಿರೋದು. ನೀವು ಈಗಾದ್ರೂ ಸತ್ಯ ಹೇಳ್ಬೋದಾಗಿತ್ತಲ್ವಾ? ಮೀಡಿಯಾಗಳ ಕಾಟ ಇತ್ತು ನಿಮಗೆ, ಜನಗೆ ತುಂಬಾ ಅನುಮಾನಗಳಿತ್ತು ನಿಮ್ ಬಗ್ಗೆ. ಅನುಮಾನ ಯಾವ ರೀತಿಯಾದ್ರೂ ಹುಟ್ಟಿಕೊಂಡ್ರು ನಾನಿವಾಗ ಫೇಸ್ ಮಾಡಬೇಕು. ಆ ಹುಡುಗಿಗೆ, ಆ ತಂದೆ ತಾಯಿಗೆ ನ್ಯಾಯ ಒದಗಿಸಿ ಕೊಡ್ಬೇಕು. ಇದನ್ನ ನೀವು 20 ವರ್ಷದಿಂದನೇ ಮಾಡ್ಬೋದಾಗಿತ್ತಲ್ವಾ? ಮಾಡಕ್ಕಾಗ್ಲಿಲ್ಲ ಮೇಡಮ್, ಮಾಡಕ್ಕಾಗ್ಲಿಲ್ಲ. ನನ್ನ ಹತ್ರ ನಾನು ಎಲ್ಲಿ ಕೆಲಸ ಹುಡುಕಿಕೊಂಡು ಹೋಗ್ಲಾ? ನಾನು ಪೊಲೀಸ್ ಸ್ಟೇಷನ್ ಇನ್ನೊಂದು ಕಡೆ ಅಲಿತಾ ಇಲ್ಲ, ಕೋರ್ಟ್ ಕಚೇರಿ. ನನ್ನ ಹತ್ರ ದುಡ್ಡಿಲ್ಲ ಮೇಡಮ್, ನನಗೆ ಯಾರು ಸಹಾಯಕ್ಕೆ ಬಂದಿಲ್ಲ. ಈಗ ನೀವು ರಂಗಪ್ರಸಾದ್ ಅವ್ರ ಜೊತೆಗಿದ್ರು ನಾನೇ ದುಡ್ದು ಅವರನ್ನ ನೋಡ್ಕೊಂಡಿದ್ದೀನಿ. ಈಗ ನೀವು ರಂಗಪ್ರಸಾದ್ ಅವರಿಗೆ ಈ ಕತೆ ಹೇಳಿದ್ರ? ಅನನ್ಯ ಭಟ್ ಕತೆ ಹೇಳಿದ್ರ? ಅವರಿಗೆ ಗೊತ್ತದು. ಅವರು ಏನು ಹೇಳಿಲ್ವಾ? ಬಾ ನಾವು ಪೊಲೀಸ್ ಕಂಪ್ಲೇಂಟ್ ಹೋಗೋದು. ಅವರ ಮಗನಿಗೆ ನ್ಯಾಯ ಸಿಗ್ಲಿಲ್ಲ. ಅವ್ರ ಮಗನಿಗೆ ನ್ಯಾಯ ಸಿಗ್ಲಿಲ್ಲ? ಅವರ ಮಗನಿಗೂ ನ್ಯಾಯ ಸಿಗ್ಲಿಲ್ಲ. ಏನ್ ನ್ಯಾಯ ಸಿಗ್ಬೇಕಿತ್ತು? ವಾಸಂತಿ ಸುಸೈಡ್ ಮಾಡ್ಕೊಂಡಿದ್ದು ತಾನೆ? ಸುಸೈಡ್ ಮಾಡ್ಕೊಂಡಿದ್ರೆ ಇವರನ್ನ ಹುಡುಕಾಡಿ ಅವಳು ಸುಸೈಡ್ ಆಗಿದ್ದಾಳೆ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ. ಇವರಿಗೆ ಹೆಣವನ್ನೇ ತೋರಿಸ್ಲಿಲ್ಲ ಗಂಡನಿಗೆ. ಆಮೇಲೆ ಶ್ರೀವತ್ಸ ಏನಕ್ಕೆ ಸತ್ತು ಹೋಗ್ಬಿಟ್ರು? ಅವ್ರಿಗೆ ಏನಾಗಿತ್ತು? ಅವರಿಗೆ ಪಾಲಿಮೈಸಿಟಿಸ್ ಕಾಯಿಲೆ ಇತ್ತು. ಈ ಮನೆಯನ್ನ ಮಾರಾಟ ಮಾಡಿದ್ರು ಕೆಂಗೇರಿ. ವಾಸಂತಿ ಯಾಕೆ ಸುಸೈಡ್ ಮಾಡ್ಕೊಂಡ್ರು? ಅದು ನನಗೆ ಗೊತ್ತಿಲ್ಲ. ರಂಗಪ್ರಸಾದ್ ಹೇಳಿಲ್ವಾ? ನನಗೆ ಹೇಳಿಲ್ಲ. ಅವರಿಗೂ ನಿಜಾಂಶ, ಅವರಿಗೂ ಪಾಪ ಅವ್ರಿಗೆ ಏನು ಗೊತ್ತಿಲ್ಲ. ಅವರು ಬೇರೆ ಊರಲ್ಲಿ ಇದ್ರಂತೆ, ಅಲ್ಲಿಂದ ಓಡಿ ಬಂದಿದ್ದಾರೆ. ಇವರು ಗಂಡ ಹೆಂಡತಿ ಮಾತ್ರ ಮನೆಯಲ್ಲಿ ಇದ್ರಂತೆ. ಸೊ ನೀವ್ ಯಾವತ್ತೂ ರಂಗಪ್ರಸಾದ್ ಮನೆಯಲ್ಲಿ ವಾಸಂತಿ ಶ್ರೀವತ್ಸ ಅವ್ರನ್ನ ನೋಡಿಲ್ಲ? ಶ್ರೀವತ್ಸನ ನೋಡಿದೀನಿ, ವಾಸಂತಿಯನ್ನ ನೋಡಿಲ್ಲ. ಓಕೆ. ಶ್ರೀವತ್ಸ ಕೇಸ್ ಆಗಿ ಬಂದವಾಗ ನನ್ನ ಮನೆ ಬಾಗಿಲಿಗೆ ಎಲ್ಲಿ ಕಂಬಿಪುರದಲ್ಲಿದ್ನೋ ಆ ಮನೆಗೆ ಅವನು ಬಂದಿದ್ದ. ಅವನನ್ನ ನೋಡ್ಬೇಕಾಗಿದ್ರೆ ಅವನು ಏನು ವಿಕಾರವಾಗಿದ್ದ. ಒಂದು ಹಂತಕ್ಕೆ ನಾನು ನನ್ನ ಮನೆಗೆ ಬಂದ ಮೇಲೆ ಅವನನ್ನ ಎದ್ರೆ ಕೂತ್ಕೊಳ್ಳಕ್ ಆಗ್ತಿರ್ಲಿಲ್ಲ. ಟಾಯ್ಲೆಟ್ಗೆ ಹೋದ್ರೆ ನಾನು ಎಬ್ಬಿಸ್ಕೊಂಡು ಕರ್ಕೊಂಡು ಬರಬೇಕು. ಈಗ ರಂಗಪ್ರಸಾದ್ ಅವ್ರಿಗೆ ಅನನ್ಯ ಭಟ್ ಬಗ್ಗೆ ಎಲ್ಲ ಹೇಳಿದ್ರ? ಈ ತರ ಅನ್ಯಾಯ ಆಯ್ತು ಅವಳಿಗೆ, ಅರವಿಂದ್ ವಿಮಲಾ ಕುಟುಂಬಕ್ಕೆ? ಅವರಿಗೆ ಗೊತ್ತು. ಅವರು ಸಹಾಯ ಮಾಡ್ಲಿಲ್ಲ? ಅವ್ರು ಹೇಗೆ ಸಹಾಯ ಮಾಡ್ತಾರೆ? ಅವರಿಗೆ ತುಂಬಾ ಮನೆಯ ಮಗನನ್ನು, ಅವರಿಗೆ ಸಮಸ್ಯೆ ಇತ್ತು.
ಸೊ ನೀವು ಬೆಂಗಳೂರಲ್ಲಿ ಕೋರ್ಟಿಗೆ ಹೋಗ್ಬೇಕಾಗಿದ್ರೆ ಅವರಿಗೆ ಮಗನ ಕೇಸನ್ನ ಮಡಿಕೇರಿ ಕೋರ್ಟಿಗೆ ವಿರಾಜಪೇಟೆ ಕೋರ್ಟಿಗೆ ಹೋಗ್ಬೇಕಾಗಿದ್ರೆ ಒಂದು ಸ್ವಲ್ಪ ನಾನೇ ದುಡ್ಡು ಕೊಡಬೇಕು, ಇಲ್ಲ ಅವರು ದುಡ್ಡು ಹೊಂದಿಸ್ಕೋಬೇಕು. ನನ್ನ ಕತ್ತಲ್ಲಿರುವ ಚೈನು ಅವ್ರ ಕತ್ತಲ್ಲಿರುವ ಚೈನು ಎಲ್ಲನೂ ಅಡವಿಟ್ಟು ಈ ಮಗನ ಕೇಸನ್ನ ಇದು ಮಾಡಿದ್ದಾರೆ. ಕೊನೆಗೂ ಆ ಕೇಸು ಇನ್ನು ಮುಗ್ದಿರ್ಲಿಲ್ಲ. ನಾನೇ ಹೋಗಿ ವಿರಾಜಪೇಟೆ ಕೋರ್ಟಿಗೆ ಹೋಗಿ ಅವನದ್ದು ಡೆತ್ ಸರ್ಟಿಫಿಕೇಟ್ ಕೊಟ್ಟು, ಅದನ್ನು ಡೆತ್ ಸರ್ಟಿಫಿಕೇಟ್ ಇವಳು ಕೊಟ್ಟಿರ್ಲಿಲ್ಲ. ಯಾರು? ಈ ಮಗಳು. ಅದನ್ನ ನಾವು 2,000 ರೂಪಾಯಿ ಕೊಟ್ಟು ಆ ಡೆತ್ ಸರ್ಟಿಫಿಕೇಟ್ ಅನ್ನ ಮಾಡಿಕೊಂಡು ಆಮೇಲೆ ನಾನು ಕೋರ್ಟಿಗೆ ಹೋಗಿ ಪ್ರೊಡ್ಯೂಸ್ ಮಾಡಿದೀನಿ. ಸೊ ರಂಗಪ್ರಸಾದ್ ಸಹ ಅನನ್ಯ ಭಟ್ ಮಿಸ್ಸಿಂಗ್ ಬಗ್ಗೆ ದೂರ್ ಕೊಡಬೇಡ ಅಂತ ಹೇಳ್ತಾ ಇದ್ರು. ಅವರು ಸಪೋರ್ಟ್ ಮಾಡ್ಲಿಲ್ಲ ನಿಮಗೆ? ಮಾಡ್ಲಿಲ್ಲ ಅಂತ ಹೇಳಿದ್ರೆ ಹೇಗೆ ಮಾಡ್ಬೇಕು ಮೇಡಮ್? ಅವ್ರು ಹೇಗೆ ಮಾಡ್ತಾರೆ? ಅವರದ್ದೇ ಕಷ್ಟ 108 ಇರಬೇಕಾಗಿದ್ರೆ ಯೋಚನೆ ಮಾಡಿ. ಇನ್ನೊಬ್ಬರಿಗೆ ನಾವು ಒಂದು ಇದನ್ನ ನಾವು ಕೊಡಬೇಕಾಗಿದ್ರೆ ಹೇಗೆ ನಾವು ಇದು ಮಾಡಬೇಕು? ಈಗ ನಿಮಗೆ ಅನನ್ಯ ಭಟ್ಟಿಗೆ ನಾನು ನ್ಯಾಯ ದೊರಕಿಸ್ಕೊಡ್ಬೇಕು ಹೌದು ಅಂತ ಯಾವಾಗ ನಿಮ್ಗ ಯೋಚನೆ ಬಂತು? ನನಗೆ ಮೊನ್ನೆ ಇದು ಮಾಡಿದವಾಗ ಈ ಧರ್ಮಸ್ಥಳದ ಈ ಹೋರಾಟಗಳು ನಡೀತಾ ಇತ್ತು. ಈ ಮಹೇಶ್ ಶೆಟ್ಟಿ ತಿಮರೋಡಿ ಇವರೆಲ್ಲ ಒಂದು ಹೋರಾಟ ಮಾಡ್ತಾ ಇದ್ರು. ಆವಾಗ ನನಗೆ ಒಂದು ಇದು ಬಂತು, ಏನೋ ಒಂದು ಇಲ್ಲಿ ಒಳ್ಳೆ ಕೆಲಸ ನಡೀತಾ ಇದೆ, ಹಾಗಾಗಿ ಇದಕ್ಕೆ ನಾನೇನಾದ್ರೂ ಅಪ್ರೋಚ್ ಮಾಡಿದ್ರೆ ಒಂದು ಒಳ್ಳೇದಾಗ್ಬೋದು ಅನ್ನುವಂತ ಒಂದು ಯೋಚನೆ ಬಂತು. ಆ ಒಂದು ಧೈರ್ಯದಿಂದ ನಾನು ಮೊನ್ನೆ ಈ ಅನಾಮಿಕ ಬಂದು ಈ ಡೆಡ್ ಬಾಡಿಯನ್ನ ಹೂತಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ಆ ಒಂದು ವಿಚಾರದಲ್ಲಿ ನಾನು ಈ ವಿಚಾರವನ್ನ ನಾನು ಹೋಗಿ ನಾನು ಮಾಧ್ಯಮದ ಮುಂದೆ ಹೇಳಿರೋದು. SP ಆಫೀಸಿಗೆ ನನ್ನ ಇದು ಮಗಳು ಅಂತ ನಾನು ಇದು ಮಾಡಿ ದೂರು ಕೊಟ್ಟಿರೋದು. ಯಾಕೆಂತ ಹೇಳಿದ್ರೆ ಇದಕ್ಕೂ ನಾನು ಹೇಳ್ತಾ ಇದ್ದೀನಿ, ಈ ದೂರು ಕೊಡಕ್ಕೆ, ಈ ದೂರನ್ನ ಕೊಟ್ಟಾಗಲೇ ಎಷ್ಟೊಂದು ಜನ ನನ್ನನ್ನ ಹುಡುಕಿಕೊಂಡು ಇಲ್ಲಿ ಇದು ಮಾಡ್ಕೊಂಡು ಪ್ರಪಕಂಡ ಮಾಡಿದ್ರಲ್ವಾ. ಯಾರು ಮಾಡಿದ್ರು? ಚಾನಲ್ನವನು, ವಸಂತ ಗಿಳಿಯಾರು, ಆಮೇಲೆ ಕಿರಿಕ್ ಕೀರ್ತಿ, ಮಹಾಬಲೇಶ್ವರ ಮಧ್ಯಸ್ಥ. ಈಗ ನೀವು ದೂರ್ ಕೊಡಕ್ ಹೋಗ್ತೀರಾ, ಯಾರು ನಿಮ್ಗೆ ಹೆಲ್ಪ್ ಮಾಡಿದ್ದು ಕಂಪ್ಲೇಂಟ್ ಕೊಡಕ್ಕೆ? ನನಗೆ ಹೆಲ್ಪ್ ಮಾಡಿದ್ದು ಕಂಪ್ಲೇಂಟ್ ಕೊಡಕ್ಕೆ ಹೆಲ್ಪ್ ಮಾಡಿ ನಾನು ಲಾಯರ್ ಅನ್ನ ಅಪ್ರೋಚ್ ಮಾಡಿ. ಯಾವ ಲಾಯರ್ನ? ಮಂಜುನಾಥ್. ನೀವೇ ಅಪ್ರೋಚ್ ಮಾಡಿ ಸಿಕ್ಕಿದ್ರ ಅವ್ರು ನಿಮಗೆ? ನನ್ನ ಫ್ರೆಂಡ್ ಮೂಲಕ. ಯಾವ ಫ್ರೆಂಡ್? ಬೆಂಗಳೂರಲ್ಲೇ. ಮಂಜುನಾಥ್ ಸಿಕ್ಕಿದ್ರು. ಹೌದು. ಅವರೇ ನಿಮ್ಮನ್ನೆಲ್ಲ ಇದ್ ಮಾಡಿದ್ದ? ಹೌದು. ದೂರ್ ಕೊಡಕ್ಕೆಲ್ಲ ಹೆಲ್ಪ್ ಮಾಡಿದ್ದು ಅವರೇ. ಈಗ ನೀವು ಹೇಳಿದ್ರಿ ನಾನು ಮಹೇಶ್ ತಿಮರೋಡಿ ಅವ್ರದೆಲ್ಲ ನೋಡಿ, ಅವ್ರ ಪ್ರತಿಭಟನೆಗಳನ್ನ ನೋಡಿ ನನಗೂ ನ್ಯಾಯ ಸಿಗುತ್ತೆ ಅನ್ಕೊಂಡ್ ಬಂದೆ ಅಂತ. ಮಹೇಶ್ ತಿಮರೋಡಿ ಅವ್ರನ್ನ ಯಾವತ್ತಾದ್ರೂ ಮೀಟ್ ಮಾಡಿದ್ರಾ ನೀವು? ನಾನು ಇತ್ತೀಚೆಗೆ ನಾನು ಮೊನ್ನೆ ಈ ಇದೆಲ್ಲ ಕೇಸ್ಗಳೆಲ್ಲ ಇದೆಲ್ಲ ಆಯ್ತಲ್ವಾ, ಆವಾಗ ನಾನು ಅವರ ಮನೆಗೆ ಹೋಗಿದ್ದೆ. ಎಲ್ಲಿ? ಮಂಗಳೂರಲ್ಲಿ? ಮಂಗಳೂರು ಉಜಿರೆಯಲ್ಲಿ ಮಹೇಶ್ ತಿಮರೋಡಿ ಮನೆಗೆ ಹೋಗಿದ್ರಿ? ಹೌದು. ನನಗೆ ಒಂದ್ ಸ್ವಲ್ಪ ಇದರಿಂದ ನಾನು ಸೇಫ್ ಗಾರ್ಡ್ ಬೇಕಾಗಿತ್ತು ಅಂತ ನಾನು ಅವರ ಮನೆಗೆ ಹೋಗಿದ್ದೆ. ಅವ್ರ 4 ದಿನ ಇದ್ದೆ ಅವರ ಮನೆಯಲ್ಲಿ. ಅವಾಗ ಏನು ಹೇಳಿದ್ರು ಅವ್ರು ಈ ಕೇಸ್ ಬಗ್ಗೆ? ಅನನ್ಯ ಭಟ್ ಅವಾಗ್ಲೇ ಹೇಳಿದ್ರು ಇದು ಮಾಡಿದವಾಗ. ಅವರು ಫೋನಿಗೆ ಸಿಕ್ತಿರ್ಲಿಲ್ಲ ಮೇಡಮ್, ಯಾರು ಫೋನಿಗೆ ಸಿಕ್ತಿರ್ಲಿಲ್ಲ. ಯಾಕೆ? ಎದುರಿಗೆ ಹೋಗಿ ಮೀಟ್ ಮಾಡ್ಬೇಕಿತ್ತ ನೀವು ಅವರನ್ನ? ಎದುರುಗಡೆ ಹೋಗಿ ಮೀಟ್ ಮಾಡಬೇಕಾಗಿತ್ತು. ಅವರು ಯಾರು ಫೋನ್ ಎತ್ತುತ್ತಾ ಇರ್ಲಿಲ್ಲ. ನೀವು ಹೋದ್ರಿ ಅವ್ರನ್ನ ಹುಡ್ಕೊಂಡು? ಹೌದು. ಏನ್ ಹೇಳಿದ್ರು ಅವರು ತಿಮರೋಡಿ ಅವರು? ಆಯ್ತು, ನೀವು SIT ಇದು ಮಾಡಿದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. SP ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಕೊಡಿ, ನಿಮ್ದೇನಿದೆ ನೀವು ಇದು ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರು ಮೊನ್ನೆನೂ ನಾನು ಹೊರಗಡೆ ಬಂದಿದ್ದೀನಿ, ಅವ್ರ ಮನೆಯಿಂದ ಬಂದಿದ್ದೀನಿ. ನೀನು ರೀಚ್ ಆಗಿದ್ಯಾ, ಏನಾಗಿದ್ಯಾ ಅಂತಾನು ಒಂದು ಮಾತು ಕೇಳಲಿಲ್ಲ ಯಾರು. ಗಿರೀಶ್ ಮಟ್ಟಣ್ಣ ಆಗಿರ್ಲಿ, ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಲಿ, ಯಾರು ಕೇಳಲಿಲ್ಲ. ಇವಾಗ ಎಲ್ಲರೂ ಫೋನ್ ಅನ್ನ ಆಫ್ ಮಾಡ್ಕೊಂಡು ಫೋನಿಗೆ ಯಾರು ಆನ್ಸರ್ ಕೊಡ್ತಾ ಇಲ್ಲ. ಈಗ ಒಂದು ಆರೋಪ ಇದೆ, ನೀವು ಅನನ್ಯ ಬಿಟ್ ಮಿಸ್ಸಿಂಗ್ ಕೇಸ್ ಕೊಡೋದಿಕ್ಕೆ ಅಥವಾ ನೀವು ಈ ತರ ಲಾಯರ್ನ ಮೀಟ್ ಮಾಡೋದಿಕ್ಕೆ, SITಗೆ ದೂರ್ ಕೊಡೋಕೆ ನಿಮ್ಮ ಹಿಂದೆ ನಿಂತು ಸಹಾಯ ಮಾಡಿದ್ದು ಮಹೇಶ್ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಅನ್ನೋ ಆರೋಪ ಇದೆ. ನಿಜನಾ? ಅವರೇ ನಿಮ್ಮನ್ನ ಹೇಳಿ ಕಂಪ್ಲೇಂಟ್ ಕೊಡಿ, ನಾವ್ ಹೆಲ್ಪ್ ಮಾಡ್ತೀವಿ ಅಂತ ಆ ರೀತಿ ಎಲ್ಲೂ ಹೇಳಲಿಲ್ಲ. ಮತ್ತೆ ನಾನು ಅವರನ್ನ ಸಹಾಯ ಕೇಳ್ಕೊಂಡು ಹೋಗಿ. ನೀವೇ ಹೋಗಿದ್ದು ಸಹಾಯ ಕೇಳ್ಕೊಂಡು? ಹೋಗಿರೋದು. ಅವ್ರು ಸಹಾಯ ಮಾಡ್ತೀವಿ ಅಂದ್ರ? ಆಯ್ತು, ನೀವು ಹೋಗಿ SP ಏನೇನ್ ಸಹಾಯ ಮಾಡಿದ್ರು ಅವ್ರು ನಿಮ್ಗೆ? ಏನೇನು ಸಹಾಯ ಮಾಡಿಲ್ಲ. ಏನು ಮಾಡ್ಲಿಲ್ಲ ಅವರು? ಏನು ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಲಾಯರ್ ಅನ್ನ ಕನ್ಸಲ್ಟ್ ಮಾಡ್ಕೊಂಡು ನಿಮ್ದೇನಿದೆ. ಯಾವ ಲಾಯರ್ ಹತ್ರ ಹೋದ್ರಿ ನೀವು? ಅದೇ ಮಂಜುನಾಥ್ ಅವರೊಬ್ರೆ, ಇನ್ ಬೇರೆ ಯಾವ ಲಾಯರ್? ಯಾವ ಲಾಯರ್ ಅನ್ನ ನಾನು ಮೀಟ್ ಮಾಡಿಲ್ಲ. ನನಗೆ ನನ್ನ ಫ್ರೆಂಡ್ ಹೇಳಿದ್ರು ಹೀಗೆ ಹೋಗಿ ಅಂತ. ಆ ಲಾಯರ್ ಅನ್ನ ನಾನು ಮೀಟ್ ಮಾಡಿದೆ. ಮೀಟ್ ಮಾಡಿದ ತಕ್ಷಣ ಆಯ್ತು ಕೊಡೋಣ ಅಂತ ಹೇಳಿದ್ರು. ನಾನು ಅವರಿಗೂ ಇದು ಸತ್ಯಾಂಶ ಏನು ಅಂತ ಅವರಿಗೂ ಗೊತ್ತಿಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಅವ್ರು ಯಾರಿಗೂ ಸತ್ಯಾಂಶ ಗೊತ್ತಿಲ್ಲ. ಅವ್ರ ಹತ್ರ ನೀವು ಈ ಪತ್ರದ ವಿಷಯ ಹೇಳಿಲ್ಲ, ಅನನ್ಯ ನನ್ನ ಮಗಳಲ್ಲ ಅಂತಾನು ಹೇಳಲಿಲ್ಲ. ಹಾಗೆ ಕತೆ ಕಟ್ಟಿದ್ರಿ ಅನನ್ಯ ನನ್ನ ಮಗಳು ಅಂತ. ಯಾಕೆಂದ್ರೆ ನಾನು ಇವತ್ತು ಸಂಜೆ ಹೋಗಿ ನಾನು ಇದನ್ನ ಅವರಿಗೆ ನಾನು ಕೊಡಬೇಕು.
ಯಾರಿಗೆ? ಲಾಯರಿಗೆ ಕೊಡ್ತೀರಾ ಇದು ಲೆಟರ್? ಈಗ ನೀವು ಇಷ್ಟೆಲ್ಲ ಆದ್ಮೇಲೆ ಅನನ್ಯ ಭಟ್ ಕೇಸು ತುಂಬಾ ಜಟಿಲ ಆಯ್ತು, ಎಲ್ಲಾ ಕಡೆ ಇದೇ ವಿಷಯ ಚರ್ಚೆ ಆಯ್ತು. ಒಬ್ಬ MBBS ವಿದ್ಯಾರ್ಥಿನಿ ಮಿಸ್ಸಿಂಗ್ ಆಗಿದ್ದಾಳೆ, ಅವಳು ಸತ್ತೋಗ್ಬಿಟ್ಟಿದ್ದಾಳೆ, ಅವಳನ್ನ ಮರ್ಡರ್ ಮಾಡಿದ್ದಾಳೆ ಅನ್ನೋ ನಿಮ್ಮ ಆರೋಪದ ತುಂಬಾ ನಿಮ್ ಬಗ್ಗೆ ಕೆಲವ್ರಿಗೆ ಅನುಕಂಪ ಬಂತು, ತುಂಬಾ ಜನ ನಿಮ್ಮನ್ನ ಸಪೋರ್ಟ್ ಮಾಡಿದ್ರು. ಇವತ್ತು ನೀವು ಹೇಳ್ತಿದ್ದೀರಾ ಅನನ್ಯ ಭಟ್ ನನ್ನ ಮಗಳಲ್ಲ, ಇದೆಲ್ಲ ನಾನು ಕಟ್ಟಿದ ಕಟ್ಟುಕತೆ ಅಂತ. ಹೌದು, ನಾನು ಕಟ್ಟಿರುವ ಕಟ್ಟುಕತೆ. ಯಾಕೆ ಅಂದ್ರೆ ನನ್ನನ್ನ ನಾನು ಸೇಫ್ ಮಾಡ್ಕೊಳಕ್ಕೋಸ್ಕರ ನಾನು ಕಟ್ಟಿರುವ ಕಟ್ಟುಕತೆ. ನನ್ನನ್ನ ಸೇಫ್ ಮಾಡ್ಕೊಳಕ್ಕೋಸ್ಕರ ಈ ಮಾಧ್ಯಮದವರು ಬಂದು ಏನೇನೋ ಇದು ಮಾಡ್ಕೊಂಡು ಹೋಗ್ತಾ ಇದ್ರು ನನ್ನನ್ನ. ನೀವು ಈ ಮಾಧ್ಯಮ ಹೇಳ್ಬಿಡ್ಬೇಕಿತ್ತಲ್ವಾ ಇದೆಲ್ಲ? ಹೇಳಕ್ಕೆ ನನ್ಗೆ ಇಷ್ಟ ಇಲ್ಲ, ಅದನ್ನು ಈ ಕೆಲವು ಮಾಧ್ಯಮದವರು ಇದ್ದಾರೆ. ಈಗ ನಿಮ್ಮ ಈ ಅನನ್ಯ ಭಟ್ ನನ್ನ ಮಗಳಲ್ಲ, ಅನನ್ಯ ಭಟ್ ನನ್ನ ಮಗಳಲ್ಲ, ನನ್ನ ಫ್ರೆಂಡ್ ಆದ ಅರವಿಂದ್ ವಿಮಲಾ ಅವರ ಮಗಳು ಅಂತ ಹೇಳ್ತೀನಿ. ಅದ್ರಲ್ಲಿ ಏನಿದೆ ತಪ್ಪು? ತಪ್ಪೇನಿದೆ? ತಪ್ಪೇನಿಲ್ಲ ಅಲ್ವಾ? ಅವ್ರು ಕೊಟ್ಟಿರೋ ಲೆಟರ್ ಅನ್ನು ನಾನು ಕೊಟ್ಟರೆ ತಪ್ಪೇನಿದೆ? ಅವ್ರು ಏನ್ ಬೇಕು ಇನ್ವೆಸ್ಟಿಗೇಷನ್ ಮಾಡ್ಕೊಳ್ಳಿ. ನಾನು ಎಲ್ಲಿ ಇದು ಮಾಡಿದ್ದಾರೆ, ಅವಳನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಅದು ಸ್ಥಳವನ್ನು ನಾನು ತೋರಿಸ್ತೀನಿ. ಅದ್ರಲ್ಲೇನಿದೆ? ಈಗ ಇಷ್ಟು ದಿನ ನೀವು ಹೇಳಿದ್ದು ಅನನ್ಯ ಭಟ್ ನನ್ನ ಮಗಳು MBBS ಓದ್ತಿದ್ಲು ಅಂತ. ಹೌದು, ನಾನು ಹೇಳಿದ್ದೀನಿ. ನಾನು ಒಂದು ಇದನ್ನ ಮಾಡ್ಕೊಳ್ಬೇಕಾಗಿತ್ತು, ನನ್ನ ಸೇಫರ್ ಸೈಡ್ಗೆ ನಾನು ಮಾಡ್ಕೊಳ್ಬೇಕಾಗಿತ್ತು. ಇವಾಗ್ಲೂ ನಿನ್ನೆನೂ ರಾತ್ರಿ ಒಂದು 4-5 ಜನ 10:30 ಗಂಟೆ ರಾತ್ರಿಗೆ ಮನೆ ಬಾಗಿಲು ಬಂದು ಬಡಿದಿದ್ದಾರೆ. ಈಗ ನೀವು ಹೇಳಿದ ಈಗ ನೀವು ಈ ಹೇಳಿದ ಸುಳ್ಳಿಗೆ ಶಿಕ್ಷೆ ಇಲ್ವಾ? ಏನಕ್ಕೆ ಶಿಕ್ಷೆ ಆಗ್ತದೆ? ಅಂದ್ರೆ ನೀವು ನಂಬಿಸಿದ್ರಿ ಅನನ್ಯ ಭಟ್ ನನ್ ಮಗಳು ಅಂತ, ಇಡೀ ರಾಜ್ಯದ ಜನರು ನಿಮ್ ಬಗ್ಗೆ ಅನುಕಂಪ ತೋರಿಸಿದ್ರು. ಶಿಕ್ಷೆ ಯಾಕಾಗುತ್ತೆ? ನಾನು ಸತ್ಯಾಂಶವನ್ನ ನಾನು ಅಲ್ಲಿ ಕೊಡ್ತೀನಲ್ವಾ, ನನ್ಗೆ ಯಾಕೆ ಶಿಕ್ಷೆ ಆಗುತ್ತೆ? ನಾನು ಅಲ್ಲಿ SITಗೆ ಹೋದವಾಗ ನಾನು ಏನ್ ಕೊಡ್ಬೇಕು ನಾನು ಕೊಡ್ತೀನಿ. ಈಗ SITಗೆ ನೀವು ಕೊಟ್ಟಿದ್ದು ಅನನ್ಯ ಭಟ್ ನನ್ ಮಗಳು MBBS ಓದ್ತಾ ಇದ್ಲು ಅಂತ, ಆ ಕೇಸ್ ಏನಾದ್ರು ವಾಪಸ್ ತಗೋತೀರಾ? ಅದನ್ನ ನಾನು ವಾಪಸ್ ತಗೊಂಡು ಇದನ್ನ ಕೊಡ್ತೀನಿ. ಈಗ ಅವ್ರು ತನಿಖೆ ಮಾಡಿ ಅರವಿಂದ್ ವಿಮಲಾನ ಹುಡುಕಕ್ ಹೋದ್ರೆ ಅರವಿಂದ್ ವಿಮಲಾ ಇದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ? ನನ್ನ ಹತ್ರ ಯಾವ ಸಾಕ್ಷಿ ಇಲ್ಲ ಮೇಡಮ್. ಅವ್ರು ಸತ್ತು ಹೋಗಿದ್ದಾರೆ. ಅವರ ಕುಟುಂಬಸ್ಥರು, ಅವ್ರ ರಿಲೇಟಿವ್ಸ್ ಯಾರು? ಅವರನ್ನು ಯಾರು ಅದನ್ನ ಇದು ಮಾಡ್ಕೊಂಡಿಲ್ಲ ಮೇಡಮ್. ಅವ್ರು ಯಾರು ನಿಮ್ಗೆ ಗೊತ್ತಿಲ್ವಾ? ಅವ್ರು ಯಾರು ನನಗೆ ಗೊತ್ತಿಲ್ಲ. ಅವರು ಒಂದು ಹಳ್ಳಿಯಲ್ಲಿ ಇದ್ದವರು, ಹಳ್ಳಿಯಿಂದ ಮ್ಯಾಂಗ್ಳೂರಿಗೆ ಬಂದಿದ್ದಾರೆ. ಈಗ SIT ಕೇಳುತ್ತೆ ಅನನ್ಯ ಭಟ್ ಅರವಿಂದ್ ವಿಮಲಾ ಅವ್ರ ಮಗಳು ಅನ್ನೋದಾದ್ರೆ ಅವರ ದಾಖಲೆ ಕೊಡಿ, ಅವ್ರು ಎಲ್ಲಿದ್ರು? ಅವ್ರ ದಾಖಲೆ ಕೊಡಕ್ಕೆ ನನ್ನ ಹತ್ರ ಏನು ಇಲ್ಲ ಮೇಡಮ್. ಅವ್ರ ದಾಖಲೆ ನಾನು ಹೇಗ್ ಕೊಡ್ಲಿ? ಅವ್ರ ಮನೆ ಇತ್ತು, ಬೇಕಾಗಿದ್ರೆ ಅದು ಸುಟ್ಟು ಹಾಕಿದಾರೆ, ಆ ಜಾಗ ಬೇಕಾಗಿದ್ರೆ ತಗೊಂಡೋಗಿ ತೋರಿಸ್ತೀನಿ. ಕರ್ಕೊಂಡೋಗಿ ತೋರಿಸ್ತೀರಾ? ತೋರಿಸ್ತೀನಿ. ಎಲ್ಲಿ ಪೆಟ್ರೋಲ್ ಹಾಕಿ ಸುಟ್ಕೊಂಡಿದ್ದಾರೆ, ರೈಲ್ವೆ ಟ್ರ್ಯಾಕ್ ಹತ್ರ ಹೋಗ್ತೀನಿ, ಅಲ್ಲಿ ತೋರಿಸ್ತೀನಿ ಇಂಥ ಜಾಗದಲ್ಲಿ ಸುಟ್ಟು ಹೋಗಿದ್ದಾರೆ ಅಂತ. ಹಾಗೇನೆ ಅನನ್ಯನ ಎಲ್ಲಿ ಯಾರು ಎಳ್ಕೊಂಡು ಹೋಗಿ ನೀವು ಹೇಳಿದ ರೀತಿ ಅವಳನ್ನ ವಿವಸ್ತ್ರಗಳು ಆ ಜಾಗ ತೋರಿಸ್ತೀರಾ? ನೀವು ನಾನು ತೋರಿಸ್ತೀನಿ. ಅದೆಲ್ಲ ನೆನಪಿದೆಯಾ ನಿಮಗೆ? ಹೌದು. ಆ ಅನನ್ಯ ಅನ್ನೋರ್ ಶವ ಎಲ್ಲಿ ಬಿದ್ದಿತ್ತು ಎಲ್ಲ ತೋರಿಸ್ತೀರಾ? ತೋರಿಸ್ತೀನಿ. ಆ ವ್ಯಕ್ತಿಗಳು ಯಾರಾದ್ರೂ ನೆನಪಿದಾರ? ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದ ವ್ಯಕ್ತಿಗಳು ನನಗೆ ನೆನಪಿಲ್ಲ. ಆ ಲೆಟರ್ ಅಲ್ಲಿ ಏನು ಬರ್ದಿದ್ದಾರೆ ಅದು ಮಾತ್ರ ನನಗೆ ಗೊತ್ತಿರೋದು. ಈ ಲೆಟರ್ ಬಂದಿದ್ದು 2003 ಆದ್ರೆ ಇಲ್ಲಿ 2023 ಹಾಕಿರೋದು. ನೀವು ಹಾಕಿದ್ರ? ನಾನು ಇವತ್ತು ಬೆಳಿಗ್ಗೆ ಅದು ಡೇಟ್ ಇದು ಮಾಡಬೇಕಾಗಿತ್ತು, 3 ಅಂತ ಹಾಕ್ಬೇಕಾಗಿತ್ತು. ಅದು ಬೈ ಚಾನ್ಸ್ 3 ಅಂತ ಆಗಿದೆ. ಯಾಕೆ ಅಂತ ಹೇಳಿದ್ರೆ ನನಗೆ ಒಂದು ಅವ್ರು ಕೇಳಿದ್ರೆ ಯಾವ ಇದ್ರಲ್ಲಿ ಬಂದಿದೆ ಅಂತ ಹೇಳುವಾಗ ಅಲ್ಲಿ ಡೇಟ್ ಕೇಳ್ತಾರೆ. ಅಲ್ಲ, ಇದು ಹಂಗಾದ್ರೆ ಒರಿಜಿನಲ್ ಲೆಟರ್ ಅಲ್ವಾ? ಇದು ಒರಿಜಿನಲ್ ಲೆಟರ್. ಆ ಒರಿಜಿನಲ್ ಲೆಟರ್ ಅಲ್ಲಿ ಅವ್ರು ಡೇಟ್ ಹಾಕಿರ್ಲಿಲ್ವಾ? ಅವ್ರು ಹಾಕಿರ್ಲಿಲ್ಲ. ಅವ್ರು ಬರೇ ಆಗಸ್ಟ್ 10 ಅಂತ ಹಾಕಿದ್ದಾರೆ. ಇಲ್ಲೂ ಸಹ ಅವ್ರೇನ್ ಸಹಿ ಏನು ಮಾಡಿಲ್ವಲ್ಲ? ಇಲ್ಲ, ಅದಷ್ಟೇ ಅಷ್ಟೇ ಸಹಿ ಮಾಡ್ಲಿಲ್ಲ. ಅವರು ಸಹಿ ಮಾಡ್ಲಿಲ್ಲ. ಹೀಗೆ ಲೆಟರ್ ಅಷ್ಟೇ ಕೊಟ್ಟಿರೋದು, ಸಹಿ ಅವರು ಮಾಡ್ಲಿಲ್ಲ. ಅವ್ರಿಗೆ ಏನ್ ಕೊಡ್ಬೇಕೋ, ನನ್ನ ಹತ್ರ ಏನ್ ಇದು ಮಾಡಬೇಕೋ ಅದನ್ನ ಕೊಟ್ಟಿದ್ದಾರೆ. ಇದು ಸತ್ಯ. ಇದನ್ನ ನಾನು ಇಷ್ಟು ವರ್ಷ ಅದನ್ನ ಪೇಪರ್ ಕಟ್ ಮುಟ್ಟಿದ್ರೆ ಹರಿದು ಹೋಗುತ್ತೆ. ಈ ಪತ್ರನ ನೀವು SIT ಕೊಡ್ತೀರಾ? ನಾನು ಕೊಡ್ತೀನಿ. ಈಗ ನೀವು ಇಡೀ SIT ತನಿಖೆಯ ದಿಕ್ಕನ್ನೇ ಬದಲಾಯಿಸ್ಬಿಟ್ರಿ ಇವಾಗ. ಯಾಕಂದ್ರೆ ಅನನ್ಯ ಭಟ್ ಅನ್ನೋದೇ ಇಲ್ಲ, ನನ್ನ ಮಗಳೇ ಅಲ್ಲ ಅನನ್ಯ ಭಟ್ ಅಂದ್ರೆ ಅರವಿಂದ್ ವಿಮಲಾ ಅವ್ರ ಮಗಳು. ಅದೇ ಆದ್ರೆ ನಿಮ್ ಮಗಳಲ್ಲ, ನನ್ನ ಮಗಳಲ್ಲ. ಅಂದ್ರೆ ನನ್ನ ಮಗಳು ಅಂತ ನೀವು ಇದುವರೆಗೂ ಹೇಳಿದ್ದೆಲ್ಲ ಕಟ್ಟುಕತೆ. ಹೌದು. ನನ್ನ ಕರುಳಿನ ಕುಡಿ. ಹೌದು. ನಾನು ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಇವಾಗ್ಲೂ ಹೇಳಿದ್ನಲ್ಲ, ನನ್ನನ್ನ ಇದು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನೀವು ಅನನ್ಯ ಭಟ್ ಅಂತ ಇಷ್ಟು ಜನ ನಂಬ್ಕೊಂಡ್ಬಿಟ್ಟಿದ್ರು. ಅಯ್ಯೋ ಅನನ್ಯ ಭಟ್, ಸುಜಾತಾ ಭಟ್ ಅಲ್ಲ. ಈಗ ಅವ್ರಿಗೆ ಎಲ್ರಿಗೂ ಶಾಕ್ ಆಗುತ್ತಲ್ವಾ ಜನರಿಗೆ? ಈಗ ಮತ್ತೊಂದು ಕತೆ ಹೇಳ್ತಿದ್ದೀರಾ? ಇಲ್ಲ ಮೇಡಮ್,
ನಾನು SIT ಗೆ ನಾನು ಕೊಡ್ತೀನಿ. ಈ ಕತೆ ನಂಬೋದಾ? ಆ ಕತೆನ ನಂಬಿ. ಅನನ್ಯ ಭಟ್, ಅರವಿಂದ್ 99% ಅಲ್ಲ 100% ನಂಬಿ ಮೇಡಮ್. ಇದಕ್ಕಿಂತ ಬೇರೆ ಏನ್ ಬೇಕು? ಏನ್ ಬೇಕು ಮೇಡಮ್? ನನಗೆ ಶಿಕ್ಷೆ ಆಗ್ತದಾ? ನಾನೇನ್ ಶಿಕ್ಷೆ ಮಾಡುವಂತ ತಪ್ಪು ಏನ್ ಮಾಡಿದ್ದೀನಿ? ಹೌದು, ನಾನು ಸುಳ್ಳು ಹೇಳಿದ್ದೀನಿ. ಹೇಳಿಲ್ಲ ಅಂತ ಹೇಳಿಲ್ಲ ನಾನು. ಯಾಕೆ ಅಂತ ಹೇಳಿದ್ರೆ ನನಗೆ ಟ್ರಸ್ಟ್ ಇದೆ. ನನ್ನನ್ನು ಎಲ್ಲೆಲ್ಲಿ ಹುಡುಕಿಕೊಂಡು ಬರ್ತಾರೆ, ನಾನು ಯಾವ ರೀತಿಯಲ್ಲಿ ಬದುಕಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ. ನಾನು ಯಾವ ರೀತಿ ಬದುಕಿದ್ದೀನಿ ಅನ್ನೋದು ಅದು ನನಗೆ ಗೊತ್ತಿದೆ. ಯಾರ್ಯಾರು ನನ್ನನ್ನು ಫಾಲೋ ಅಪ್ ಮಾಡ್ತಾ ಇದ್ರು, ಯಾವ ಟೈಮಲ್ಲಿ ನನ್ನನ್ನು ಫಾಲೋ ಅಪ್. ನಾನು ತಿಂಗಳಲ್ಲಿ ಇವರು ಮನೆಯಲ್ಲಿ ರಂಗಪ್ರಸಾದ್ ಮನೆಯಲ್ಲಿ ಇರಬೇಕಾಗಿದ್ರೆ ತಿಂಗಳಿಗೆ ಇಲ್ಲ 2 ತಿಂಗಳಿಗೆ ನಾನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೆ. ಯಾಕೆ? ಅಲ್ಲಿ ಇನ್ನೇನೇನು ನಡೀತಾ ಇದೆ, ಯಾರು ಏನು ಎತ್ತಂತ ನೋಡ್ಕೊಳ್ಳೋಣ ಅಂತ. ಈಗ ರಂಗಪ್ರಸಾದ್ ಇದ್ರು, ಅವರು BEL ಅಲ್ಲಿ ಇಂಜಿನಿಯರ್ ರಿಟೈರ್ಡ್ ಆಗಿದ್ರು. ಅವರಿಗೆ ಪೊಲೀಸ್ ಗೊತ್ತು, ಅವರಿಗೆ ಲಾಯರ್ಸ್ ಗೊತ್ತು. ಅಂದ್ರೆ ಅವ್ರು ಬೆಂಗಳೂರಲ್ಲಿ ಇದ್ದವರು, ಅವರು ನಿಮಗೆ ಸಹಾಯ ಮಾಡ್ಬೋದು. ನೀವು ಅವ್ರ ಸಹಾಯ ತಗೊಂಡು ನೋಡಿ, ನಾವು ಅನನ್ಯ ಅವ್ರು ಮಾಡಕ್ಕೆ ಅವರ ಮಗನ ಕೇಸನ್ನೇ ಅವ್ರಿಗೆ ಮಾಡ್ಕೊಳಕ್ ಆಗ್ಲಿಲ್ಲ ಮೇಡಮ್. ಅವರ ಮಗನಿಗೆ ನ್ಯಾಯ ಸಿಗ್ಲಿಲ್ಲ ಮೇಡಮ್. ಅವರ ಮಗನಿಗೆ ನ್ಯಾಯ ಸಿಗ್ಲಿಲ್ಲ ಮೇಡಮ್. ಅವರು ಯಾವತ್ತು ಈ ತರ ನಿಮ್ಮನ್ನ ಯಾರೋ ಫಾಲೋ ಮಾಡ್ಕೊ ಬರ್ತಿದ್ದಾರೆ ಅಂದಾಗ ರಂಗಪ್ರಸಾದ್ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತೆಲ್ಲ ಹೇಳಿಲ್ವಾ? ಅಂತ ಹೇಳಿದ್ರೆ ಬೇಡ, ನಾವು ಅಲ್ಲಲ್ಲಿ ಮನೆಗಳನ್ನ ಶಿಫ್ಟ್ ಮಾಡ್ಕೊಂಡಿದ್ವಿ ಮೇಡಮ್. ಲೊಟ್ಟೆಗೊಲ್ಲಹಳ್ಳಿಯಲ್ಲಿದ್ವಿ, ನಂಜಪ್ಪ ಲೇಔಟ್ ಅಲ್ಲಿದ್ವಿ, ವಿದ್ಯಾರಣ್ಯಪುರದಲ್ಲಿದ್ರು, ಕಂಬಿಪುರದಲ್ಲಿದ್ವಿ, ಲಾಸ್ಟ್ಗೆ ಕೆಂಗೇರಿ ಉಪನಗರಕ್ಕೆ ಬಂದಿರೋದು. ಆ ಕೆಂಗೇರಿ ಉಪನಗರದ ಮನೆಯನ್ನ ಮಾರಾಟ ಮಾಡಿದ್ರು 1,25,00,000ಕ್ಕೆ. ಅದನ್ನ ಮಕ್ಕಳಿಗೆ 2 ಜನ ಮಕ್ಕಳಿಗೆ ಶೇರ್ ಕೊಟ್ರು 32.5 ಲಕ್ಷ. ನಿಮ್ಗೇನು ಕೊಡ್ಲಿಲ್ವಾ ದುಡ್ಡು? ನನಗೆ ಏನು ಕೊಡ್ಲಿಲ್ಲ. ನನಗೂ ಈ ಮನೆಗೂ ನನಗೂ ಸಂಬಂಧ ಇಲ್ಲ ಅಂತ ಬರೆದು ಕೊಡು ಅಂದ್ರು. ನಾನು ಅದನ್ನ ಬರೆದು ಕೊಟ್ಟೆ, ನನಗೂ ಈ ಮನೆಗೂ ಯಾವುದೇ ಸಂಬಂಧ ಇಲ್ಲ ಅಂತ. ಇವತ್ತು ಯಾರು ಹೇಳ್ತಾ ಇದ್ದಾರಲ್ಲ 20 ಲಕ್ಷ ತಗೊಂಡಿದ್ದೀನಿ ಅಂತ, 1 ರೂಪಾಯಿ ನಾನು ತಗೊಂಡಿಲ್ಲ ಮೇಡಮ್. ಇಷ್ಟು ವರ್ಷ ನೀವು ಅವ್ರ ಜೊತೆ ಲಿವಿಂಗ್ ಟುಗೆದರ್ ಇದ್ರಿ. ಹೌದು. ಅಷ್ಟಾದ್ರೂ ನಿಮ್ಗೇನೋ ಅವರು ಹಣಕಾಸು ನೆರವು ಮಾಡ್ಲಿಲ್ಲ? 1 ರೂಪಾಯಿನೂ ನಾನು ತಗೊಂಡಿಲ್ಲ ಮೇಡಮ್. ತಗೊಂಡಿದ್ರೆ ನನ್ನ ಕತ್ತಲ್ಲಿ ಚಿನ್ನ ಇರಬೇಕಾಗಿತ್ತು, ನನ್ನ ಕೈಯಲ್ಲಿ ಬಳೆ ಇರಬೇಕಾಗಿತ್ತು. ಇಲ್ಲ 20 ಲಕ್ಷ ಇದ್ದಿದ್ರೆ ಅವರನ್ನು ಸಾಕಕ್ಕೆ ಒಂದು 25,000 ರೂಪಾಯಿ ಬಡ್ಡಿ ಬಂದ್ಕೊಂಡು ಬಡ್ಡಿಯಲ್ಲಿ ಜೀವನ ಮಾಡ್ತಾ ಇದ್ದೆ. ಮಗನನ್ನ ಇದು ತಗೊಂಡು ಶೇರ್ ತಗೊಂಡು ಮಗನನ್ನ ಅವನು ಬೇರೆ ಕಡೆ, ಈ ಮಗಳು ಶ್ರೀ ವಿದ್ಯಾ ಇದ್ದಾಳಲ್ವಾ, ಅವಳು ಬೇರೆ ಮನೆಗೆ ಕರ್ಕೊಂಡು ಬಂದು ಚಿಕ್ಕನಸಂದ್ರದಲ್ಲಿ ಒಂದು ಮನೆಗೆ ಕರ್ಕೊಂಡು ಬಂದು ಹಾಕಿದ್ಲು ಒಬ್ಬನನ್ನ. ಅವನಿಗೆ ಅಡಿಗೆ ಮಾಡ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಅಲ್ಲಿ 2 ತಿಂಗಳಿದ್ದು, 2 ತಿಂಗಳು ಆ ಮನೆಯಿಂದ ಸತ್ತು ಹೋದ. ಬರೀ 2 ತಿಂಗಳು. ಅವನು ನಮ್ ಜೊತೆಗೆ ಇದ್ದಿದ್ರೆ ಇಷ್ಟು ವರ್ಷ ಬದುಕ್ತಿದ್ದ. ಈಗ ಹೇಗೆ ರಂಗಪ್ರಸಾದ್ 2025 ತನಕ ಬದುಕಿದ್ರಲ್ಲ, ಅದೇ ರೀತಿ ಬದುಕ್ತಿದ್ದ ಅವನು. ಆ ದುಡ್ಡಿಗೋಸ್ಕರ ಇವಳು ಏನೇನು ಮಾಡಿದಾಳಂದ್ರೆ, ಇವಳಿಗೆ ಗೊತ್ತು ಅವನು ಮೆಡಿಸಿನ್ ಇಲ್ಲದೆ ಅವನು ಕುಡಿದ್ರೆ ಅವನು ಬೇಗ ಸಾಯ್ತಾನೆ ಅಂತ. 32 ಲಕ್ಷದಲ್ಲಿ 8 ಲಕ್ಷ ರೂಪಾಯಿ ಮನೆಗೆ ಲೀಸಿಗೆ ದುಡ್ಡು ಕೊಟ್ಟಿದ್ದಾನೆ. ಉಳಿದಿದ್ದು ಹಣವನ್ನ ICIC ಬ್ಯಾಂಕ್ ಅಲ್ಲಿ ಇಟ್ಟಿದ್ದ. ಅದನ್ನು ಇವಳು ಏನು ಮಾಡಿದಾಳೆ, ವಿದ್ಯಾ ಅನ್ನುವಳು ಅವಳ ಮಗಳ ಹೆಸರನ್ನ ನಾಮಿನಿ ಮಾಡಿ ಹಾಕಿದ್ಲು. ಈಗ ನೀವು ಆ ಫೋಟೋ ತೋರಿಸಿದ್ರಲ್ಲ, ಇವಳೆ ಅನನ್ಯ ಭಟ್ ಅಂತ ವಾಸಂತಿ ಫೋಟೋ ತೋರಿಸಿದ್ರಲ್ಲ, ಫೋಟೋ ತೋರಿಸೋ ಅವಶ್ಯಕತೆ ಏನಿತ್ತು ನಿಮ್ಗೆ? ಕೇಳ್ತಾ ಇದ್ರಲ್ಲ ಫೋಟೋ. ಏನ್ ಮಾಡ್ಲಿ, ನಾನು ಕೊಡ್ಲಿ, ಏನ್ ಮಾಡುದು, ನಾನು ಕೊಟ್ಟಿನಿ ಮೇಡಮ್. ಆಯ್ತು. ಆಮೇಲೆ ಹಿಂಸೆ ತಡ್ಕೊಳಕ್ ಆಗ್ತಿರ್ಲಿಲ್ಲ, ಇಲ್ಲೊಂದು ಪ್ರಪಕಂಡ ಸೃಷ್ಟಿ ಮಾಡ್ತಾ ಇದ್ರು. ಆಯ್ತು. ಈಗ ಆ ನಂತರ ಅದು ವಾಸಂತಿ ಫೋಟೋ ಅಂತ ಅವ್ರ ಅಣ್ಣ ಬಂದು ಎಲ್ಲ ಹೇಳಾದ್ಮೇಲೆ ಆದ್ರೂ ನೀವು ಹೇಳ್ಬೋದಿತ್ತಲ್ಲ, ಹೌದು ಇದು ವಾಸಂತಿ, ಅದು ಮತ್ತೆ ಯಾಕೆ ಸುಳ್ಳು ಹೇಳಿದ್ರಿ? ಅವ್ರು ಬಂದು ಹೇಳಿದ್ದು ನನಗೆ ಗೊತ್ತಿಲ್ಲ ಮೇಡಮ್, ನಾನು ಯಾವ್ದ್ರಲ್ಲಿ ನೋಡಿಲ್ಲ ಮೇಡಮ್. ಮೀಡಿಯಾದವ್ರು ಬಂದು ಕೇಳಿದ್ರಲ್ಲ, ಈ ತರ ಅವ್ರ ಅಣ್ಣ ಹೇಳ್ತಾ ಇದ್ದಾರೆ ವಿಜಯ್ ಅಂತ. ಅವ್ರಿಗೂ ನನ್ಗೂ ಟಚ್ ಇರ್ಲಿಲ್ಲ ಮೇಡಮ್. ಟಚ್ ಇರ್ಲಿಲ್ಲ ನನಗೆ, ಅವ್ರಿಗೂ ನನ್ಗೂ ಟಚ್ ಇಲ್ಲ. ಅವರ ತಂಗಿ ಯಾವಾಗ ಸತ್ತು ಹೋಗಿದ್ದಾಳೆ ಆವತ್ತಿನಿಂದ ಅವರು ಸತ್ತು ಹೋದವಾಗ ಕೋರ್ಟ್ ಕಚೇರಿಗೂ ಅವರು ಬಂದಿಲ್ಲ. ಯಾರು? ವಾಸಂತಿ ಫ್ಯಾಮಿಲಿ ಓಹೋ. ಕೋರ್ಟ್ ಕಚೇರಿಗೂ ಬಂದಿಲ್ಲ. ಕೋರ್ಟ್ ಕಚೇರಿಗೂ ಅವರು ಬಂದಿಲ್ಲ. ನನಗೆ ಗೊತ್ತಿದೆ. ಇಲ್ಲಿಂದ ನಾವು ಅವನನ್ನ ಲಾಯರು ಅವನನ್ನ ಶ್ರೀವತ್ಸನನ್ನ ಕಾಲ್ ಮಾಡಿ ಇಲ್ಲಿಂದ ಮಡಿಕೇರಿ ಕೋರ್ಟಿಗೆ, ವಿರಾಜಪೇಟೆ ಕೋರ್ಟಿಗೆ ರಾತ್ರಿ ಕಳಿಸ್ಬೇಕು ಸಂಜೆ. ಅದಕ್ಕೆ ದುಡ್ಡು ಹೊಂದಿಸ್ಬೇಕು ನಾವು. ಇವತ್ತು ಸಂಜೆ ಹೊರಡ್ತಾರೆ ಅಂದ್ರೆ ಇವತ್ತು ಬೆಳಿಗ್ಗೆ ನಾವು ದುಡ್ಡು ಹೊಂದಿಸಿ ಕಷ್ಟದಲ್ಲಿದ್ವಿ. ಅದು ಇವಳಿಗೇನು ಗೊತ್ತಿದೆ? ಆ ಟೈಮಲ್ಲಿ ಇವಳು ಪ್ರೆಗ್ನೆಂಟ್ ಆಗಿದ್ಲು, ಶ್ರೀ ವಿದ್ಯಾ ಅನ್ನುವಳು.
ಸೊ ಈಗೆಲ್ಲ ಬಿಡಿ, ಇವಾಗೆಲ್ಲ ಆಯ್ತು. ನೀವು ಸತ್ಯ ಹೇಳಿದ್ರಿ ಕೊನೆಗೂ ಅನನ್ಯ ಭಟ್ ನನ್ನ ಮಗಳಲ್ಲ ಅಂತ. ಹೌದು. ವಾಪಸ್ ಸ್ವಲ್ಪ ಹಿಂದಕ್ಕೆ ಹೋದ್ರೆ 1983 ನಲ್ಲಿ ನಿಮಗೆ ಅನಿಲ್ ಭಟ್ ಅವ್ರ ಜೊತೆ ಮದುವೆ ಆಗುತ್ತೆ. ಹೌದು. ಅದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನಾನೇ ಅರೇಂಜ್ ಮಾಡ್ಕೊಂಡಿರೋದು, ನನ್ನ ಫ್ಯಾಮಿಲಿ ಅರೇಂಜ್ ಮಾಡಿಲ್ಲ. ಅನಿಲ್ ಭಟ್ ಅವ್ರ ಫ್ಯಾಮಿಲಿ ಬಂದಿದ್ರಾ? ಫ್ಯಾಮಿಲಿ ಬಂದಿಲ್ಲ. ನೀವು ಪ್ರೆಗ್ನೆಂಟ್ ಮಗು ಪ್ರೆಗ್ನೆಂಟ್ ಆಗಿರ್ತೀರಾ, ಅವಾಗ ಯಾವ್ರ ಮನೇಲಿ ಇದ್ರಿ? ಅನಿಲ್ ಭಟ್ ಮನೇಲಿ ಇದ್ರ, ನಿಮ್ ಮನೇಲಿ ಇದ್ರ? ಅನಿಲ್ ಭಟ್ ಮನೆಯಲ್ಲಿ ಇರ್ಲಿಲ್ಲ. ಯಾಕೆ ಹೋಗ್ಲಿಲ್ಲ ನೀವು ಅವ್ರ ಮನೆಗೆ ಮದ್ವೆ ಆದ್ಮೇಲೆ? ಹೋಗ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಮನೆಯಲ್ಲಿ ಬಿಡ್ಲಿಲ್ಲ. ನಿಮ್ ಮನೇಲಿ ಬಿಡ್ಲಿಲ್ವಾ? ನನ್ನ ಮನೆಯಲ್ಲಿ ಬಿಡ್ಲಿಲ್ಲ. ಓ, ಪ್ರೆಗ್ನೆಂಟ್ ಆದ್ರೂ ಬಿಡ್ಲಿಲ್ವಾ? ಬಿಡ್ಲಿಲ್ಲ. ಓ, ಆಮೇಲೆ ನೀವು ಅಲ್ಲೇ ಡೆಲಿವರಿ ಮಾಡ್ಕೊಂಡು? ಒಂದು ಹಳ್ಳಿಯಲ್ಲಿ ಡೆಲಿವರಿ. ನಿಮ್ ಮನೇಲಲ್ಲ? ನನ್ನ ಮನೆಯಲ್ಲ, ಬೇರೆ ಹಳ್ಳಿಯಲ್ಲಿ. ಯಾವ ಹಳ್ಳಿ? ಅದು ಆಗುಂಬೆ ಹತ್ರ. ಆಗುಂಬೆ ಹತ್ರ. ಹೌದು. ಅಲ್ಲಿ ಯಾರಿದ್ರು ಅವಾಗ ನಿಮ್ ಜೊತೆ ಡೆಲಿವರಿ ಆಗುವಾಗ? ಅಕ್ಕನ ಗಂಡ. ಯಾರು? ಎರಡನೇ ಅಕ್ಕ, ಅಕ್ಕನ ಗಂಡ. ಈ ಮಹಾಬಲ ಅಲ್ಲ, ಇನ್ನೊಬ್ರ ಅಕ್ಕ. ಹೌದು. ಅವರೇ ಡೆಲಿವರಿ ಡೆಲಿವರಿ ಮಾಡಿದಂದ್ರೆ ನಾನು ಡೆಲಿವರಿ ಆದೆ. ಆ ಮಗುವನ್ನ ತಗೊಂಡೋಗಿ ಅವರ ಅಣ್ಣನ, ನಮ್ಮ ಅಕ್ಕನ ಗಂಡನ ಅಣ್ಣನ ಹೆಂಡತಿ ಮತ್ತು ನನ್ನನ್ನ ಕರ್ಕೊಂಡು ಹೋಗಿ ನದಿಯಲ್ಲಿ ಬಿಟ್ರು. ನಿಮ್ಮನ್ನು ಬಿಟ್ಬಿಟ್ರ ನದಿಲಿ? ಅಲ್ಲ, ಮಗುವನ್ನ. ಎಷ್ಟು ದಿನದ ಮಗು ಅದು? 1 ದಿನದ ಮಗು. ಇದು ಸತ್ಯ. ಅದು ಸತ್ಯ. ಅದು ಸತ್ಯ. ನಿಮಗೆ ಮಗು ಆಗಿದ್ದು ಸತ್ಯ. ಹೌದು. ಆ 1 ದಿನದ ಮಗುವನ್ನ ನದಿಗೆ ಬಿಟ್ಟಿದ್ದು ಸತ್ಯ. ಅವಾಗ ನೀವು ತಡಿಲಿಲ್ವಾ? ಮಗು ತಡಿಬೇಕು ಅಂತ ಹೇಳಿದ್ರೆ ಆಗ್ಲಿಲ್ಲ. ನನ್ನನ್ನ ಹಿಡಿದು ಎಲ್ಲರೂ ನನ್ನನ್ನ ಬಂಧನ ತರ ಒಂಥರ ಇದ್ರಲ್ಲಿ ನೋಡೋಕೆ ಸ್ಟಾರ್ಟ್ ಮಾಡಿದ್ರು ನನ್ನನ್ನ. ಯಾಕೆ ನೀವು ಅನಿಲ್ ಭಟ್ಟನ್ನ ಇಷ್ಟಪಟ್ಟು ಮದ್ವೆ ಆಗಿದ್ರಿ? ಏನಕ್ಕೆ ತಡೆದ್ರು ಅವರು? ತಡೆದ್ರು ಅಂತ ಹೇಳಿದ್ರೆ ಮನೆಯಲ್ಲಿ ಮರ್ಯಾದೆ ಹೋಗುತ್ತೆ ಅಂತ, ಫ್ಯಾಮಿಲಿ ಮರ್ಯಾದೆ ಹೋಗುತ್ತೆ. ಆ 1 ದಿನ ಮಗುನ ನಿಮ್ ಕಣ್ಣೆದ್ರಿಗೆ ನದಿಗೆ ಬಿಟ್ಟಿದ್ದಾರೆ ಮೇಡಮ್. ಕಣ್ಣೆದ್ರಲ್ಲೇ ಬಿಟ್ಟಿದ್ದಾರೆ. ಯಾರಿಗೂ ಹುಟ್ಟಿದ್ದು ಮಗು ಅನ್ನುವ ರೀತಿಯಲ್ಲಿ. ಹೆಂಗೆ ನೀವು ಅದನ್ನ ಹೆಂಗೆ ಮಾಡುದು ನೋಡಿದ್ರಿ? ನೀವು ನಿಮ್ಮ ನೋಡಕ್ಕಾಗ್ಲಿಲ್ಲ. ಕರಳನ್ನ ನೋಡಕ್ಕಾಗ್ಲಿಲ್ಲ ಮೇಡಮ್. ನಿಮ್ ಕಣ್ಣೆದ್ರಿಗೆ. ನನ್ಗೆ ಇವತ್ತು ಅದು ಕಣ್ಣೆದ್ರ ಕಡೆ ಕಾಣಿಸ್ತಾ ಇದೆ. ನನ್ನ ಅಕ್ಕಂದಿರು ಮಾಡಿರುವಂತ ಇದು ಕೆಲಸ, ಇದು ಪ್ರಪಕಂಡ. ಇವತ್ತೇನು ಮಹಾಬಲೇಶ್ವರ ಮಧ್ಯಸ್ಥ ಮಾತಾಡ್ತಾ ಇದ್ದಾನಲ್ಲ, ನಮ್ ತಂದೆನೂ ಅಷ್ಟೇ ಮಾಡಿದ್ದಾರೆ. 4 ಜನ ಹೆಣ್ಣು ಮಕ್ಕಳಲ್ಲಿ 3 ಜನಕ್ಕೆ ಒಂದು ರೀತಿ, ಒಂದು ಹೆಣ್ಣು ಮಗಳಿಗೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಾಕಿದ್ದಾರೆ ನನ್ನ ತಂದೆನು. ಆ ಮಗು ನಿಮ್ ಕಣ್ಣೆದ್ರಿಗೆ ನದಿನಲ್ಲಿ ಮುಳುಗಿ ಸತ್ತೋಯ್ತಾ? ತಂದೆನೂ ಶಾಮೀಲಾಗಿದ್ದಾರೆ. ಅಲ್ಲ, ಆ ಮಗು ನಿಮ್ ಕಣ್ಣೆದ್ರಿಗೆ ನದಿನಲ್ಲಿ ಮುಳುಗಿ ಸತ್ತೋಯ್ತಾ? ಹೌದು. ನಾನು ಸಂಕಟವನ್ನು ನಾನು ಅನುಭವಿಸ್ತಾ ಇದ್ದೀನಿ, ಯಾರ ಹತ್ರ ಹೇಳ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಯಾರ್ಯಾರು ಶಾಮೀಲಾಗಿದ್ದಾರೆ ಅಂತ ನನಗೂ ಗೊತ್ತಿದೆ. ನಾನು ಫ್ಯಾಮಿಲಿಯಲ್ಲಿ ಹೋಗಿ ನ್ಯಾಯ ಕೇಳಿದ್ರೆ ಅದಕ್ಕೂ ನನ್ನನ್ನು ತಗೊಂಡು ಹೋಗಿ ಆ ಟೈಮಲ್ಲಿ ಬೇರೆ ಕಡೆ ಒಂದು ಕಡೆ ಹಾಕಿ ಬಿಟ್ಟಿದ್ರು. ಅವಾಗ್ಲೂ ನಿಮ್ ಮನೆಯವ್ರ ವಿರುದ್ಧ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಅನ್ನಿಸ್ತಿಲ್ವಾ? ಏನ್ ಕೊಡೋದು? ಹಿಂಗ್ ನನ್ ಮಗು ಕೊಂದು ಬಿಟ್ರು ಅಂತ ಹೇಗೆ ಹೇಳಿ? ಅದು ಕೊಲೆ ತಾನೇ? ಒಂದ್ ಮಗು. ಹೌದು, ಕೊಲೆ ಆಗಿದೆ. ನಾನು ಹೇಗೆ ಹೇಳಿ? ನನ್ನನ್ನ ಬಿಡ್ಲಿಲ್ಲ ಮನೆಯಿಂದ ಹೊರಗಡೆ ಹೋಗಕ್ಕೆ. ಈ ಉಳದು ಮಹಾಬಲೇಶ್ವರನ ಮಧ್ಯಸ್ಥನ ಮದುವೆ ಆದ ಮೇಲೆ ನಾನು ಮನೆಯಿಂದ ಹೊರಗಡೆ ಬಂದಿರೋದು ಮೇಡಮ್. ಈಗ ನಿಮ್ ಮೇಲೆ ಒಂದು ಆರೋಪ ಇದೆ, ಪರಿಕ್ಕಾದಲ್ಲಿ ಆಸ್ತಿ ಇತ್ತು, ಜಮೀನು. ಆ ಜಮೀನನ್ನ ಒಡೆಯೋದಿಕ್ಕೆ ಸುಜಾತ ಭಟ್ ಮಾಡಿದ ಎಷ್ಟೋ ಪ್ಲಾನ್ ಮಾಡಿದ್ರು. ಆ ಜಮೀನ್ ಮೇಲೆ ಅವ್ರಿಗೆ ಕಣ್ಣಿತ್ತು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಜಮೀನ್ ಅದು ಪರಿಕ್ಕಾದಲ್ಲಿ ಇರೋದು. ಅದು ಸಿಗದೆ ಇರೋದಿಕ್ಕೆ ಇವ್ರು ಈ ತರ ಎಲ್ಲ ಕಥೆ ಕಟ್ಟಿ ನಮ್ಮನ್ನೆಲ್ಲ ನಮ್ ವಿರುದ್ಧ ಎಲ್ಲ ಸುಮ್ನೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ನಿಮ್ಮ ಫ್ಯಾಮಿಲಿಯವರು. ನಿಜಾನಾ? ನನಗೆ ಗೊತ್ತಿಲ್ಲ ಮೇಡಮ್. ಆ ಪರಿಕ್ಕ ಜಾಗಕ್ಕೋಸ್ಕರ ಜಾಗ ಹೌದು. ಆ ಜಾಗ ನೀವು ಕೇಳಿರ್ಲಿಲ್ವಾ? ನಾನು ಕೇಳಿರೋದು ಇಷ್ಟೇ, ನಾನು ಕೇಳ್ತಾ ಇರೋದು ಇಷ್ಟೇ. ನನಗೆ ಜಾಗ ಬೇಡ ಮೇಡಮ್. ನನಗೆ ಜಾಗ ಬೇಡ. ಏನ್ ಬೇಕು? ನನ್ನ ಸೈನ್ ಇಲ್ಲದೆ ಒಬ್ಬ ಮೊಮ್ಮಗಳು ಇದ್ದಾಳೆ ಅಂತ ಆದ್ಮೇಲೆ ದಾನ ಕೊಡಿ ಅಥವಾ ಮಾರಾಟ ಮಾಡಿ, ಆದ್ರೆ ಒಂದು ಮೊಮ್ಮಗಳಿಗೆ ಒಂದು ಸೈನಿನ ಅಥಾರಿಟಿ ಇದೆಯಲ್ವಾ? ಯಾರ ಮೊಮ್ಮಗಳು? ಅದ್ ನಿಮ್ ತಾತನ ಜಮೀನು? ನನ್ನ ತಾತನ ಜಮೀನು. ಅದ್ರಲ್ಲಿ ಏನಿದೆ ತಪ್ಪು ನಾನು ಕೇಳೋದ್ರಲ್ಲಿ? ಬದುಕಿದ್ದೀನಲ್ವಾ? ಬದುಕಿದ್ದವಳನ್ನ ಸತ್ತು ಹೋಗಿದ್ದಾರೆ ಅಂತ ಮಾಡಿದ್ರಲ್ವಾ? ಇವತ್ತು ನನ್ನ ಆಧಾರ ಕಾರ್ಡ್ ಅಲ್ಲಿ ನನ್ನ ತಂದೆಯ ಹೆಸರಿದೆ ಮೇಡಮ್. ಇವತ್ತು ನನ್ನ ಆಧಾರ ಕಾರ್ಡ್ ಅಲ್ಲಿ ನನ್ನ ತಂದೆಯ ಹೆಸರನ್ನ ಹಾಕಿದ್ದೀನಿ. ಅದನ್ನು ಬೇಕಾಗಿದ್ರೆ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಅವರ ಮಗಳೆಲ್ಲ ಅಂತ ಹೇಳೋದಕ್ಕೆ ಯಾವ ಇದಿದೆ ಅಂತ ಕೇಳ್ತಾರಲ್ವಾ? ಆಸ್ತಿ ಇದ್ದಿದ್ದು ಹೌದು. ಆಯ್ತು, ಇವರು ದೇವರನ್ನ ಮಾರಿದ್ರು. ಯಾವ ದೇವರು? ಮನೆಯಲ್ಲಿ ಶ್ರೀನಿವಾಸ ಪ್ರಸನ್ನ ಸೋಮೇಶ್ವರ ಅಂತ ದೇವರು ಇದ್ದಾರೆ. ಅನಾದಿ ಕಾಲದಿಂದ ಬಂದಿರುವಂತಹ ದೇವರದು. ಅದು ಪರಿಕ ಅರಮನೆ ಅಂತ ಇತ್ತು. ಅದು ತುಂಬಾ ತಾತನ ಕಾಲ
ಶೃಂಗಾರಮ್ಮ ಅಂತ ಒಂದು ಇದರಿಂದ ಬಂದಿರುವಂತ ದೇವರದು. ಅದು ಇವತ್ತು ನಿನ್ನೆಯಿಂದಲ್ಲ ಬಂದಿರುವ ದೇವರದು. ನನ್ನ ತಾತನ ಫ್ಯಾಮಿಲಿಗೆ ಅದನ್ನು ಮಾರ್ಬಿಟ್ರಾ? ಆ ದೇವರನ್ನು ಮಾರಾಟ ಮಾಡಿದ್ದಾರೆ. ಯಾರು? ಧರ್ಮಸ್ಥಳ ಹೆಗ್ಡೆ ಅವರಿಗೆ. ನಾನು ಹಿಂದೂ, ನಾನು ಒಬ್ಬ ಬ್ರಾಹ್ಮಣ ಅಂತ ಆದವಾಗ ಏನ್ ಮಾಡ್ಬೇಕು? ಇಲ್ಲ ಯಾರನ್ನಾದ್ರೂ ದೇವರ ಪೂಜೆಗೆ ನೇಮಕ ಮಾಡಬೇಕು. ಇಲ್ವಾ? ಯಾವುದೋ ಒಂದು ಇದಕ್ಕೆ ಒಂದು ಟ್ರಸ್ಟ್ಗೆ ಬಿಡಬಹುದಾಗಿತ್ತು. ಇವ್ರು ಯಾಕೆ ಧರ್ಮಸ್ಥಳ ಇದಕ್ಕೆ ಜೈನ ಸಮುದಾಯಕ್ಕೆ ಬಿಟ್ರು? ಇದನ್ನ ಕ್ವಶನ್ ಮಾಡಬಾರ್ದ ನಾನು? ಹಿಂದೂ ದೇವರನ್ನ ತಗೊಂಡು ಹೋಗಿ, ಶ್ರೀನಿವಾಸ ಪ್ರಸನ್ನ ಸೋಮೇಶ್ವರ ದೇವರನ್ನ, ಹಿಂದೂ ದೇವರನ್ನ ತಗೊಂಡೋಗಿ ಜೈನ ಸಮುದಾಯಕ್ಕೆ ಬಿಟ್ರಲ್ಲ, ಇದು ತಪ್ಪಲ್ವಾ? ಯಾರು ಹಿಂದೂಗಳು ಇರ್ಲಿಲ್ವಾ ಇವರಿಗೆ? ಸೊ ಆ ಸಿಟ್ಟಿಗೆ ನೀವು ವೀರೇಂದ್ರ ಹೆಗ್ಗಡೆ ಅವರ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದೀರಾ ಅಂತ, ಹೌದಾ? ಯಾವ ಈ ನಿಮ್ಮ ಮನೆಯವರ ಅವರಿಗೆ ದೇವರನ್ನೆಲ್ಲ ಕೊಟ್ಟಿದ್ದ ಕೋಪಕ್ಕೆ ನೀವು ವೀರೇಂದ್ರ ಹೆಗ್ಗಡೆ ಮೇಲೆ ಆರೋಪ ಮಾಡ್ತಿದ್ದೀರಾ ಅಂತ? ಅವ್ರು ಹೇಗೆ ತಗೊಂಡ್ರು? ಅವ್ರು ವಂಶವೃಕ್ಷ ತೆಗಿಬೇಕಾಗಿತ್ತು ಇಡೀ ಫ್ಯಾಮಿಲಿದು. ನನಗೆ ಇಡೀ ಫ್ಯಾಮಿಲಿ ವಂಶವೃಕ್ಷ ಕೊಡಿ ಅಂತ ಕೇಳಬೇಕಾಗಿತ್ತಲ್ವಾ? ಕಾನೂನು ಪ್ರಕಾರವಾಗಿ ಕೇಳಬೇಕಲ್ವಾ? ಯಾಕೆ ಕೇಳಲಿಲ್ಲ? ಕೇಳಬೇಕಲ್ವಾ? ಯಾಕೆ ಕೇಳಲಿಲ್ಲ? ಇವತ್ತು ಬೇರೆಯವರನ್ನ ಬಿಟ್ಟು ಎಲ್ಲ ಇದು ಮಾಡ್ತಾರಲ್ವಾ? ಇದಕ್ಕೂ ಒಂದು ಕಾನೂನು ಅಂತ ಇದೆಯಲ್ವಾ? ದೇವರನ್ನ ಕೊಡಬೇಕಾಗಿದ್ರೆ, ಒಂದು ಆಸ್ತಿಯನ್ನ ಕೊಡಬೇಕಾಗಿದ್ರೆ, ಅಡಿಕೆ ತೋಟ ಎಲ್ಲ ಕೊಟ್ಬಿಟ್ರ, ಮನೆ, ದೇವರು, ಹಿಂದುಗಡೆ ಗೇರು ತೋಟ ಎಲ್ಲಾನು ಕೊಟ್ಟಿದ್ದಾರೆ. ಯಾಕೆ ನಾನು ಪ್ರಶ್ನೆ ಮಾಡಬಾರ್ದು? ನನಗೆ ಬೇಡ ಆಸ್ತಿ, ನನಗೆ ಬೇಡ. ನಾನು ಇವತ್ತಿಗೂ ನಾನು ಆಸ್ತಿಗೆ ನಾನು ಬಿದ್ದಿಲ್ಲ. ಆದ್ರೆ ಕಾನೂನುಬದ್ಧವಾಗಿ ಮಾಡಬೇಕಲ್ವಾ? ಅವರಿಗೆ ಯಾಕೆ ಕೊಟ್ಟರು ಅಂತ ನಾನು ಒಂದು ಪ್ರಶ್ನೆ ಮಾತ್ರ ಕೇಳ್ತಾ ಇದ್ದೀನಿ. ಬೇರೆ ಯಾರು ಇರ್ಲಿಲ್ವಾ ಇವರಿಗೆ ಕೊಡಕ್ಕೆ? ನೀನು ತೋಟ ಮನೆ ನೋಡ್ಕೊಂಡು ಹೋಗು ಅಂತ ಹೇಳ್ಬೋದಾಗಿತ್ತಲ್ಲ, ಯಾರನ್ನಾದ್ರೂ ಕರ್ಕೊಂಡು ಬಂದು. ಇಲ್ಲ ಯಾವ್ದಾದ್ರು ಒಂದು ದೇವಸ್ಥಾನದ ಟ್ರಸ್ಟಿಗೆ ಕೊಡ್ಬೋದಾಗಿತ್ತಲ್ಲ. ಉಡುಪಿ ಮಠ ಇತ್ತಲ್ಲ, ಉಡುಪಿ ದೇವಸ್ಥಾನ ಇತ್ತಲ್ಲ, ಆ ದೇವಸ್ಥಾನಕ್ಕೆ ಕೊಡ್ಬೋದಾಗಿತ್ತಲ್ಲ. ಧರ್ಮಸ್ಥಳಕ್ಕೆ ಕೊಡ್ಬೇಕಂತ ಏನಿತ್ತು ಮೇಡಮ್? ಹಿಂದೂ ದೇವಾಲಯವನ್ನ, ಹಿಂದೂಗಳು ಪೂಜೆ ಮಾಡುವಂತ ದೇವಾಲಯವನ್ನ ಜೈನ ಸಮುದಾಯಕ್ಕೆ ತಗೊಂಡೋಗಿ ಕೊಟ್ಟಿದಾರಲ್ವಾ? ಇದು ತಪ್ಪು ಹೌದಾ ಅಲ್ವಾ? ಅದನ್ನ ಯಾವತ್ತಾದ್ರು ಪ್ರಶ್ನೆ ಮಾಡಿದ್ರ ನೀವು ಮನೆಯಲ್ಲಿ ನಿಮ್ಮ ಅಣ್ಣಂದಿರ ಹತ್ರ, ಅಕ್ಕಂದಿರ ಹತ್ರ? ಮೊನ್ನೆ ಲಾಸ್ಟ್ ಟೈಮ್ ಹೋದವಾಗ ಪ್ರಶ್ನೆ ಮಾಡಿದೆ. ಏನ್ ಹೇಳ್ತಾರೆ? ಅದು ಬಿಟ್ಟು ಬಿಡು, ಇವತ್ತು ಅನುಭವಿಸ್ತಾ ಇದ್ದಾರೆ ನನ್ನ ಫ್ಯಾಮಿಲಿಯಲ್ಲಿ. ಇವತ್ತು ಅನುಭವಿಸ್ತಾ ಇದ್ದಾರೆ ಆ ದೇವರನ್ನ ಕೊಟ್ಟಿದ್ದಕ್ಕೆ. ಇವತ್ತು ಅನುಭವಿಸ್ತಾ ಇದ್ದಾರೆ. ಏನ್ ಕಷ್ಟ ಅನುಭವಿಸ್ತಾ ಇದ್ದಾರೆ? ಒಬ್ಬ ತಮ್ಮನಿಗೆ ಕಿಡ್ನಿ ಇಲ್ಲ, ಒಂದು ಕಿಡ್ನಿಯಲ್ಲಿದ್ದಾನೆ. ಇನ್ನೊಬ್ಬ ತಮ್ಮನಿಗೆ ಆಕ್ಸಿಡೆಂಟ್ ಆಗಿತ್ತು, ಇನ್ನೊಬ್ಬ ಚಿಕ್ಕಪ್ಪ ಆಕ್ಸಿಡೆಂಟ್ ಆಗಿ ಹೋಗಿದ್ದಾರೆ. ಇಡೀ ಫ್ಯಾಮಿಲಿಯಲ್ಲಿ ನನ್ನ ಅಜ್ಜಿ ಮತ್ತು ನನ್ನ ತಾಯಿ ಮಾತ್ರ ಮುತ್ತೈದೆಯಾಗಿ ಹೋಗಿರೋದು. ಈಗ ತಾಯಿಯ ಹೆಣವನ್ನ ನೋಡಕ್ಕೆ ಬಿಡ್ಲಿಲ್ಲ, ತಂದೆಯ ಹೆಣ ನೋಡಕ್ಕಾಗ್ಲಿಲ್ಲ. ಇಂಥ ಫ್ಯಾಮಿಲಿ ಅಂತ ಹೇಳ್ಕೊಳಕ್ಕೆ ನಾನು ಏನಂತ ಫ್ಯಾಮಿಲಿ ಅಂತ ಹೇಳ್ಕೊಳ್ಬೇಕು? ನನ್ನ ಸಂಬಂಧಿಕರು ಅಂತ ಹೇಳ್ಕೊಳಕ್ಕೆ ನನ್ಗೇನಿದೆ? ಅವ್ರೇನಾದ್ರೂ ನನ್ನನ್ನು ಸಾಕಿದ್ದಾಗಿದ್ರೆ ಅವನು ಯಾವ ನಮ್ಮ ಮೀಡಿಯಾದಲ್ಲಿ ಬಂದು ಕೂತ್ಕೊಂಡಿದ್ದಾನಲ್ಲ, ಅವನನ್ನ ಸಾಕಿ ಬೆಳೆಸಿದಾನ? ನೀವ್ ಯಾರ ಜೊತೆನೋ ಕಾಂಟ್ಯಾಕ್ಟ್ ಅಲ್ಲಿ? ನಾನು ಯಾರ ಜೊತೆಗೂ ಕಾಂಟ್ಯಾಕ್ಟ್ ಇಲ್ಲ. ಅದೇನೋ ಎಂತದ್ದು ಚಕ್ ಅಂತೆ ಅಲ್ಲಿ ಕೆಲಸ ಕೊಡ್ತೀವಿ. ಅವನು ಯಾವ ನಂಗೆ ಕೆಲಸ ಕೊಡ್ಸಕ್ಕೆ? ಯಾಕೆ ಸುಳ್ಳುಗಳನ್ನ ಹೇಳ್ಕೊಂಡು ಮಾತಾಡಬೇಕು? ನಿಮ್ಮ ಅಕ್ಕಂದಿರು ಅದೇನ್ ಹೇಳ್ತೀನಿ, ಕುಂಟನಿಗೆ 8 ಚೆಸ್ಟ್ ಅಂತೆ, ಕುಂಟನಿಗೆ 8 ಚೆಸ್ಟ್ ಅಂತೆ. ಅವನು ರಿಯಲಿ ಹ್ಯಾಂಡಿಕ್ಯಾಪ್ ಅಲ್ಲ, ಆಕ್ಚುಲಿ ಅವನು ಆಕ್ಸಿಡೆಂಟ್ ಆಗಿ ಹ್ಯಾಂಡಿಕ್ಯಾಪ್ ಆಗಿರೋದು. ಅಲ್ಲೂ ಸುಳ್ಳು ಇದು ಮಾಡಿಕೊಂಡು ಕೋರ್ಟ್ ಹತ್ರ ಒಂದು ಜೆರಾಕ್ಸ್ ಅಂಗಡಿ ಇಟ್ಕೊಂಡಿದ್ದಾನೆ. ಇವಾಗ ನನಗೆ ಮಾತಾಡ್ತಾ ಇದ್ದಾನಲ್ಲ, ಅವನ ಮಗಳು ಬೇರೆ ಜಾತಿಯ ಹುಡುಗನನ್ನು ಓಡಿ ಹೋಗಿ ಮದುವೆ ಆಗಿರುವಳು. ನಮ್ಮ ಅಕ್ಕನ ಮೂಲೆ ಗುಂಪು ಮಾಡಿ ಇಟ್ಟಿದ್ದಾನೆ, ಹುಚ್ಚಿ ಅಂತ ಪಟ್ಟ ಕಟ್ಟಿ. ಇದೆಲ್ಲ ನಾನು ಹೇಳಿದ್ರೆ ಏನಾಗ್ತದೆ ಹೇಳಿ? ಸತ್ಯ ಹೇಳಿದ್ರೆ ಎಲ್ಲರಿಗೂ ನೋವಾಗ್ತದೆ. ಅವ್ರು ಹೇಗೆ ಸುಳ್ಳುಗಳನ್ನ ಹೇಳ್ಕೊಂಡು ಬರ್ತಾರೆ, ಅವ್ರು ಯಾವ ರೀತಿ ನನ್ನನ್ನು ಇದು ಮಾಡ್ತಾ ಇದ್ದಾರೆ, ನಾನು ಅದೇ ರೀತಿನೇ ನಾನು ಹೋಗ್ಬೇಕಾಗಿದೆ. ನನಗೆ ದೇವರು ಬೇಡ,
ನಾನ್ ಕೇಳ್ತಾ ಇರೋದು ಹಿಂದೂ ದೇವರನ್ನ ಜೈನ ಸಂಪ್ರದಾಯಕ್ಕೆ ಹೇಗೆ ಕೊಟ್ರಿ, ಅದು ತಪ್ಪು ಅಂತ ನಾನು ಹೇಳ್ತಾ ಇರೋದು. ಯಾರು ಇರ್ಲಿಲ್ವಾ, ಇದ್ರಾ ಇಲ್ವಾ? ಹೌದು. ಈಗ ಅದೆಲ್ಲ ಬಿಡಿ, ಈಗ ವಾಪಸ್ಸು ನಾವು ಅನನ್ಯ ಕೇಸಿಗೆ ಬಂದ್ರೆ, ಈಗ SIT ಅವರು ನಿಮ್ಮನ್ನ ಪ್ರಶ್ನೆ ಮಾಡ್ತಾರೆ. ಮಾಡ್ಲಿ. ಅನನ್ಯ ಭಟ್ನ ಮಾಡ್ಲಿ. ನೀವು ಆ ದಾಖಲೆ, ನಿಮ್ಮ ಹತ್ರ ಏನು ದಾಖಲೆ ಇಲ್ಲ, ಏನ್ ದಾಖಲೆ ಕೊಡ್ತೀರಾ? ನಾನ್ ದಾಖಲೆ ಏನು ಕೊಡ್ಬೇಕಾಗಿಲ್ಲ. ನಾನು ಅವ್ರಿಗೆ ಹೋಗಿ ನಾನು ಏನ್ ಹೇಳ್ಬೇಕು ನಾನು ಅದನ್ನ ಹೇಳ್ಕೊಳ್ತೀನಿ. ಈಗ ಅವರು ನೀವು ಕರ್ಕೊಂಡು ಹೋಗಿ ಅರವಿಂದ್ ವಿಮಲಾ ಮನೆ ತೋರಿಸಿ, ನಿಮ್ ಮನೆ ತೋರಿಸಿ ಅಂದ್ರೆ ನೀವು ಅದೆಲ್ಲ ತೋರಿಸ್ತೀರಾ? ಕೋಲ್ಕತ್ತಾಗ ಹೋಗಿ ನೀವು ಎಲ್ಲಿ ಕೆಲಸ ಕೋಲ್ಕತ್ತಾದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದಿದ್ದು ಇವಾಗ ಅಮ್ಮನ್ನ ನನಗೆ ಗೊತ್ತಿಲ್ಲ. ಅದು ನನ್ನನ್ನ ಇನ್ವೆಸ್ಟಿಗೇಷನ್ ಮಾಡಕ್ಕೆ ನಾನೇನು ಇದು ಮಾಡ್ಲಿಲ್ಲ. ಅಲ್ಲ, ಇನ್ವೆಸ್ಟಿಗೇಷನ್ ಮಾಡದೆ, ತನಿಖೆ ಮಾಡದೇನೆ ಈ ಪ್ರಕರಣ ಹೇಗೆ ಮುಗಿಸೋದು? ಅರವಿಂದ್ ವಿಮಲಾ ಜಾಗ ತೋರಿಸ್ತೀನಿ, ಅಲ್ಲಿ ಎಲ್ಲಿ ಸುಟ್ಟು ಹೋಗಿದ್ದಾರೆ ಅಂತ. ಅಲ್ಲಿ ಎಲ್ಲ ಕರ್ಕೊಂಡು ಹೋಗ್ತೀರಾ? ಅದೆಲ್ಲ ನಿಮಗೆ ನೆನಪಿದೆ? ನನಗೆ ನೆನಪಿದೆ, ನಾನು ಕರ್ಕೊಂಡು ಹೋಗ್ತೀನಿ. ಅದು ನನಗೆ ನೆನಪಿದೆ. ನಿಮ್ಮ ಮಗು ನೀವು ನದಿಗೆ ಬಿಟ್ಟಿದ್ದು, ನಿಮ್ಮ ಮಗು ಅದೆಲ್ಲ ತೋರಿಸ್ತೀರಾ? ಅದನ್ನು ತೋರಿಸ್ತೀನಿ. ನಿಮ್ಮ ಅಣ್ಣಂದಿರು ಅಕ್ಕಂದಿರು ಎಲ್ಲರನ್ನು ವಿಚಾರಣೆ ಮಾಡುತ್ತೆ SIT, ಅವರೆಲ್ಲ ಸಹಕಾರ ಕೊಡ್ತಾರ? ಅವ್ರು ಸಹಕಾರ ಕೊಡ್ತಾರ ಗೊತ್ತಿಲ್ಲ ನನಗೆ. ಅವ್ರು ನನ್ನ ವಿರುದ್ಧವಾಗಿಯೇ ಹೇಳ್ಬಹುದು. ಆಯ್ತು, ಅನಿಲ್ ಭಟ್ ಸಹ ಅವ್ರ ಬಗ್ಗೆ ಮಾಹಿತಿ, ಅವ್ರ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಯಾರೂ ಇಲ್ಲ. ಯಾರು ಇಲ್ಲ? ಯಾರೂ ಇಲ್ಲ. ಇಲ್ಲ ಅಂದ್ರೆ ಸತ್ತು ಹೋಗಿದ್ದಾರೆ. ಎಲ್ಲ ಸತ್ತು ಹೋಗಿದ್ದಾರೆ. ಅನಿಲ್ ಭಟ್ ಸಹ? ಹೌದು. ಯಾವಾಗ ಸತ್ತೋದ್ರು ಅವರು? ಅವ್ರು ಯಾವಾಗ ಸತ್ತು ಹೋದ್ರು ಅಂತ ನಿಮ್ಮ ಗೊತ್ತಿಲ್ಲ. ಕಾಂಟ್ಯಾಕ್ಟೇ ಇರ್ಲಿಲ್ವಾ? ನನಗೆ ಕಾಂಟ್ಯಾಕ್ಟ್ ಇರ್ಲಿಲ್ಲ. ಅವ್ರು ನಿಮ್ ಮಗು ನೋಡೋಕೆಲ್ಲ ಬರ್ಲಿಲ್ವಾ ನಿಮ್ಮ ಡೆಲಿವರಿ ಆದಾಗ? ಯಾಕೆ? ಹೇಳಿದ್ನಲ್ಲ, ನಾನು ನನ್ನ ಮನೆಯಲ್ಲಿದ್ದೆ, ನನ್ನನ್ನ ಬಿಡ್ಲಿಲ್ಲ. ನನ್ನ ಮನೆಯಲ್ಲಿದ್ದೆ, ನನ್ನನ್ನ ಬಿಡ್ಲಿಲ್ಲ. ಅನಿಲ್ ಭಟ್ ಆದ ನಂತರ ಇದೆಲ್ಲ ಆಯ್ತು, ಮಗು ಸತ್ತೋಯ್ತು, ಸಾಯಿಸ್ಬಿಟ್ರು ಅವರೆಲ್ಲ, ಅನಿಲ್ ಭಟ್ಟು ಬಿಟ್ಟು ಹೋಗ್ಬಿಟ್ರು. ಅದಾದ್ಮೇಲೆ ನೀವು ಮದ್ವೆ ಆಗ್ಲಿಲ್ವಾ ಮತ್ತೆ ಯಾರನ್ನು? ನಾನು ಯಾರನ್ನು ಮದುವೆ ಆಗ್ಲಿಲ್ಲ. ಯಾಕೆ? ಬೇಡ ನನ್ಗೆ. ಹಾಗೆ ಒಂಟಿಯಾಗಿದ್ಬಿಟ್ರ? ಒಂಟಿಯಾಗಿದ್ದು ಬಿಟ್ಟೆ, ನೋವಾಗಿದೆ ನನ್. ಆಮೇಲೆ ನೀವು ಪ್ರಭಾಕರ್ ಬಾಳಿಗೆ ಅವ್ರ ಮನೆಗೆ ಬರ್ತೀರಾ? ಅವ್ರ ಮನೆಗೆ ಕೆಲಸ ಮಾಡಕ್ಕೆ ಬಂದಿದ್ದೀನಿ, ಅವ್ರ ತಾಯಿನ ನೋಡ್ಕೊಳಕ್ ಬಂದಿದ್ದೀನಿ. ಅವಾಗ ನೀವು ಅಲ್ಲೊಂದು ಆರ್ಟಿಕಲ್ ಬರೀತಾರೆ ಪೇಪರ್ ಅಲ್ಲಿ. ಹೌದು, ಅಲ್ಲಿ ಅವರಿಗೆ ತೊಂದರೆ ಆಗಬಾರ್ದು ಅಂತ ನಾವು ದಂಪತಿ ಅಂತ ಹೇಳ್ಕೊಂಡು ಅವನೇ ಹೇಳಿಕೊಂಡಿರೋದು. ನೀವ್ ಹೇಳಿರ್ಲಿಲ್ಲ? ನಾನು ನೀವು ಹೇಳಿರ್ಲಿಲ್ಲ. ದಂಪತಿ ತರ ಇರ್ಲಿಲ್ಲ? ನಾನು ಇರ್ಲಿಲ್ಲ. ಅಲ್ಲಿ ಆಸ್ತಿಯನ್ನ ನಾನೇ ಮಾರಾಟ ಮಾಡಿದ್ದೀನಿ, ಅಲ್ಲಿ ದುಡ್ಡು ಹೊಡ್ಕೊಂಡು ಹೋಗಿದ್ದೀನಿ ಅಂತ ಹೇಳಿದ್ರು. ನಾನು ಯಾವ ಆಸ್ತಿಯನ್ನು ನಾನು ಮಾರಾಟ ಮಾಡಕ್ಕೆ ನನಗೇನಿದೆ ರೈಟ್ಸು? ಒಂದು ಮನೆಯಲ್ಲಿದ್ದಾವಾಗ ನಾನು ಆಸ್ತಿ ಮಾರಾಟ ಮಾಡಕ್ಕೆ ನನಗೇನಿದೆ ರೈಟ್ಸು? ನೀವು ಯಾಕೆ ಯಾರನ್ನು ಮದುವೆ ಆಗದೆ ಹೀಗೆ ಬಿಟ್ರಿ? ಬೇಡ, ನನಗೆ ಇಷ್ಟ ಇಲ್ಲ. ನನಗೆ ಇಷ್ಟ ಇಲ್ಲ ಮೇಡಮ್. ನನ್ನನ್ನ ಈಗ ಒಬ್ಬ ಮೋಸ ಮಾಡಿದ್ದಾನೆ, ಅನಿಲ್ ಭಟ್ ಅನ್ನುವನೇ ನನಗೆ ಮೋಸ ಮಾಡಿ ಹೋಗಿದ್ದಾನೆ ಅಂದವಾಗ ಇನ್ನು ನಾನು ಯಾರನ್ನ ನಾನು ನಂಬಬೇಕು? ನಂಬಿಕೆ ಒಂದು ಸಲ ಹೊರಟು ಹೋದ ಮೇಲೆ ನಾನು ನಂಬುವಂಥದ್ದು ಹೇಗೆ ನಂಬಬೇಕು? ಈಗ ನಿಮ್ಮನ್ನ ನಾನು ನಂಬೇಕಾಗಿದ್ರೆ ನೀವು ನಂಬಿಕೆ ಉಳಿಸ್ಕೊಂಡ್ರೆ ತಾನೇ ನಾನು ನಿಮ್ಮನ್ನ ನಂಬಬೇಕು. ರಂಗಪ್ರಸಾದ್ ಅವ್ರ ನಂಬಿಕೆ ಉಳಿಸ್ಕೊಂಡಿದ್ರಲ್ವಾ? ನಿಮ್ ಜೊತೆ ಚೆನ್ನಾಗಿದ್ರಲ್ವಾ? ಅವ್ರು ಚೆನ್ನಾಗಿದ್ರು, ಯಾಕಂದ್ರೆ ನನಗೆ ಒಂದು ಇದು ಬೇಕಾಗಿತ್ತು, ಗಾರ್ಡಿಯನ್ ಅಂತ ಬೇಕಾಗಿತ್ತು. ಮದ್ವೆ ಮಾಡ್ಕೋಬೇಕಂತ ಯಾವತ್ತೂ ಅನ್ನಿಸ್ಲಿಲ್ವಾ? ಇಲ್ಲ, ಮದ್ವೆ ಆಗ್ಬೇಕು, ನಂದೇ ಫ್ಯಾಮಿಲಿ, ನನ್ನ ಮಕ್ಕಳು, ನಾವು ಮದುವೆ ಆಗೋಣ ಅಂತ. ಯಾರು? ರಂಗಪ್ರಸಾದ್ ಹೇಳಿದ್ರು. ರಂಗಪ್ರಸಾದ್ ಹೇಳಿದ್ರು ನಾವಿಬ್ರು ಮದುವೆ ಆಗೋಣ, ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗಿ ತಾಳಿ ಕಟ್ಕೊಂಡು